ಥಿಯೇಟ್ರ್ ಕೊಡಲಿಲ್ಲ, ಅದು ಏನಾಯಿತು ಇಶ್ಯೂ? ನಮಗೆ ದೊಡ್ಡ ದೊಡ್ಡ ಸಿನಿಮಾಗಳಿದಾವು ಅಂತಂದು ನಮಗೆ ಥಿಯೇಟ್ರ್ ಕೊಡಲ್ಲ ಅನ್ನೋದು, ಅಥವಾ ಥಿಯೇಟ್ರ್ ಕೊಟ್ಟರು ಎಲ್ಲೋ ಒಂದು ಮೂಲೆಗಿರೋ ಥಿಯೇಟ್ರ್ ಕೊಡೋದು. ಇವಾಗೇನು ಹೊಸ ಕಲಾವಿದರು ಬರ್ತಾರಲ್ಲ, ಅವ್ರು ಸಿನಿಮಾ ಮಾಡಬಾರ್ದ? ಎಲ್ಲ ದುಡ್ಡು 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 ದುಡ್ಡು. ಇವ್ರೇನು ಓದಾಗ ಒತ್ಕೊಂಡಾಗ ಹೋಗ್ತಾರೆ ದುಡ್ಡು. ನಮಗೆ ಅನುಕಂಪ ಬೇಡ, ನಮಗೆ ಅವಕಾಶಗಳು ಬೇಕು, ಅವಕಾಶಗಳನ್ನು ಕೊಡಿ. ಲಂಗ ಎತ್ತಿದ್ರು, ಸೀರೆ ಎತ್ತಿದ್ರು ಅಂತ ಕಂಪ್ಲೇಂಟ್ ಕೊಟ್ರೆ ಹಾಕೊಂಡು ರುಬ್ಬ ಬಿಡ್ತಾರೆ ಎಲ್ಲ ಚಾನಲ್ನವರು. ಈಗ ನಾವು ಒಳ್ಳೇದು ಮಾಡ್ತಾ ಇದೀವಲ್ಲ, ನಮಗ್ ಸಪೋರ್ಟ್ ಮಾಡ್ರಿ. ಇಷ್ಟೆಲ್ಲ ಐತಾ ಇವ್ರ ಜೀವನದಲ್ಲಿ ಅಂತ ಗಲ್ಲ ಗಲ್ಲ ಹೊಡ್ಕೊಂಡ್ ಬರ್ತಾರಮ್ಮ ಸಿನಿಮಾ ನೋಡಿದವರು. ಅವನ ಫ್ರೆಂಡ್ಸು ಇನ್ ಫ್ರೆಂಡ್ಸು ಡೈರೆಕ್ಟ್ ಆಗಿ ಕೇಳಿದ್ದಾರೆ, ನಿಮಗೆ ಬೇರೆ ಯಾರು ಸಿಗ್ಲಿಲ್ಲ ಸಿನಿಮಾ ಮಾಡೋಕ್ಕೆ, ಹೋಗಿ ಹೋಗಿ ಚಕ್ಕಗಳ ಜೊತೆ ಸಿನಿಮಾ ಮಾಡಿದ್ದೀರಲ್ಲ ಅಂತ. ನೀನು ಒಬ್ಬತ್ತ, ನೀನು ಅವ್ರ ಥರನಾ? ಸಾಧನೆ ಮಾಡಬೇಕು, ಏನಾದರೂ ಓನಾಗಿ ಮಾಡಬೇಕು ಅಂದರೆ ಯಾವುದಕ್ಕೂ ಅವಕಾಶ ಇಲ್ಲ. 25 ನಿಮಿಷ ಇದೆ ಲಾಸ್ಟ್ ಕ್ಲೈಮ್ಯಾಕ್ಸ್. ಹಲವಾರು ಪ್ರಶ್ನೆಗಳಿದಾವೆ ಅದರಲ್ಲಿ. ಆ ಪ್ರಶ್ನೆಗಳಿಗೆ ನಿನ್ನಲ್ಲಿ ಉತ್ತರ ಇದ್ರೆ ನೀನು ನಿಜವಾಗಿ ಮಾನವಳು ಅಂತ ನಾನು ಒಪ್ಕೊಳ್ಳ. ಅಂತ ಸಿನಿಮಾಕ್ಕೆ ಇಂಥ ಅನ್ಯಾಯ ಆಗ್ತಾ ಇದೆಯಲ್ಲ. ನಮಸ್ಕಾರ ವೀಕ್ಷಕರೇ, ನ್ಯಾಷನಲ್ ಟಿವಿಗೆ ಸ್ವಾಗತ. ನಾನು ನಿಮ್ಮ ತ್ರಿಷಾ ರಮೇಶ್. ಇವತ್ತು ನಮ್ಮ ಜೊತೆಗೆ ಒಂದು ಸ್ಪೆಷಲ್ ತಂಡನೇ ನಮ್ಮ ಜೊತೆಗಿದ್ದಾರೆ. ಇವರ ಮೂವಿ ಹೆಸರೇ ಶಿವಲೀಲಾ. ಸೊ ಇಡೀ ತಂಡ ಇವತ್ತು ನಮ್ಮ ಜೊತೆಗಿದ್ದಾರೆ. ಈ ತಂಡದಲ್ಲಿ ಹಲವಾರು ವಿಶೇಷವಾದಂಥ ವ್ಯಕ್ತಿಗಳಿದ್ದಾರೆ. ಮೊದಲನೇದಾಗಿ ಜೋಗ್ತಿ ಮಂಜಮ್ಮ ಅಮ್ಮ ಅವರು ನಮ್ಮ ಜೊತೆಗಿದ್ದಾರೆ. ಹಾಗೆ ದಚ್ಚು ದಿವೋ ಅವರಿದ್ದಾರೆ, ಧನುಷ್ ಅವರಿದ್ದಾರೆ, ಹಾಗೆ ಸಂಸ್ಕೃತಿ ಅವರಿದ್ದಾರೆ. ಸೊ ಇಡೀ ತಂಡ ನಮ್ಮ ಜೊತೆಗಿದೆ. ಇವತ್ತು ನಮ್ಮ ಇಡೀ ತಂಡವನ್ನು ಮಾತಾಡ್ಸೋಣ. ಹಾಗೆ ಅವ್ರ ಮೂವಿ ಬಗ್ಗೆ ಏನೇನೆಲ್ಲ ಇದೆ, ಅವ್ರ ಮೂವಿಲಿ ವಿಷಯ ಏನಿದೆ, ಹಾಗೆ ಅವರ ಜೀವನದ ಕುರಿತು ಒಂದಷ್ಟು ವಿಚಾರಗಳನ್ನು ನಾವು ಮಾತಾಡೋಣ. ಹಾಯ್, ಎಲ್ಲರಿಗೂ ನಮಸ್ತೆ. ಹೇಗಿದ್ದೀರಾ ಎಲ್ರು? ಎಲ್ರಿಗೂ ನಮಸ್ಕಾರ ಅಮ್ಮ. ನಮ್ಮ ನ್ಯಾಷನಲ್ ಕನ್ನಡ ಟಿವಿಯ ವೀಕ್ಷಕರಿಗೆ ಈ ಮಂಜಮ್ಮ ಜೋಗತಿಯ ಅನಂತ ನಮಸ್ಕಾರಗಳು. ಎಲ್ರು ಪರಿಚಯ ಮಾಡ್ಕೊಂತೀರಾ? ಒಬ್ಬೊಬ್ಬರ ನಿಮ್ ಪರಿಚಯ ಮಾಡ್ಕೊಳ್ಳಿ. ಅಮ್ಮ, ನೀವೆಲ್ಲ ನಿಮ್ಮ ತಂಡದವ್ರನ್ನ ಪರಿಚಯ ಮಾಡಿ. ನಮ್ಮ ಧನುಷ್ ಶೆಟ್ಟಿ ಅಂತ, ನಮ್ಮ ಶಿವಲೀಲಾ ಚಿತ್ರದ ಖಳನಾಯಕ. ಅವನು ದಚ್ಚು ದಿವಾಕರ್ ಅಂತ, ನಮ್ಮ ಸಿನಿಮಾದ ನಾಯಕ ನಟ, ಹೀರೋ. ನಮ್ಮ ಸಿನಿಮಾದ ರಾಶಿ ಅಂತ, ಅವರು ಸಹ ನಮ್ಮ ಸಿನಿಮಾದ ಖಳನಾಯಕಿ. ಇನ್ನು ಆಕೆ ಸಂಸ್ಕೃತಿ ರಮೇಶ್ ಅಂತ, ಅವಳು ನಮ್ಮ ಚಿತ್ರದ ನಾಯಕಿ. ವಾ, ನೀವು ಸಂಸ್ಕೃತಿ ರಮೇಶ? ಲಕ್ಷ್ಮಣ್. ಓಕೆ. ಅಮ್ಮ, ನೀವೇನ್ ಪಾತ್ರ ಮಾಡ್ತಾ ಇದ್ದೀರಾ? ನಾನು ಅದರಲ್ಲಿ ಮುಖ್ಯ ಪಾತ್ರ ಅಮ್ಮ. ಮುಖ್ಯ ಪಾತ್ರ ಯಾವ ತರ ಇರುತ್ತೆ ನಿಮ್ಮ ಪಾತ್ರ? ತಾಯಿ ಪಾತ್ರ. ತಾಯಿ ಪಾತ್ರ. ಯಾರಿಗ್ ತಾಯಿ ಅಂತ ಕೇಳ್ಬೋದಾ? ಎಲ್ರಿಗೂ ತಾಯಿನ? ನಿಜ ಜೀವನದಲ್ಲಿ ಎಲ್ರಿಗೂ ತಾಯಿ ಇದೆ, ಅದ್ರಲ್ಲಿ ಮಾತ್ರ ಇವನಿಗೆ ತಾಯಿ, ಮತ್ತೊಂದು ಬ್ಯಾಚ್ ಇದೆ ಅವರಿಗೆ ತಾಯಿ. ಅವ್ರಿಗೆ ತಾಯಿ. ಒಂದು ಸಿನಿಮಾ ಮಾಡಿದ್ರಿ. ಈ ಸಿನಿಮಾ ಯಾಕೆ ಮಾಡಬೇಕು ಅಂತ ಅನ್ನಿಸ್ತು? ಒಂದು ಡಿಫ್ರೆಂಟ್ ಕಾನ್ಸೆಪ್ಟ್ ಅಲ್ಲಿ ಯಾಕೆ ಮಾಡಬೇಕು ಅಂತ ಅನ್ಸುತ್ತು ಅಂದ್ರೆ, ಈ ಚಿತ್ರವನ್ನ ಮಾಡ್ಬೇಕಂತ ಕನಸ್ಕೊಂಡವರು ನಮ್ಮ ಅಶೋಕ್ ಜೈರಾಮ್ ಅವರು. ಅವರಿಗೆ ತುಂಬ ಆಸೆ ಇತ್ತು. ಅವರು ಟೋಲ್ಗಳಲ್ಲಿ, ಸಿಗ್ನಲ್ಗಳಲ್ಲಿ, ಆಮೇಲೆ ಬ್ರೇಕರ್ಗಳಲ್ಲಿ, ಟ್ರೈನಲ್ಲಿ ಭಿಕ್ಷಕ್ಕೆ ಎಲ್ಲ ಕೇಳ್ತಾ ಇದ್ರು. ಅವ್ರಿಗೆ ಅಸಹ್ಯವಾಗಿ ಮಾತಾಡೋದನ್ನೆಲ್ಲ ಇವ್ರು ಕೇಳಿಸ್ಕೊಳ್ತಿದ್ರು. ಇವ್ರದ್ದು ಸಮಾಜ ಎಷ್ಟು ಹಿಂದಿದೆಯಲ್ಲ, ಇವ್ರಿಗೊಂದು ಏನಾದರೂ ನಾನು ಅವಕಾಶ ಮಾಡಿ ಇವ್ರಿಗೊಂದೊಂದು ಬೆಳಕಿಗೆ ತರಬೇಕು, ಇವರನ್ನು ಒಂದು ಹೊರಗಡೆ ತರಬೇಕು ಅನ್ನೋದು ಅವ್ರದ್ದು ತುಂಬ ದೊಡ್ಡ ಕನಸಿತ್ತು. ಆ ಕನಸಿಗೆ ಇಲ್ಲಿ ಅವರು 4-5 ಜನ, ಪವಿತ್ರ ಆಗಿರ್ಬೋದು, ಸಿಂಧು ಆಗಿರ್ಬೋದು, ಆಮೇಲೆ ವಿನೂತ ಆಗಿರ್ಬೋದು, ಇನ್ನೂ ತುಂಬ ಜನ ಇದ್ದಾರೆ, ಈ ರಾಶಿ ಅಂಥ ಸಂಸ್ಕೃತಿ, ಇವರೆಲ್ಲರೂ ಒಂದು ದಿನ ಅವರಿಗೆ ಸಿಗ್ತಾರೆ. ನಿಮ್ಮ ಬಗ್ಗೆ ಒಂದು ಸಿನಿಮಾ ಮಾಡಬೇಕು ಅಂತ ಹೇಳ್ತಾರೆ. ಮಾಡಿರಿ, ನಾವು ಸಪೋರ್ಟ್ ಮಾಡ್ತೀವಿ ಅಂತ ಹೇಳಿದಾಗ ಸಿನಿಮಾ ಶುರು ಆಗುತ್ತೆ. ಇವಾಗ ಸಿನಿಮಾ ಶುರು ಆಯ್ತು ಅಂದರೆ ಅದೊಂದು ಸಿನಿಮಾ ಅಲ್ಲ, ಒಂದು ಕತೆ ಅಲ್ಲ, ಒಂದು ಸ್ಕ್ರೀನ್ ಪ್ಲೇ ಅಲ್ಲ, ಅದು ಒಂದು ಘಟನೆಗಳು. ನಾವು ಸಾವಿರಾರು ಜನ ಇದ್ದೀವಿ. ಆ ಸಾವಿರಾರು ಜನಗಳ ಘಟನೆಗಳನ್ನು ಅಲ್ಲಿ ಹಿಡಿದು ಜನಗಳಿಗೆ ತೋರಿಸ್ತಕ್ಕಂಥ ಕೆಲಸವನ್ನು ಅಶೋಕ್ ಜೈರಾಮ್ ಅವರು ಮಾಡಿದ್ದಾರೆ. ಅದು ಅವ್ರ ಕನಸಾಗಿತ್ತು. ನಿಮಗೆ ಮೊದಲು ಕತೆ ಹೇಳಿದಾಗ ನಿಮಗೆ ಅನಿಸುತ್ತಾ ಈ ಪಾತ್ರ ನಾನು ಮಾಡಬಲ್ಲೆ, ಈ ಪಾತ್ರ ನನಗೆ ಸರಿಯಾದ ಪಾತ್ರ ಅಂತ? ನಾನು ಸುಮಾರು ಒಂದು 7-8 ಸಿನಿಮಾ ಮಾಡಿದ್ದೀನಮ್ಮ. ಅಂದರೆ ಹಿಂಗೆ ಬರೋದು, ಹಿಂಗೆ ಹೋಗೋದು,
ಅಥವಾ ಗೌರವ ಪಾತ್ರ ಆಗಲಿ ಆ ಥರದ ಪಾತ್ರಗಳು ನನಗೆ ಸಿಕ್ಕಿದವು. ನಾನು ಅದನ್ನೆಲ್ಲ ಮಾಡಿದ್ದೀನಿ. ಇದರಲ್ಲಿ ಒಂದು ವಿಶೇಷವಾದ ಪಾತ್ರ, ಒಂದು ತಾಯಿ ಪಾತ್ರ. ನಾನು ನಿಜವಾಗಿ ಗಂಡಸಾಗಿದ್ರೂ ಅಷ್ಟು ಮಕ್ಕಳನ್ನ ಹುಟ್ಟಿಸ್ತಿದ್ದಿಲ್ಲ, ಹೆಣ್ಮಗಳಾಗಿದ್ದರೆ ಅಷ್ಟು ಮಕ್ಕಳಿಗೆ ಜನ್ಮ ಕೊಡ್ತಿದ್ದಿಲ್ಲ. ಕರ್ನಾಟಕ ರಾಜ್ಯದಿಂದ ಹಿಡಿದು ಹೊರ ರಾಜ್ಯದ ತನಕ ಮಕ್ಕಳಿದ್ದಾರೆ. ಎಲ್ಲರೂ ಅಮ್ಮ ಅಮ್ಮ ಅಂತಲೇ ಕರೀತಾರೆ. ನನಗೆ ತಾಯಿ ಪ್ರೀತಿ ಸಿಕ್ಕಿದೆ. ಈ ಸಿನಿಮಾದಲ್ಲಿ ನಾನು ತಾಯಿಯಾಗಿ ಕಾಣಿಸ್ಕೊಳ್ಳೋದಿದೆಯಲ್ಲ, ಅದೊಂದು ವಿಶೇಷವಾಗಿತ್ತು. ಯಾಕೆಂದರೆ ಈ ಶ್ರುತಿ ಆಗಿರ್ಬೋದು, ಲಕ್ಷ್ಮಿ ಆಗಿರ್ಬೋದು, ಆರತಿ, ಭಾರತಿ, ಅವ್ರನ್ನೆಲ್ಲ ತಾಯಿಯಾಗಿ ಪಾತ್ರಗಳನ್ನು, ಪಂಡ್ರಿಬಾಯಿ ಅವ್ರ ಪಾತ್ರಗಳನ್ನೆಲ್ಲ ನೋಡಿದ್ದೀನಿ. ನನಗಂತ ಒಂದು ಪಾತ್ರ ಸಿಗ್ತಾ ಇದೆ ಅಂದರೆ, ಇವ್ರ ಕತೆ ಹೇಳಿದಾಗ ನಂಗೆ ತುಂಬ ಇಷ್ಟ ಆಯಿತು, ತುಂಬ ಖುಷಿ ಆಯಿತು, ತುಂಬ ಅಳು ಬಂತು. ಆ ಕಥೆಯನ್ನು ಕೇಳಿದಾಗ ನನಗೆ ಅಳು ಬಂತು. ಆಯ್ತಪ್ಪ ನಾನು ಮಾಡಿಕೊಡ್ತೀನಿ ಅಂದೆ. ಅದಕ್ಕೂ ಮುಂಚೆ ಇವ್ರು ನನ್ನ ಹತ್ರ ಬರುವಾಗ ಕನಕ ವಾಲ್ಮೀಕಿ ಅಂತ ಒಂದು ಹುಡುಗ ಇದ್ದಾನೆ, ಇವ್ರು ಯಾರೋ ಒಂದು ವಿಡಿಯೋ ಮಾಡಿ ಹಾಕಿರ್ತಾರೆ. ಆ ವಿಡಿಯೋ ನೋಡಿ ಅವನು, ಅಕ್ಕ ನಾನು ನಿಮಗೆ ಸಪೋರ್ಟ್ ಮಾಡ್ತೀನಿ ಅಂತಾರೆ. ಅವಾಗ ಅವ್ರು ಡೈರೆಕ್ಟ್ರಿಗೆ ಕೊಡ್ತಾರೆ, ಅಣ್ಣ ನಾನು ಸಪೋರ್ಟ್ ಮಾಡ್ತೀನಿ ಅಣ್ಣ, ಈ ಸಿನಿಮಾಕ್ಕೆ ನಾನು ಬರ್ತೀನಿ, ನಿನ್ನ ಜೊತೆ ಸೇರ್ತೀನಿ ಅಂದಾಗ ಅವನು ಜೊತೆ ಮಾತಾಡಿದಾಗ ಅವಾಗ ನಿನ್ನ ತಾಯಿ ಪಾತ್ರಕ್ಕೆ ಮಂಜಮ್ಮ ಜೋಗ್ತಿ ಅವ್ರಿಗೆ ಗೊತ್ತು, ಅಲ್ಲಿರೋದು ಗೊತ್ತಿಲ್ಲ ಅವರಿಗೆ, ಡೈರೆಕ್ಟ್ರಿಗೆ. ಹಿಂಗೊಂದು ತಾಯಿ ಪಾತ್ರಕ್ಕೆ ಇಂಥವ್ರು ಬೇಕು ಅಂದಾಗ, ಅಯ್ಯೋ ಅಣ್ಣ ನಮ್ಮ ಹತ್ರನೇ ಇರೋದವರು, ನಮ್ಮೂರಲ್ಲೇ ಇದ್ದಾರೆ ಬರ್ರಿ ಅಂದಾಗ ಇವರೆಲ್ಲರೂ ಒಂದಿನ ಮಧ್ಯಾಹ್ನ ಟೈಮಿಗೆ ಬರ್ತಾರೆ. ಅಡುಗೆ ಮಾಡಿದ್ವಿ, ಅಚ್ಚುಕಟ್ಟಾಗಿ ಊಟ ಮಾಡ್ತಾರೆ, ಈ ಕತೆ ಹೇಳ್ತಾರೆ. ನಾನು ಆ ಕತೆನ ಒಪ್ಕೊಳ್ತೀನಿ, ಮಾಡ್ತೀನಿ, ನನಗೇನು ಕೊಡೋದು ಬೇಡ, ನಾನು ಮಾಡ್ತೀನಿ ಅಂತ ನಾನು ಒಪ್ಕೊಂಡೆ. ನಾನು ಇದುವರೆಗೂ ₹1 ತೊಗೊಂಡಿಲ್ಲ ಅವ್ರ ಹತ್ರ. ಅದು ಕಥೆನ ಒಪ್ಕೊಂಡೆ. ಆನಂತರ ಇವರು ಮಂತ್ರಾಲಯಕ್ಕೆ ಹೋಗ್ತೀವಿ ಅಂದರೆ, ಯಾಕೆ ಈಗ ಅಂತಂದರೆ, ಇಲ್ಲಮ್ಮ ನಾವು ಬರುವಾಗ ಆ ಅಮ್ಮ ಏನಾದರೂ ಈ ಸಿನಿಮಾಕ್ಕೆ ಒಪ್ಕೊಂಡ್ರೆ ನಾವು ಅಲ್ಲಿಂದಾನೇ ಮಂತ್ರಾಲಯಕ್ಕೆ ಬರ್ತೀವಿ ಅಂತ ರಾಘವೇಂದ್ರ ಸ್ವಾಮಿಗೆ ಹರಕೆ ಹಾಕ್ಕೊಂಡಿದ್ದೀವಿ ಅಂದರು. ಇದೇನಪ್ಪ ನಾವೇನಷ್ಟು ದೊಡ್ಡಿದ್ನ ಅಂತ ಅಂದ್ಕೊಂಡೆ. ಆಮೇಲೆ ಅವ್ರು ಮಂತ್ರಾಲಯಕ್ಕೆ ಹೋದ್ರು, ಅವ್ರು ಡೇಟ್ ಕೊಟ್ಟರು, ಆಮೇಲೆ ಸಿನಿಮಾಕ್ಕೆ ಬಂದ್ವಿ. ಹಂಗೆ ಶೂಟಿಂಗ್ ಆಯಿತು. ಫಸ್ಟ್ ಟೈಮು 70% ಆಯಿತು. ಅದರಲ್ಲಿ ಹೀರೋ ಕೈ ಕೊಟ್ಟ, ಆಮೇಲೆ ಇನ್ನೊಬ್ರು ಕೈ ಕೊಟ್ಟರು. ಅದಕ್ಕೂ ಮುಂಚೆ ಒಬ್ಬ ಹೀರೋ ಬಂದ, ಇವ್ರುಗಳ ಜೊತೆ ನಾನು ಮಾಡಲ್ಲ ಅಂತ ಅವನು ಕೈ ಕೊಟ್ಟ, ಫಸ್ಟ್ ಮಾಡ್ತೀನಿ ಅಂತೇಳಿ. ಸೆಕೆಂಡ್ ಬಂದವನು, ಅವ್ನಿಗೆ ಔಟ್ ಆಫ್ ಕಂಟ್ರಿ ನೌಕರಿ ಸಿಕ್ತು, ಅವನ ಆ ಕಡೆ ಹೋಗ್ಬಿಟ್ಟ. ಆಮೇಲೆ ನಮಗೆ ನಿಜವಾಗೂ ಹೇಳ್ಬೇಕಂದ್ರೆ ನಮಗೆ ಬಲಗೈಯಾಗಿ ದಚ್ಚು ದಿವಾಕರ್ ಅವರು ಸಿಕ್ಕಿದ್ರು. ಸುಮಾರು 1 ಕೋಟಿಯಿಂದ 1.5 ಕೋಟಿ ಫಾಲೋವರ್ಸ್ ಇದ್ದಾರೆ. ಅವನು ಒಂದು ದಿವಸ ಫೋನ್ ಮಾಡಿ ಹಿಂಗೆ ಬೇಕಂದಾಗ, ಇಲ್ಲ ಅಣ್ಣ ನಾನು ಬರ್ತೀನಿ, ನಾನು ಅವ್ರಿಗೆ ಸಪೋರ್ಟ್ ಮಾಡ್ತೀನಿ ಅಂತ ಒಳ್ಳೆ ಖುಷಿಯಿಂದ ಬಂದ. ಆದರೆ ಇವತ್ತು ಅವನು ಮಾಡ್ತಿರ್ತಕ್ಕಂಥ ವಿಡಿಯೋಗಳಿಗೆ ಅಥವಾ ಅವನು ಆಗ್ತಕ್ಕಂಥ ಇದುಗಳಿಗೆ ಆ ಕಮೆಂಟ್ಗಳನ್ನು ನೋಡಿದ್ರೆ ಬೇಜಾರಾಗ್ತಾ ಇರುತ್ತೆ. ನೀನು ಅವ್ರ ಜೊತೆಗೆ ಸಿನಿಮಾ ಮಾಡ್ತಾ ಇದೀಯಾ, ನೀನು ಒಬ್ಬತ್ತಾ, ನೀನು ಅವ್ರ ಥರನಾ, ನೀವು ಯಾಕೆ ಅವರಿಗೆಲ್ಲ ಸಪೋರ್ಟ್ ಮಾಡ್ತಾ ಇದ್ದೀರಿ, ಓಹೋ ನೀನು ಹಂಗೆ ಇರಬೇಕು ಅಂತ ಕಾಮೆಂಟ್ ಹಾಕಿದ್ದಾರೆ. ಅದೆಲ್ಲ ತುಂಬ ಬೇಜಾರಾಯಿತು. ಆದರೆ ಅವನು ಅದನ್ನೇ ಅದು ಮನಸ್ಸಿಗೆ ತಗೊಂಡಿಲ್ಲ. ಇವಳೆ ಸಂಸ್ಕೃತಿ ಅಂತ ಹೀರೋಯಿನ್ನು, ಅದರಲ್ಲಿ ಅವಳ ಜೊತೆಗೆ ಅವನು ಪಾತ್ರ ಮಾಡಿದ್ದಾನೆ. ನಮಗೆ ಭಾಳ ಖುಷಿ. ನಾನು ಅವನ ಮುಂದೆ ಹೇಳ್ಕೊಳಲ್ಲ, ಅವನ ಬಗ್ಗೆ ನನಗೆ ತುಂಬ ಗೌರವ ಇದೆ. ತುಂಬ ಈಗ ಯಾರು ಸಾಮಾನ್ಯ ಗಂಡಸರು ಬಂದು ನನ್ನ ಜೊತೆ ಮಾಡ್ತಾರೆ, ಈಗ ವರ್ಕ್ ಮಾಡೋರು ಕಳ್ತನದಿಂದ ಬಂದು ರಾತ್ರಿ ಬಂದು ರಾತ್ರಿ ಹೋಗ್ತಾರೆ. ಆದರೆ ಇದನ್ನ ತೆರೆ ಮೇಲೆ ನೋಡ್ಬೇಕಲ್ಲ, ಇವನಿಗೆ ತೆರೆ ಮೇಲೆ ಇವನು ಅವ್ರಿಗೆ ಎಲ್ಲರೂ ಎಷ್ಟು ಲಕ್ಷಾಂತರ ಜನ ನೋಡ್ತಾರಲ್ಲ, ಅದು 4 ಗೋಡೆ ಮಧ್ಯೆ ಆಗೋದು, ಅದಕ್ಕೆ ಯಾರಾದರೂ ಬಂದು ಹೋಗ್ತಾರೆ. ಆದರೆ ಇದೆಯಲ್ಲ ಲಕ್ಷಾಂತರ ಜನ ನೋಡೋದಿಲ್ಲ, ಅದಕ್ಕೆ ಅವನು ಮೆಚ್ಚಿ ಬಂದಲ್ಲ. ನಂಗೆ ಅದು ಭಾಳ ಸಂತೋಷ, ಅವನ ಭಾಳ ಹೆಮ್ಮೆ ನನಗೆ ಅವನ ಮೇಲೆ. ಅಷ್ಟು ಕಷ್ಟಪಟ್ಟು ಈ ಚಿತ್ರಗಳನ್ನು ಮಾಡಿದೀವಮ್ಮ ನಾವು. ಎಷ್ಟು ವರ್ಷ ಈ ಪ್ರೋಸೆಸ್ ನಡೀತು ಅಮ್ಮ? ಎಷ್ಟು ದಿನ ಸಿನಿಮಾ ಮಾಡೋಕೆ ತಗೊಂಡ್ರಿ ಅಮ್ಮ? ಸುಮಾರು ಒಂದು 4 ವರ್ಷ ಆಗಿದೆ ಅಮ್ಮ ಈ ಸಿನಿಮಾ. ಸುಮಾರು 4 ವರ್ಷ ಆಗಿದೆ. ಆಮೇಲೆ ಮಾಡಿ ಮುಗಿಸ್ಬೇಕಂತಂದರೆ ಇವತ್ತು ಬಂದವರು ನಾಳೆ ಬರ್ತಿದ್ದಿಲ್ಲ, ನಾಳೆ ಬಂದವರು ನಾಡಿದ್ದು ಬರ್ತಿದ್ದಿಲ್ಲ. ನಮಗೇನೋ ಕೆಲಸ, ಎಲ್ಲರೂ ಭಿಕ್ಷಾಟನೆ ಮಾಡೋರೆ ನಮ್ಮ ಅದರಲ್ಲಿರೋರು. ಅವ್ರಿಗೂ ಒಂದು ಬದುಕನ್ನೋದಿರುತ್ತಲ್ಲ, ಏನೋ ಒಂದು ಬಟ್ಟೆ ತೊಗೋಬೇಕಂದ್ರೂ ಭಿಕ್ಷೆ ಬೇಡೆ ತೊಗೋಬೇಕು, ಒಂದೇನೋ ಬೆಳಗ್ಗೆ ತಿಂಡಿ ಮಾಡ್ಬೇಕಂದ್ರೂ ಭಿಕ್ಷೆ ಬೇಡೆ ತಿಂಡಿ ಮಾಡಬೇಕು, ಒಂದೇನೋ ಒಂದು ಒಳ್ಳೆ ಬಟ್ಟೆ ತೊಗೋಬೇಕು, ಒಳ್ಳೆ ಡ್ರೆಸ್ ತೊಗೋಬೇಕು, ಒಳ್ಳೆ ಮೇಕಪ್ ಸಾಮಾನು ತೊಗೋಬೇಕಂದ್ರೆ ಭಿಕ್ಷೆ ಬೇಡಬೇಕು. ಅದಕ್ಕೆ ಅಂತ ಎಲ್ಲಾದರೂ ಸಾಲ ಮಾಡಿರ್ತಾರೆ, ಆ ಸಾಲ ತೀರ್ಸೋದಕ್ಕೆ ಭಿಕ್ಷಾಟನೆ ಮಾಡಬೇಕು. ಹಂಗಾಗಿ ನಮಗೆ ಟೈಮ್ ಕೊಡೋಕೆ ಅವರಿಗೆ ಕಷ್ಟ ಆಯಿತು. ಹಂಗಾಗಿ ತುಂಬ ದಿನಗಳು ತಗೊಂಡ್ರು. ಅದು ತುಂಬ ಕಷ್ಟ ಆಯ್ತಮ್ಮ. 4 ವರ್ಷದಿಂದ ನಮ್ಮ ಡೈರೆಕ್ಟ್ರು ತುಂಬ ಕಷ್ಟಪಟ್ಟಿದ್ದಾರಮ್ಮ. ಆದರೆ ಇವತ್ತು ನೋಡಿದರೆ ಹಿಂಗಿದೆ. ಈಗ 4 ವರ್ಷ ಒಂದು ಸಿನಿಮಾ ಮಾಡ್ತೀರಾ, ಜನವರಿ 1ಕ್ಕೆ ನೀವು ತೆರೆ ಕಾಣಬೇಕು ಅಂತ ಹೇಳಿದ್ದು. ಇದ್ರ ಹಿಂದೆ ಹಲವಾರು ಜನದ ಪರಿಶ್ರಮನೂ ಕೂಡ ಇದೆ.
ಒಂದು ಸಿನಿಮಾ ಅಂತ ಬಂದಾಗ ನಾವು ನೋಡೋದು ಸ್ಟಾರ್ ಕಾಸ್ಟಿಂಗ್ ಯಾರಿದ್ದಾರೆ, ಯಾರು ಮುಖ್ಯ ಪಾತ್ರ ವಹಿಸ್ತಾ ಇದ್ದಾರೆ. ಆದರೆ ನಿಮ್ಮ ಸಿನಿಮಾ ಹಾಗಲ್ಲ, ಒಂದು ಸಮುದಾಯವನ್ನ ಪ್ರತಿನಿಧಿಸುವಂತಹ ಸಿನಿಮಾ. ಇದಕ್ಕೆ ಧನುಷ್ ಅವರು ನೀವು ವಿಲನ್ ಆಗ್ಬೇಕು ಅಂತ ಅಂದಾಗ ನಿಮ್ಮ ಇದು ಹೇಗಿತ್ತು? ಅಲ್ಲ, ಇವನಿಗೂ ತುಂಬಾ ಜನ ಹಂಗೆ ಮೆಸೇಜ್ ಹಾಕಿದ್ರಮ್ಮ. ಅವನಿಗೆ ಹಾಕಿದಂಗೆ ಇವನಿಗೂ ಮೆಸೇಜ್ ಹಾಕಿದ್ದಾರೆ. ಇವನಿಗಂತೂ ಅವ್ರ ಜೊತೆಗೆ ಮಾಡಿದೆಯಲ್ಲೋ ನೀನು, ಬೇರೆ ಹೆಣ್ಮಕ್ಳು ಸಿಗ್ಲಿಲ್ಲ, ಹುಡುಗಿಯರು ಸಿಗ್ಲಿಲ್ವಾ, ಹೋಗಿ ಹೋಗಿ ಅವ್ರ ಜೊತೆಗೆ ಮಾಡಿದೆಯಲ್ಲ ಅಂತಾರೆ. ಇವನಿಗೂ ಸಹ ಹಂಗೆ ಕಾಮೆಂಟ್ ಮಾಡಿದ್ದಾರೆ. ಆಮೇಲೆ ಅವನ ಫ್ರೆಂಡ್ಸು ಇವನ್ ಫ್ರೆಂಡ್ಸು ಡೈರೆಕ್ಟ್ ಆಗಿ ಕೇಳಿದ್ದಾರೆ, ನಿಮಗೆ ಬೇರೆ ಯಾರು ಸಿಗ್ಲಿಲ್ಲ ಸಿನಿಮಾ ಮಾಡೋಕ್ಕೆ, ಹೋಗಿ ಹೋಗಿ ಚಕ್ಕಗಳ ಜೊತೆ ಸಿನಿಮಾ ಮಾಡಿದ್ದೀರಲ್ವಾ ಅಂತ ಗೇಲಿ ಮಾಡಿದ್ದಾರೆ. ರೀಲ್ಸೇ ಕಂಟೆಂಟ್. ನನ್ನ ಪ್ರಕಾರ ನನ್ನ ಕಂಟೆಂಟ್ಗಳು, ನನ್ನ ರೀಲ್ಸ್ಗಳಲ್ಲೇ ನೋಡ್ತದ 100 ಜನ ಹುಡುಗಿರ ಮೇಲೆ ಕಂಟೆಂಟ್ಗಳು ಮಾಡಿದ್ದೀನಿ. ಬಿಕಾಸ್ ನಮ್ದು ಟೀಮ್ ತುಂಬಾ ದೊಡ್ಡದು. ಬಿಕಾಸ್ ನಾನು ಕೊಡ್ತಿರುವಂತ ಒಂದು ಪ್ರಾಜೆಕ್ಟ್, ಒಂದು ಬಿಗ್ ಮೂವಿ ಬಂದ್ಬಿಟ್ಟು ಈ ಸಮುದಾಯಕ್ಕೆ ಒಂದು ಚಿಕ್ಕ ಹುಡುಗ ಅಳಿಲ್ ಸೇವೆ ಆದಂಗಿರ್ಬೇಕು. ಅಣ್ಣೊಂದು ಇಂಥ ಅರ್ಧನಾಗೇಶ್ವರ ಹುಡುಗನೂ ಅಲ್ಲ ಹುಡುಗಿನೂ ಅಲ್ಲ ಅನ್ನೋದೊಂದು ಅರ್ಧನಾಗ ಇಂಥವ್ರ ಜೊತೆ ಆಕ್ಟ್ ಮಾಡೋದು ಒಂದು ಪುಣ್ಯನೇ. ಈ ಥರ ಚಾನ್ಸ್ಗಳು ಯಾರಿಗೂ ಸಿಗೋದಿಲ್ಲ. ಮುಂದೆ ನಾವು 1000 ಮೂವಿಗಳು ಮಾಡ್ಬೋದು, 100 ಮೂವಿಗಳು ಮಾಡ್ಬೋದು, 100 ಕಥೆಗಳು ಮಾಡ್ಬೋದು, 100 ರೀಲ್ಸ್ ಮಾಡ್ಬೋದು. ಬಟ್ ಈ ತರ ಒಂದು ಕಮ್ಯುನಿಟಿ ಜೊತೆ, ಒಬ್ಬರ ಜೊತೆ ವರ್ಕ್ ಮಾಡೋದಲ್ಲ, 200-300 ಜನ ಮಂಗಳಮುಖಿರ ಜೊತೆ ಈ ತರ ಒಂದು ಮೂವಿ ವರ್ಕ್ ಮಾಡಿದ್ದೀನಿ. ಅಂಡ್ ಅದ್ರ ಜೊತೆಗೆ ಅಮ್ಮ ಅವ್ರ ಜೊತೆ ಪದ್ಮಶ್ರೀ ತಗೊಳ್ಳೋದ್ರಿಂದ ನಾರ್ಮಲ್ ಮಾತೇ ಅಲ್ಲ ಅಂತ ತಾಯಿ ಜೊತೆ ನಾನು ಆಕ್ಟ್ ಮಾಡಿರೋದು ನನ್ನ ಪುಣ್ಯ. ಯಾಕಂತಂದ್ರೆ ಆ ಸ್ಥಾನದಲ್ಲಿ ಹೇಳ್ತಾರೆ ನಮ್ಗೆ ಭಯ ಆಗಲ್ಲ ಅಂತವ್ರ ಜೊತೆ ಎಲ್ಲ ನಾವು ಆಕ್ಟ್ ಮಾಡ್ಬೇಕಾ, ಅಂತವ್ರನ್ನೆಲ್ಲ ನಾವು ತುಂಬಾ ರೆಸ್ಪೆಕ್ಟ್ ಮಾಡ್ತೀವಿ. ಅವ್ರನ್ನೆಲ್ಲ ನಾವು ಟಿವಿಗಳಲ್ಲೇ ನೋಡಿದ್ವಿ. ಬಿಕಾಸ್ ಅಷ್ಟು ರೆಸ್ಪೆಕ್ಟ್ ಕೊಡ್ತೀವಿ. 70 ವರ್ಷ 80 ವರ್ಷ ಆಗೈತೆ, 2.5 ತಿಂಗಳು 3 ತಿಂಗಳಿಂದ ಹತ್ತೋದು, ಇಳಿಯೋದು, ಹೋಗೋದು, ಆ ಕಾಲೇಜ್ಗೆ ಹೋಗೋದು, ಆ ಸ್ಕೂಲ್ಗೆ ಹೋಗೋದು, ನಮ್ಮ ಲೈಫ್ ಬಗ್ಗೆ ಮೂವಿ ನೋಡಿ ಅಂತ ಪ್ರಮೋಷನ್ ಮಾಡೋದು. ಒಬ್ರಿಬ್ರು ಮೀಟ್ ಆಗಿಲ್ಲ, ಒಂದು 3-4 ಲಕ್ಷ ಜನನ ಮೀಟಪ್ ಆಗಿದ್ದೀವಿ. ಒಂದು 60-70 ಕಾಲೇಜ್ಗಳು ಮೀಟಪ್ ಆಗಿದ್ದೀವಿ. ಎಲ್ಲರೂ ಮೀಟಪ್, ಎಲ್ಲರೂ ಇವಾಗ ಮೆಸೇಜ್ಗಳಾಗ್ತಾರೆ. 1000 ಮೆಸೇಜ್ಗಳಿರುತ್ತೆ, 1000 ಕಮೆಂಟ್ಗಳಿರುತ್ತೆ. ಯಾವಾಗ ಮೂವಿ ಬರುತ್ತೆ, ನಮ್ಮ ಡಿಸ್ಟಿಕ್ ಯಾವಾಗ ಬರುತ್ತೆ ಅಂತ ನೋಡ್ತು ಅಂತಂದ್ರೆ ಥಿಯೇಟರ್ ಸಿಗ್ತಾ ಇಲ್ಲ, ಒಂದೇ ಥಿಯೇಟ್ರು. ಆ ಥಿಯೇಟರ್ ತುಂಬಾ ಚೆನ್ನಾಗಿ ರೆಸ್ಪಾನ್ಸ್ ಇದೆ ನಮಗೆ. ಬೇರೆ ಮೂವಿಗಳು ಕಂಪೇರ್ ಮಾಡೋದು ನಮ್ದು ಕಲೆಕ್ಷನ್ಸ್ಗಳು ಚೆನ್ನಾಗಿದೆ. ಮೊನ್ನೆ ಡಿಸ್ಟ್ರಿಬ್ಯೂಟರ್ ಹೇಳಿದ್ದಾರೆ, ಕೇಳಿ ಅಮ್ಮ ಇದ್ದಾಗ ಮುಂದೆ ಕೂತ್ಕೊಂಡು ಹೇಳಿದ್ದಾರೆ. ಅಲ್ಲ, ಇವತ್ತು ಸಹ ಥಿಯೇಟ್ರ್ ಹತ್ರ ಹೋಗಿ ಬಂದು ಬೆಸ್ಟ್ ಆಫ್ ಕನ್ನಡ ಸಿನಿಮಾ ನಿಮ್ಮದು. ಹೊಸಬರ ಸಿನಿಮಾ ಇಷ್ಟರ ಮಟ್ಟಿಗೆ ಎಲ್ಲಿ ನಮ್ಮ ಸರ್ವಿಸ್ನಲ್ಲೇ ಹೊಸಬರ ಸಿನಿಮಾ ಇಷ್ಟರ ಮಟ್ಟಿಗೆ ಓಡಿಲ್ಲ. ಒಂದು ಶೋ ಆದ್ರೂ ತುಂಬ ಚೆನ್ನಾಗಿ ಓಡ್ತಾ ಇದೆ, ನಮ್ಮ ಸರ್ವಿಸ್ನಲ್ಲೇ ಫಸ್ಟು ಅಂತ ಹೇಳ್ತಾ ಇದ್ದಾರೆ ಅವರು. ಆಕ್ಚುಲಿ ಇವಾಗ ಅಮ್ಮ ಕಮೆಂಟ್ ಬಗ್ಗೆ ಹೇಳಿದ್ರು. ನಮ್ಮಲ್ಲಿ ಒಂದು ಮಾತು ಹೇಳ್ತಾರೆ, ಕಮೆಂಟ್ ಹಾಕೋರು ಕೈಯಲ್ಲಿ ಆಗದಿದ್ದವರು. ಯಾಕಂದ್ರೆ ನಾವು ನಮ್ ಕೆಲಸ ಮಾಡ್ಕೊಂಡು ಹೋಗ್ತೀವಿ ಅಂತ. ಯಾಕಂದ್ರೆ ಅದನ್ನ ಕ್ಯಾಮ್ರಾ ಹೆಂಗ್ ಫೇಸ್ ಮಾಡ್ಬೇಕು, ಕಮೆಂಟ್ ಮಾಡೋಂತಾರೆ. ಓಪನ್ ಆಗಿ ಚಾಲೆಂಜ್ ಮಾಡ್ತೀರಿ, ಒಂದು ಮೂವಿ ಮಾಡ್ರಪ್ಪ ನೀವು. ನಾವು 100 ಮಾಡಿದ್ರೆ ನಮ್ಮ ಪ್ರಕಾರ ಮಾಡಿ ಒಂದ್ ಮೂವಿನ ನಾರ್ಮಲ್ ಲವ್ವರ್ನ ಒಂದು ಕಂಟೆಂಟ್ ಎತ್ಕೋಬೋದು ತುಂಬಾ ಈಸಿ. ನಾನು ನನ್ನ ಲವ್ವರ್ ಒಂದು ಕಂಟೆಂಟ್ ಈ ತರ 100 ಜನ 200 ಜನ 200-250 ಜನ ಒಬ್ಬರು ಮಂಗಳಮುಖಿನ ನೀವು ಇಟ್ಕೊಂಡು ಒಂದು ಮೂವಿನ ತಗದ್ ತೋರಿಸ್ಬಿಟ್ಟು ನೀವ್ ಹೇಳ್ದಂಗೆ ಕೇಳ್ಬಿಡ್ತೀವಿ. ಮಾಡೋದಕ್ಕಾಗಲ್ಲ. 10 ಜನನ ಒಂದು 20 ಜನ ಟೀಮ್ನ ಕ್ಯಾರಿ ಮಾಡ್ಬೋದು. 200-300 ಜನ ಟೀಮ್ನ ಕ್ಯಾರಿ ಮಾಡೋದು ತುಂಬಾ ಕಷ್ಟ. 3 ವರ್ಷ ಹಾರ್ಡ್ ವರ್ಕ್ ಹಾಕಿರೋದು. ಅಂಡ್ ಈ ಮೂವಿ ಸಿಚುವೇಶನ್ಗಳು ಎಷ್ಟೋ ಲಕ್ಷ ಜನ ಮಂಗಳಮುಖಿ ಲೈಫಲ್ಲಿ ಏನೇನಾಗಿರುತ್ತೆ, ಯಾವ ತರ ಮನೆಯಿಂದ ಹಾಕಿರ್ತಾರೆ, ಅವ್ರ ಲೈಫಲ್ಲಿ ಏನೇನು ಅನುಭವಿಸಿರ್ತಾರೆ, ಎಲ್ಲನೂ ಒಂದೊಂದು ಸಿಚುವೇಶನ್ ತೋರ್ತಿದೀವಿ. ಸ್ಕ್ರೀನ್ ಪ್ಲೇ ಒಂದು ಕಥೆ ಅನ್ನೋ ತರ ಅಲ್ಲ, ಅದೊಂದು ಹೋರಾಟ ತರ. ಅವ್ರ ಲೈಫಲ್ಲಿ ಏನಾಗುತ್ತೆ, ಏನ್ ನೋವಾಗುತ್ತೆ, ಅವರಿಂದ ನಿಮ್ ಸಮಾಜಕ್ಕೆ ಏನೇನು ನೋವುಗಳಾಗುತ್ತೆ, ಪ್ರತಿಯೊಂದು ಮೂವಿ ತೋರಿಸಿದೀವಿ. ಹೋಗಿ ನೋಡಿ. ಮತ್ತೆ ಇದ್ರ ಕ್ಲೈಮ್ಯಾಕ್ಸ್ ಏನಿದೆ, ಈ ಕ್ಲೈಮ್ಯಾಕ್ಸ್ ಒಂದೇ ಒಂದು ನೀವು ತಿಳ್ಕೊಬಿಟ್ಟು, ಕ್ಲೈಮ್ಯಾಕ್ಸ್ ಅಲ್ಲಿ ಅವರೇ ಆಗ್ಲಿ ಇವರೆಲ್ಲ ಬಂದು ಒಂದು ಕ್ವಶನ್ಗಳು ಕೇಳ್ತಾರೆ. ಆ ಕ್ವಶನ್ಗೆ ನಿನ್ನ ಹತ್ರ ಆನ್ಸರ್ ಇತ್ತು ಅಂತಂದ್ರೆ ನೀನೇ ಗ್ರೇಟು. ನಿನ್ನ ಹತ್ರ ಆನ್ಸರ್ ಇತ್ತು ಅಂದ್ರೆ ಆಚೆ ಬಂದ್ಬಿಟ್ಟು ನೀನ್ ಯಾವತ್ತೂ ಅವ್ರನ್ನ ಆತರ ಈ ತರ ಅಂತ ಮಾತಾಡಲ್ಲ, ಅಕ್ಕ ಅಂತ ಪ್ರೀತಿಯಿಂದಾನೆ ಮಾತಾಡ್ತೀಯ, ಅದಂತೂ ಗ್ಯಾರಂಟಿ. ಯಾಕಂದ್ರೆ ಕ್ಲೈಮ್ಯಾಕ್ಸ್ ನಾನು ಎಷ್ಟೊಂದು ಹಾಕಿದೀನಿ. ಈ ಅಮ್ಮನಿಗೆ ನಾನು ದುಡ್ಡು ಕೊಟ್ಬಿಟ್ಟು, ಅಮ್ಮ ನೀನು ಅಳೋ ಅಮ್ಮನ ದುಡ್ಡು ಕೊಟ್ಬಿಟ್ಟು ಅಳಿಸಿಲ್ಲ. ಆ ಕ್ಲೈಮ್ಯಾಕ್ಸ್ ನೋಡಿದಾಗ ಸುಮ್ನೆ ಕಣ್ಣಲ್ಲಿ ನೀರು ಬಂದ್ಬಿಡುತ್ತೆ. ಪ್ರತಿ ದಿವಸ ಕೂಡ ಅವರ ನೋವುಗಳ ಪಟ್ಟೆ ಬಂದವ್ರು. ಈ ಕತೆ ಏನಿದೆ ಏನ್ ಕತೆ ಇದೆಲ್ಲ, ಆ ಕಥೆಯಲ್ಲಿ ಪ್ರತಿಯೊಂದು ನಾನು ವಿಲನ್. ಓಕೆ, ನನ್ಗೆ ಡೈಲಾಗ್ ಬರುತ್ತೆ, ಮಂಜಮ್ಮ ನನ್ ಕಡೆ ಕೈ ಜೋಡ್ತು. ಇಂಥ ಆಫರ್ಗಳಿರಲ್ಲ ಅವ್ರು. ಅಂದ್ರೆ ಅವ್ರು ಆಗ ನೋವಾಗ ಡೈಲಾಗ್ಗಳು ಹೇಗಿದೆ ಅಂದ್ರೆ ಒಂಥರ ಹೊಟ್ಟೆ ಚುಚ್ಚುತ್ತೆ. ಅಪ್ಪ ನಂಗೆ ಅವ್ರ ಹಿಂಸೆ. ಅದ್ರಲ್ಲೂ ಅಂತ ದೊಡ್ಡ ವ್ಯಕ್ತಿ ನಾನ್, ಯಾವ್ದೋ ಒಂದು ಹುಡುಗ ಅಂತವ್ರ ಕಣ್ಣು ಡೈಲಾಗ್ ಬಂದಾಗ ಅಮ್ಮ ಕಣ್ಣು ನೀರ ಹೇಳೋರು, ಮಗ ಎಲ್ಲ ಒಂದೊಂದು ಕೈ ನನ್ನ ಲೈಫಲ್ಲಿ ನಡೆದ ಮಗ, ನೀನ್ ಮಾತು ಕೇಳಿದ್ರಿ ಅಮ್ಮ ಏನಕ್ಕೆ ಚೂಸ್ ಮಾಡಿದ್ರಿ ಅಂತ. ಏನಕ್ಕೆ ಚೂಸ್ ಅಲ್ಲ, ಅವ್ರ ಲೈಫಲ್ಲಿ ಆಗಿರೋ ಘಟನೆನೇ ಈ ಶಿವಲೀಲಾ ಮೂವಿ. ಈ ಶಿವಲೀಲಾ ಅಂದ್ರೆ ಜನಗಳಂತ ಕಮರ್ಷಿಯಲ್ ಅಂತ ಥಿಂಕ್ ಮಾಡಕ್ ಹೋಗ್ಬೇಡಿ ಅಮ್ಮ. ಒಂದು ಸಮುದಾಯ ಇವತ್ತು ಎದ್ ನಿಲ್ತದಂದ್ರೆ ಈ ಶಿವಲೀಲಾ ಎದ್ದಿಂತ ಒಂದು ನಂಬಿಕೆ. ಇವತ್ತು ಇದ್ದವರು ಇವತ್ತು ಕೆಟ್ಟವ್ರನ್ನ ನೀವು ಇರ್ತೀರ, ನಾವಿರ್ತೀವಿ ಕೆಟ್ಟವ್ರ ಮೇಲೆ. ನಮ್ ಬರುವಂತ ಜನರೇಷನ್, ನನ್ನ ಜನರೇಷನ್ ಫ್ಯೂಚರ್, ನಮ್ ಫ್ಯೂಚರ್ ಆದ್ಮೇಲೆ ನಮ್ ಹುಟ್ಟೋ ಮಕ್ಕಳು ಅವ್ರು ನಾವ್ ಈ ತರಲ್ಲ. ನಮ್ಗೆ ಗೊತ್ತು ಕಷ್ಟಗಳು ಎಷ್ಟಾಗತ್ತೆ. ಒಂದು ಈಗ ನಾವೇ ನಮ್ಮ ಅಪ್ಪ ಅಮ್ಮ ಹೊರಗಡೆ ಹಾಕಿದ್ರೆ ಏನ್ ಮಾಡ್ಬೇಕು, ಭಿಕ್ಷೆ ಬಿಡೋಕಿತ್ತಾನೆ ಇಲ್ಲ, ಹುಡುಗರ ಓಡಿ ಹಾಕ್ತಿವಿ, ಹುಡುಗಿಯರ ಪೋಷಕ ಹಾಕ್ತಿವಿ. ಅಲ್ಲ ಕಷ್ಟಪಟ್ಟು ಬದುಕ್ಬೇಕು. ಇವ್ರ ಮಕ್ಕಳಿಗೆ ತಪ್ಪೇನಿದೆ, ಸಮುದಾಯ ಯಾರೋ ಒಬ್ರು ಮಾಡೋ ತಪ್ಪಿಗೆ ಎಲ್ಲರೂ ಹೆಸರು ಹೇಳ್ತೀವಿ.
ಸೊ ನನ್ಗನ್ಸಿದ್ದು ಈ ಮೂವಿ ನೋಡಿದ್ರೆ ಒಂದ್ ಬದಲಾವಣೆ ಅಂದ್ರೆ ನಮ್ಮ ಜನರೇಷನ್, ನಮ್ ಫ್ಯೂಚರ್, ನಮ್ಮ ಮಕ್ಳುಗಳು ಈ ತರ ಹುಟ್ಟಿದ್ರೆ ಹೊರಗೆ ಹಾಕಲ್ಲ. ಅವ್ರು ನಮ್ ತರ ಎಜುಕೇಶನ್ ಕೊಡ್ತೀವಿ, 100% ಎಜುಕೇಶನ್ ಕೊಡ್ತದಕ್ಕೆ ಹೋಗ್ತೀವಿ. ಯಾಕಂತಂದ್ರೆ ಒಂದು ಮನೆಯಿಂದ ಆಚೆ ಆಗ್ತು ಅಂತಂದ್ರೆ, ಒಂದು ಹುಡುಗಿಗೆ ಮನೆಯಿಂದ ಆಚೆ ಹಾಕಿ, ಒಂದು ಹುಡುಗ ಮನೆ, ಇವರು ಆತರ ಆಗೋದ್ರು ಅಂತ ಮನೆಯಿಂದ ಆಚೆ ಹಾಕ್ಬಿಡ್ತೀರಾ. ಅಪ್ಪ ಅಮ್ಮ ಯಾರು ಅವ್ರು ಒಪ್ಕೊಳ್ಳಲ್ಲ, ರೋಡ್ಗೆ ಹಾಕ್ತೀರಾ, ರೋಡಲ್ಲಿ ಬಿದ್ದರೆ, ರೋಡಲ್ಲಿ ಬಿದ್ಮೇಲೆ ಅವ್ರು ಏನ್ ಮಾಡ್ಬೇಕು, ಒಂದು ಭಿಕ್ಷೆ ಬೇಡಬೇಕು. ಇವಾಗ ಓದಿದ್ರೆ ಅವ್ರು ಏನೋ ಒಂದು ಕೆಲಸಕ್ಕೆ ಹೋಗಿ ಅಪ್ಲೈ ಮಾಡ್ತೀವಿ, ಒಂದು ಕೆಲಸ ಕೊಡಿ, ನಾನು ಓದಿದ್ದೀನಿ ಅಂಡ್ ಇನ್ನೂ ಒಂದು ಕೆಲಸನೂ ಕೊಡಲ್ಲ. ಓಪನ್ ಆಗಿ ಹೇಳ್ತೀನಿ, ಒಬ್ಬ ಮಂಗಳಮ್ಮಗೆ ಏನೋ ಒಂದು ಎಜುಕೇಶನ್ ಆಗಿದೆ, ಏನೋ ಒಂದು ಕೆಲಸ, ನಿನ್ ಒಬ್ಬ ಕೆಲಸಕ್ಕೆ ತಗೊಂಡ್ರೆ ಪಕ್ಕದಲ್ಲಿರೋರೆಲ್ಲ ಕಿರಿಕ್ ಮಾಡಕ್ ಸ್ಟಾರ್ಟ್ ಮಾಡ್ತಾರೆ, ನಾವು ಅವ್ರ ಜೊತೆ ಕೆಲಸ ಮಾಡಲ್ಲ ಅಂತ. ಎಷ್ಟೊಂದು ಅನುಭವಗಳಾಗ್ಬಿಟ್ಟಿದೆ, ನಾವು ಅವ್ರ ಜೊತೆ ಮಾಡಲ್ಲ, ಇನ್ನೇನ್ ಮಾಡೋದಕ್ಕಾಗಿದೆ, ನೆಕ್ಸ್ಟ್ ಹೋಗೋದೇ ಕಲೆಕ್ಷನ್ಗಳಿಗೆ. ಅವರು ನಮ್ಗೆ ಇದು ಒಂದು ಮೂವಿ ಆಗಿರ್ಬೋದು, ನಮ್ಗೆ ಆಗಿರೋ ಒಂದು ಹುಡುಗ ಒಂದು ಮೂವಿ ಆಗಿರ್ಬೋದು, ಇದು ಪ್ರತಿಯೊಂದು ಮಂಗಳಮುಖಿಯರಿಗೆ ಜೀವನ, ಅವ್ರ ಜೀವನದಲ್ಲಿ ಏನೇನಾಗಿದೆ ಅದನ್ನ ನಾವು ತೋರಿಸಿದೀವಿ ಅಷ್ಟೇ. ಆ ಘಟನೆಗಳಿಗೆ ಅವ್ರ ಜೊತೆ ನಾವು ಸಾಥ್ ನಿಂತ್ಕೊಂಡಿದೀವಿ. ಇಲ್ಲಿ ಯಾವುದೇ ರೀತಿ ನಂದು ಹೀರೋಯಿಸಮ್, ಬಿಲ್ಡಪ್, ನಂಗೆ ಇದು ಬೇಕು ಅಂತ ನಾನು ರೀಲ್ಸ್ ಎಲ್ಲ ನಾನು ಇದನ್ನ ಎಕ್ಸೆಪ್ಟ್ ಮಾಡ್ತೀನಿ. ನಂಗೆ ಬಿಲ್ಡಪ್ ಬೇಕು, ಹೀರೋಯಿಸಮ್ ಬೇಕು, ಎಂಡ್ ಆಫ್ ದಿ ಡೇ ನಾನೇ ಹೀರೋ ಆಗಿರ್ಬೇಕು. ಇದ್ರಲ್ಲಿ ನಾನು ಹೀರೋ ಅಂತ ಅಲ್ಲ, ಅವ್ನು ವಿಲನ್ ಅಂತ ಅಲ್ಲ. ಇದರಲ್ಲಿ ಮಂಗಳಮುಖಿರೇ ಹೀರೋ, ಅವರೇ ಹೀರೋಯಿನ್, ಅವ್ರ ಲೈಫಲ್ಲಿ ಏನೇನಾಗುತ್ತೆ ಆ ಘಟನೆನೇ ಸ್ಟೋರಿ. ನಾವಲ್ಲ ಪಾರ್ಟ್ ಅಷ್ಟೇ, ಆ ಮೂವಿ ಅಷ್ಟೇ. ಅವರೇ ಅಮ್ಮನೇ ಹೀರೋ ಹೀರೋಯಿನ್, ಇವರೇ ಹೀರೋ ಹೀರೋಯಿನ್, ಅವರೇ ನಾವೇನು ಅಲ್ಲ. ಎಷ್ಟೊತ್ತಲ್ಲಿ ಆಗ್ತಿದ್ದಾರೆ ಗೊತ್ತಾ ಮೂವಿ ಸೀನ್ಗಳಲ್ಲಿ ಇವ್ರಿಗೆಲ್ಲ. ನಾನು ಯಾವತ್ತೂ ಗ್ಲೀಸರಿನ್ ಬಳಸೇ ಇಲ್ಲಮ್ಮ, ಆ ಸಿನಿಮಾದಲ್ಲಿ ಯಾವತ್ತೂ ಗ್ಲೀಸರಿನ್ ಹಾಕಿಲ್ಲ. ಈಗ ಜೀವನ ಅದು ನಂದೇ ನಡೀತಾ ಇರುವಾಗ ನನ್ನ ಮನಸ್ಸು ಅಲ್ಲಿಗೆ ಹೋಗ್ತಾ ಇತ್ತು, ಆ ಘಟನೆ ನಡೆದ ಸ್ಥಳಕ್ಕೆ ನನ್ನ ಮನಸ್ಸಲ್ಲಿ ಹೋಗ್ತಿತ್ತು. ನನ್ನ ಜೀವನದಲ್ಲಿ ಇದಾಗಿತ್ತಲ್ಲ, ಹಿಂಗಾಗಿತ್ತಲ್ಲ ಅಂತ ಆಟೋಮೆಟಿಕ್ಕಾಗಿ ಕಣ್ಣಾಗ ನೀರು ಬಂದು 10 ಗಂಟೆನೇ ಡೈಲಾಗ್ಗಳು ಹೇಳ್ತಾ ಇದ್ದೆ ನಾನು. ಒಂದು ಜರ್ನಿ ಅದು, ಯಾಕಂದ್ರೆ ಎಲ್ರೂ ಜೀವನನೂ ಒಂದೇ ತರ ಇರಲ್ಲ, ಒಬ್ಬೊಬ್ರದ್ದು. ಚುಚ್ಚಿ ಮಾತಾಡಿದಾಗ ಮನುಷ್ಯ ನೋವು ಆಗ್ತದೆ ಇರ್ತದೆ, ಎಷ್ಟೇ ಕಲ್ಲಾಗ್ಬೋದು. ಈಗ ನಾವೇ ರೋಡ್ಗಳಲ್ಲಿ ನೋಡ್ತಾ ಇರ್ತೀವಿ, ಓಕೆ ನಿಮ್ ಕೈಲಿ ಭಿಕ್ಷೆ ಕೊಡಕ್ ಆಗಿಲ್ಲ ಅಂದ್ರೆ ಅದನ್ನ ಅಲ್ಲಿಗೆ ಬಿಡ್ಬೇಕು. ಬೈಯೋದಾಗಿರ್ಬೋದು, ಅಥವಾ ಹೊಡೆಯೋದು, ಅಥವಾ ಇನ್ನೇನೋ ಮಾಡುವಂಥದ್ದು. ಯಾರೋ ಒಬ್ರು ಇಬ್ರು ಮಾಡೋ ತಪ್ಪಿಗೆ ಇಡೀ ಸಮುದಾಯಕ್ಕೆ ಅವಮಾನ ಮಾಡೋದು. ನೀವು ನೋಡೋದಕ್ಕೆ ಹಿಂಗ ಅನ್ಸುತ್ತೆ, ಅದೇ ಇದು ಅಂತ ಸಿಗ್ನಲ್ಗಳೆಲ್ಲ ಇರ್ತಾರೆ ಗೊತ್ತಾ, ಅವ್ರಿಂದ ತುಂಬಾ ಕಷ್ಟಗಳಿರುತ್ತೆ, ಅವರಿಂದ ಏನೇನೋ ನಡೆದಿರುತ್ತೆ. ಸುಮ್ನೆ ಬಂದು ಯಾರು ನಿಂತ್ಕೊಳ್ಳಲ್ಲ. ಆತರ ಘಟನೆ ಅಲ್ಲ, ಮಾಡ್ಲಿ, ಭಿಕ್ಷಾಟನೆ ಮಾಡ್ಲಿ, ಕಳ್ತನ ಮಾಡ್ಲಿ, ಸುಳ್ತನ ಮಾಡ್ಲಿ, ಅದೆಲ್ಲ ಮಾಡೋ ಹಂಗೆ ಮಾಡಿದವ್ರು ಯಾರು? ಸಮಾಜ. ಇದನ್ನೆಲ್ಲ ಮಾಡಿದ್ದು ಸಮಾಜ, ಮತ್ತು ಎಲ್ಲದಕ್ಕಿಂತ ಮುಖ್ಯವಾಗಿ ತಂದೆ ತಾಯಿ. ಆ ತಂದೆ ತಾಯಿ ಆ ಮಕ್ಕಳನ್ನ ಹೊರಗೆ ಹಾಕ್ತಾ ಇದ್ರೆ ಇವತ್ತು ನಾವು ಎಲ್ಲರೂ ಹೊರಗೆ ಬರ್ತಾನೆ ಇದ್ದಿದ್ದಿಲ್ಲ. ಅಷ್ಟು ಜನ ಹೊರಗಡೆನೆ ಬರ್ತಾನೆ ಇದ್ದಿಲ್ಲ. ನಮ್ಮ ಜೀವನದಲ್ಲಿ, ನಮ್ಮ ಪ್ರಪಂಚದಲ್ಲಿ, ನಮ್ಮ ಏನಿದು ಸಮಾಜ ಏನಿದೆಯಲ್ಲ, ಅಂಥ ಮಕ್ಕಳನ್ನ ಇದು ನಮ್ಮ ಮಗು, ಇದು ನನ್ನ ಮಗಳು ಅಂತೊಂದು ಮನೆಯಲ್ಲಿ ಇಟ್ಕೊಂಡು ವಿದ್ಯಾಭ್ಯಾಸ ಕೊಡಿಸಿದಾಗ ಅವ್ರ ಕಾಲ ಮೇಲೆ ಅವ್ರು ನಿಂತ್ಕೊಂಡು ಮಂಜಮ್ಮನ ಥರ ಸಾಧಕರಾಗ್ತಾರೆ. ಮಂಜಮ್ಮ ಮನೆ ಬಿಟ್ಟು ಸಾಧಕಳಾದರೆ ಅವ್ರ ಮನೆಯಲ್ಲಿದ್ದು ಸಾಧಕರಾಗ್ತಾರೆ. ಈಗ ಮಹಿಳೆಯರಿಗೆ ಸಮಪಾಲು, ಪುರುಷರಿಗೆ ಸಮಪಾಲು ಅಂತ ಬಂದಿದೆ. ಮುಂದೊಂದು ದಿನ ನಮಗೂ ಸಮಪಾಲು ಬರುತ್ತೆ. ಈಗ 1% ಮೀಸಲಾತಿ ಕೊಟ್ಟಿದ್ದಾರೆ. 1% ಮೀಸಲಾತಿ ಒಳಗೆ 4 ಜನ ಟೀಚರ್ ಆಗಿದ್ದಾರೆ, 4 ಜನ ಪೊಲೀಸರಾಗಿದ್ದಾರೆ, ಒಬ್ಬರು PDO ಆಗಿದ್ದಾರೆ, ಒಬ್ಬರು PhD ಮಾಡಿದ್ದಾರೆ, ಒಬ್ಬರು ಗೆಸ್ಟ್ ಲೆಕ್ಚರಾಗಿ ಕೆಲಸ ಮಾಡ್ತಾರೆ. ನಮ್ಮ ಕರ್ನಾಟಕದಲ್ಲಿ, ಹೊರ ರಾಜ್ಯದಲ್ಲ. ಇಷ್ಟೆಲ್ಲ ಇದು ಸಮಾನತೆ ಅನ್ನೋದು ಎಲ್ಲಿದೆ? ಸಮಾನತೆ ಅಂತ ದೊಡ್ಡದಾಗಿ ಹೊಗಳ್ತಾ ಇರ್ತಾರೆ. ಅಂಬೇಡ್ಕರ್ ಅವರು ಸಂವಿಧಾನನ ಸೃಷ್ಟಿ ಮಾಡಿದರು, ಅದರಲ್ಲಿ ಸಮಾನತೆ ಬಗ್ಗೆ ಮಾತಾಡಿದ್ದಾರೆ. ಎಲ್ಲಿದೆ ಸಮಾನತೆ? ಯಾರಿಗೆ ಸಿಕ್ಕಿದೆ ಸ್ವಾತಂತ್ರ್ಯ? ಆಗಸ್ಟ್ 15ಕ್ಕೆ ದೊಡ್ಡದಾಗಿ 1000 ಮೀಟ್ರು 500 ಮೀಟ್ರು ಬಾವುಟಗಳನ್ನು ಹಿಡ್ಕೊಂಡು ಮೆರವಣಿಗೆ ಮಾಡ್ತಾರೆ. ಅದು ಎಲ್ಲಿದೆ ಸಮಾನತೆ? ನಮಗೆ ಸಿಕ್ಕಿದೆಯಾ ಸ್ವತಂತ್ರ? ನಮಗಿದೆಯಾ ಸಮಾನತೆ? ಇಲ್ವಲ್ಲ. ಯಾಕೆ ಅದೆಲ್ಲ ಮಾಡಬೇಕು? ಹೌದಿಲ್ಲಮ್ಮ? ಹೌದು, ಕರೆಕ್ಟ್ ಅಮ್ಮ. ನೀವು ಹೇಳೋದು ಪ್ರತಿಯೊಂದು ಮಾತು ನಿಜಾನೇ. ಯಾಕಂದ್ರೆ ನಾವೇ ಎಷ್ಟೋ ಉದಾಹರಣೆಗಳನ್ನ ನೋಡ್ದಿರ್ತೀವಿ, ಎಷ್ಟೋ ಅವಮಾನಗಳನ್ನ ಮಾಡ್ತಾರೆ ಏನೆಲ್ಲ ಅಂತ. ಅಲ್ಲ, ಇವ್ರು ಸಪೋರ್ಟ್ ಮಾಡ್ತೀವಿ ಅಂತ ಬಂದವ್ರಿಗೆ ಚುಚ್ಚು ಮಾತಾಡ್ತಾರಲ್ಲ, ಏನ್ ಮಾಡ್ಬೇಕು? ಮೊನ್ನೆ ಒಬ್ಬ ಯಾವ ಕಾಮೆಂಟ್ ಹಾಕಿದಾನೆ, ಯಾರು ಹೇಳಿದ್ರು ಹೊಲ ಮನೆ ಮಾರ್ಕೊಂಡು ಸಿನಿಮಾ ಮಾಡೋಂಥದ್ದು, ತೆಪ್ಪಗೆ ಮನೆಗಿರ್ಬೇಕು ತಾನೆ, ಇವಾಗ ಯಾಕೆ ಗೋಳಾಡ್ಬೇಕು ಅಂತ. ಅವ್ನು ಬಂದಲ್ಲಿ ನಿಂದಿರ್ಬೇಕು ಆ ಸ್ಥಾನದಲ್ಲಿ ನಿಂತು ಯೋಚನೆ ಮಾಡಬೇಕು. ಅವಾಗ ಅರ್ಥ ಆಗುತ್ತೆ ಬದುಕು ಏನು ಅಂತಂದು. ಈಗ ನಮಗೆ ಹಣ ಮಾಡ್ಬೇಕಂತ ಸಿನಿಮಾ ಮಾಡಲಿಲ್ಲ, ಹೆಸರು ಮಾಡ್ಬೇಕಂತ ಸಿನಿಮಾ ಮಾಡಲಿಲ್ಲ. ಅವ್ರ ನೋವನ್ನು ತೋರಿಸ್ಬೇಕು. ಈಗ ಮಂಜಮ್ಮ ಜೋಗತಿ ಅಂತ ಒಂದು ಪುಸ್ತಕ, ನಡುವೆ ಸುಳಿವ ಹೆಣ್ಣು ಅನ್ನೋದು ಒಂದು ಪುಸ್ತಕ. 2 ಪುಸ್ತಕ 16 ಯೂನಿವರ್ಸಿಟಿಯಲ್ಲಿ ಪಾಠ ಆಗಿದೆ ಅಮ್ಮ. ಆ ಪಾಠ ಎಷ್ಟು ಮಕ್ಕಳಿಗೆ ಮುಟ್ಬೋದು? ಅಲ್ಲಿ ಓದೋರ್ಗೆ ಅಷ್ಟೇ ಗೊತ್ತಾಗುತ್ತೆ. ಅದೇ ಒಂದು ಸಿನಿಮಾ ಮಾಡಿ ತೋರಿಸಿದ್ರೆ ಅವಿದ್ಯಾವಂತರಿಂದ ಹಿಡಿದು ವಿದ್ಯಾವಂತರವರೆಗೆ, ಬಡವರಿಂದ ಹಿಡಿದು ಶ್ರೀಮಂತರವರೆಗೆ ಎಲ್ಲರಿಗೂ ಮುಟ್ಟುತ್ತೆ.
ಆ ಒಂದು ಉದ್ದೇಶ ಇಟ್ಕೊಂಡು ಇದು ಸಿನಿಮಾ ಮಾಡಿದ್ದು. ಅಂಥದಕ್ಕೆ ಇಂಥ ಗತಿ ಬಂದಿದೆ ಇವಾಗ. ಆಕ್ಚುಲಿ ಅಮ್ಮ ಹೇಳಿದ ಮಾತು ನಂಗೆ ತುಂಬಾ ಇಷ್ಟ ಆಯ್ತು. ಅವರು ಏನೇ ಕೆಟ್ಟ ಕೆಲಸ ಮಾಡೋದು, ಮೆಜೆಸ್ಟಿಕರ್ ಸುಡುಗಾರಿಕೆ ಅದು ಇದು ಮಾಡ್ತಾರಲ್ಲ, ಕಾರಣ ಮಂಗಳಮುಖಿ ಈ ಥರ ಆಗೋದಕ್ಕೆ ಕಾರಣ ಅವ್ರ ಅಪ್ಪ ಅಮ್ಮನೇ. ಇವಾಗ ಅವ್ರ ಅಪ್ಪ ಅಮ್ಮ ಇವರು ರೋಡಿಗೆ ಬಿಡದೇನೆ ನನ್ನ ಮಗ ಹಿಂಗೆ ಆಗ್ಬಿಟ್ಟ, ಅವ್ರಿಗೆ ಮರ್ಯಾದೆ ಹೊಂಟೋಗ್ಬಿಡುತ್ತಲ್ಲ ಈ ಥರ ಆಗ್ಬಿಡ್ತು ಅಂತ. ಆ ಟೈಮಲ್ಲಿ ಅವ್ರಿಗೆ ಏನಾದ್ರೂ ಪರವಾಗಿಲ್ಲ, ನನ್ನ ಮಗನ ನಾನು ಸಾಕ್ತೀನಿ, ಆಗೋಣ ಮಗಳ ಥರ ಆಗೋಣ, ನಾನು ನೋಡ್ಕೋತೀನಿ, ನಾನು ಊಟ ಹಾಕ್ತೀನಿ, ನಾನು ಅನ್ನ ಹಾಕ್ತೀನಿ ಅಂತ ಇಟ್ಕೊಂಡಿದ್ರೆ ಅವ್ರು ರೋಡಿಗೆ ಬರ್ತಾ ಇರಲಿಲ್ಲ, ಅಲ್ಲೋಗಿ ನಿಂತ್ಕೋತಾ ಇರಲಿಲ್ಲ. ಇವತ್ತು ನಾವು ಬಿಗ್ ಬಾಸ್ ನೀತು ವನಜಾಕ್ಷಿ ಅವ್ರನ್ನ ನೋಡ್ತಾ ಇರ್ತೀವಿ. ಅವ್ರ ತಾಯಿ ಇವತ್ತಿಗೂ ಅವ್ರನ್ನ ಸಪೋರ್ಟಿವ್ ಆಗಿ ನಿಂತಿದ್ದಾರೆ. ಎಲ್ಲ ಕಡೆ ಪಾಪ ನಮ್ಮನೆ ಸುಮ್ಮನೆ ನಕ್ಷತ್ರ ಅಂತ ಡಬಲ್ ಡಿಗ್ರಿ ಮಾಡಿದ್ದಾರೆ, ಅವರು ಇಂಜಿನಿಯರಿಂಗ್ ಮಾಡಿದ್ದಾರೆ. ಎಷ್ಟೋ ಅನಾಥ ಮಕ್ಕಳಿಗೆ ಊಟಗಳು ಆಗ್ತಿದ್ದಾರೆ, ಇದು ಮಾಡ್ತಾರೆ. ಅವರಿಗೆ ಅವ್ರ ಮನೆಯವ್ರನ್ನ ಎಕ್ಸೆಪ್ಟ್ ಮಾಡ್ಕೊಂಡಿದ್ದಾರೆ. ಓಕೆನಾ, ರೋಡಲ್ಲಿ ಇದ್ದೀನಿ ಮೊನ್ನೆ ಆ ಸೀನ್ ನೋಡಿದಾಗ ಒಂದು ರಿವ್ಯೂ ನಾರ್ಮಲ್ ಹಾಕಿದ್ದೀನಿ, ಅಳ್ತಿದ್ದಾರೆ. ಬಿಕಾಸ್ ಆ ಸೀನ್ ಏನಪ್ಪಾ ಅಂತಂತಂದ್ರೆ ಅವ್ರ ಅಮ್ಮ ನನ್ನ ಇವ್ರನ್ನ ಮನೆಯಿಂದ ಆಚೆ ಹಾಕಿರ್ತೀನಿ, ನನ್ನ ಮಗಳಾಗ ಒಪ್ಕೋತೀನಿ ಅಂತ ಥಿಯೇಟರ್ ಅದು ತಪ್ಕೋತಾರೆ. ಆ ಸೀನ್ ನೋಡಿ ಅಳ್ತಿದ್ದಾರೆ. ಬಿಕಾಸ್ ನಮ್ಮ ಮನೇಲಿ ನಮ್ಮ ಅಮ್ಮ ಹಿಂಗ್ ನನ್ನ ಒಪ್ಕೊಂಡು ನಾನು ಚೆನ್ನಾಗಿರ್ತಿದ್ದೆ ಅಲ್ವಾ. ಆ ಸೀನ್ ನೋಡಿ ಬಿಕಾಸ್ ನಮ್ಗೊಂದು ಸೀನ್ ಅಷ್ಟೇ ಅದು, ಅವ್ರ ಲೈಫಲ್ಲಿ ಆಗಿರುತ್ತೆ. ನನ್ನ ಲೈಫಲ್ಲಿ ಹಿಂಗೆ ಆಗ್ಬಿಡ್ಲಿ, ನಮ್ಮ ಅಮ್ಮ ನನ್ನ ಒಪ್ಕೊಳ್ಳಿ, ನಮ್ಮ ಅಪ್ಪ ನನ್ನ ಒಪ್ಕೊಳ್ಳಿ, ನನ್ನ ಅಪ್ಪ ಅಮ್ಮನ ಜೊತೆ ಇರ್ತೀನಿ ಅನ್ನೋದೊಂದು. ಆ ಸೀನ್ ಅಂತೂ ತುಂಬಾ ಚೆನ್ನಾಗಿದೆ. ಕ್ಲಾಪ್ಸ್ ಹಾಕ್ತಾರೆ ಎಲ್ಲರೂ. ಇವಳನ್ನ ಹೊರಗೆ ಹಾಕಿರ್ತಾರೆ, ನನ್ನ ಮನೆ ಭಾಗ್ಯಲಕ್ಷ್ಮಿ ಇವತ್ತಿಂದ ಅಂತಂದು ತಬ್ಕೊಂತಾಳೆ. ಆ ಸೀನಲ್ಲಿ ಅವಳು ತಡ್ಕೊಳಕ್ ಆಗ್ತಾ ಇಲ್ಲ, ಅಷ್ಟು ಅಳ್ತಾ ಇದ್ದಾಳೆ. ಇಡೀ ಅಲ್ಲಿರೋ ಪ್ರತಿಯೊಬ್ಬ ಮಂಗಳಮುಖಿ ಕೂಡ ಬಿಕಾಸ್ ಎಲ್ಲರಿಗೂ ಅದು ಬೇಕು, ಅದು ಚೇಂಜಸ್ ಆಗ್ಬೇಕು, ಇವ್ರನ್ನ ಒಪ್ಕೋಬೇಕು ಅನ್ನೋದೇ ಎಲ್ಲರಿಗೂ ಆಸೆಗಳು. ಆಕ್ಚುಲಿ ನಮ್ಮ ಹಿಂದೂ ಧರ್ಮದಲ್ಲಿ ಇದೆ, ಅರ್ಧನಾರೀಶ್ವರನ್ನ ನಾವು ಪೂಜೆ ಮಾಡ್ತೀವಿ. ಆದ್ರೆ ರಿಯಲ್ ಲೈಫ್ ಅಲ್ಲಿ ಅದನ್ನ ಯಾವ ಅಪ್ಪ ಅಮ್ಮ ಯಾರು ಒಪ್ಕೊಳ್ತಾರೆ? ಅರ್ಧನಾರೀಶ್ವರನಿಗೆ ದೇವಸ್ಥಾನ ಕಟ್ಟಿ ಪೂಜೆ ಮಾಡ್ತಾರೆ, ನಮ್ ದೇವ್ರು ಅಂತಂದು. ಆ ಹರಿಹರ ಪುತ್ರ ಅಯ್ಯಪ್ಪ ಸ್ವಾಮಿ ಅದಕ್ಕೆ ಮಾಲೆ ಹಾಕೊಂಡು ಅಲ್ಲಿ ತನಕ ನಡ್ಕೊಂಡು ಹೋಗ್ತಾರೆ, ಯಾತ್ರೆ ಮಾಡ್ತಾರೆ. ಅವರ ಸ್ವರೂಪನೇ ತಾನೆ ನಾವು ಅರ್ಧನಾರೀಶ್ವರನ್ ತರನೇ. ನಮ್ಮನ್ನ ಯಾಕೆ ಅಕ್ಸೆಪ್ಟ್ ಮಾಡಲ್ಲ? ನಮ್ಮನ್ನ ಯಾಕೆ ಕೊಂಡ್ಕೊಳ್ಳ ಇದು ಮಾಡಲ್ಲ? ಅವರು ಯಾಕೆ ಆ ರೀತಿ ಮಾಡ್ತಾರೆ? ಇದು ಬೇಗ ಭಾವ ಹೋಗ್ಲಿ ಅಂತಾನೆ ಈ ಸಿನಿಮಾ ಮಾಡಿರೋದು. ಆಕ್ಚುಲಿ ನಾವು ಧನುಷ್ ಅವ್ರ ವಿಡಿಯೋಸ್ ನೋಡುವಾಗೆಲ್ಲ ಅವ್ರು ತುಂಬಾ ಫ್ಯಾಮಿಲಿ ಓರಿಯೆಂಟೆಡ್ ಕಂಟೆಂಟ್ ಗಳನ್ನ ತುಂಬಾ ಕೊಡ್ತಾ ಇರ್ತಾರೆ, ತುಂಬಾ ಮೆಸೇಜಿಂಗ್ ಕೊಡ್ತಾ ಇರ್ತಾರೆ. ಈ ಸಿನಿಮಾಗೆ ವಿಲನ್ ಆಗಿ ಸೆಲೆಕ್ಟ್ ಆದಾಗ ಹೆಂಗಿತ್ತು ನಿಮ್ಗೆ? ಈ ಮೂವಿ ಬಂದಾಗ ನನ್ಗೆ ಸೈಡ್ ವಿಲನ್ ತರ ಬಂದಿದ್ದು. ಆಕ್ಚುಲಿ ಒಂದು ಕಾಸ್ಟಿಂಗ್ ಹೋಗ್ತಾರೆ ಅವರು ಹಾಯ್ ಬಾಯ್ ಮತ್ತು ವೈಕೆ ಅಂತ ಇದ್ರು. ಸೊ ಅವ್ರ ಥ್ರೂ ಆದಾಗ ಕೇಳ್ತೀನಿ, ಅವಾಗ ಬರಕ್ಕೆ ಯೋಚನೆ ಮಾಡ್ತಾ ಇದ್ದೆ, ಕಾಸು ಬೇರೆ ಕಮ್ಮಿ ಅಂತ ಅಷ್ಟೆಲ್ಲ ಮನೇಲಿ ಬಿಡ್ಬೇಕು ಬಿಡಲ್ಲ. ಮನೇಲೇನು ನೀನ್ ಮಾಡು, ಮೂವಿ ಬೇಡ, ಬಿಸ್ನೆಸ್ ಹೋಗಂತ ಸರಿಯಾಗ್ದಾಗ ನಿನ್ ಬಾಚಿನ ಅಂತ ಜೊತೆ ಕರೀತಾರೆ. ಕರೆಕ್ಟ್ ಬಂದ್ಮೇಲೆ ಅಶೋಕ್ ಸರ್ ಇರ್ತಾರೆ, ಮಂಜಮ್ಮ ಇರ್ತಾರೆ. ಅಲ್ಲಿ ಒಂದ್ ವೈಟ್ ಶರ್ಟ್ ವೈಟ್ ಪಂಚಲ್ಲಿ ನಿಂತಿರ್ತೀನಿ. ಅವಾಗ ಇದ್ದಕ್ಕಿದ್ದಂಗೆ ಏನಪ್ಪ ಅಮ್ಮ ಇವರ ನೋಡ್ತಾರೆ, ಅಮ್ಮ ಇದ್ರ ಕಣ್ಣು ತುಂಬಾ ಚೆನ್ನಾಗಿ ಕಾಣ್ತಿದೆ ಸ್ಕ್ರೀನ್ ಅಲ್ಲಿ ಅಂತ ಹೇಳ್ತಾರೆ. ಇಮಿಡಿಯೇಟ್ಲಿ ಅಶೋಕ್ ಸರ್ ಅವ್ರದ್ದು ಶರ್ಟ್ ಪಂಚೆ ಅವ್ರದ್ದು ತಂದು ಎಲ್ಲ ಗೋಲ್ಡಿಂಗ್ ಹಾಕ್ಬಿಟ್ಟು ತಗೊಂಡು ಸೀಟಲ್ಲಿ ಕೂರಿಸ್ಬಿಡ್ತಾರೆ. ಐವತ್ತರ ಸೈಡ್ ಅಂತ ಬಂದು ನೆನಪಿಡ್ತೀನಿ ಮೂವಿ ಬಂದ್ಬಿಟ್ಟು. ಸೊ ನನ್ ಲಕ್ಕು ಆಕ್ಚುಲಿ ಅಮ್ಮ ಆಕ್ಟಿಂಗ್ ಮಾಡಿ ಸಿಕ್ಕಿದೆ ಲಕ್ಕ, ಸುಳ್ಳು ಹೇಳಿದೆ. ಯಾಕಂದ್ರೆ ದೊಡ್ಡ ವ್ಯಕ್ತಿ, ನಿಮ್ಗೆ ಯಾವ್ದೋ ನೋಡ್ಲಿದ್ದೆ ಒಳ್ಳೆದು ಹುಡುಗ ಸಡನ್ ಇಂಥ ಬೆಂಗಳೂರು ಬಂದ್ಬಿಟ್ಟು ಇಂಥವ್ರ ಮುಂದೆ ಆಕ್ಟ್ ಮಾಡ್ತೀನಿ ಜೊತೆಗೆ ಇರ್ತೀನಿ ಅಂದ್ರೆ ನನ್ನ ಅದೃಷ್ಟ. ಆನೆಸ್ಟ್ ಆಗಿ ಅಶೋಕ್ ಸರ್ ಆಗ್ಲಿ, ಆಮೇಲೆ ಮಂಜಮ್ಮ ಅಶೋಕ್ ತುಂಬಾ ತುಂಬಾ ಸಪೋರ್ಟ್ ಮಾಡಿದ್ದು. ಸೊ ವಿಲನ್ ಆದಾಗ ನನಗೆ ಟೆನ್ಷನ್, ಅಮ್ಮಂಗೆ ಡೈಲಾಗ್ ಕೌಂಟ್ರಿ ಡೈಲಾಗ್ ಇಡೀ ಮೂವಿ ನನಗೂ ಇರೇ ಕೌಂಟ್ರಿ ಇಲ್ಲ, ಡೈಲಾಗ್ಸ್ ಏನ್ ಇಬ್ರಿಗೂ. ಮಂಜಮ್ಮ ಕೌಂಟ್ರಿ ಪ್ರತಿ ಮಾತಿದ್ರೆ ನೆಕ್ಸ್ಟ್ ಸೀನ್ ಮೇಲೆ ಮಂಜಮ್ಮ ನನಗೂ ಡೈಲಾಗ್ಸ್. ಮಂಜಮ್ಮ ಹೊಡೆ ಸಿಗ್ ಬರುತ್ತೆ, ಹೊಡಿತಿ ಭಯ ಆಗುತ್ತೆ, ಹೊಡೆ ನಿಜ ಇಲ್ಲ ಫೇಕ್ ಆದ್ರೂ ಭಯ. ಎಲ್ಲಿ ಟೆನ್ಷನ್, ಇವ್ರ ಫ್ಯಾನ್ ಫಾಲೋವರ್ಸ್ ತುಂಬಾ ಜನ ಇದ್ದಾರೆ, ಎಲ್ಲ ಹಂಗೆ ಹೊಡಿತಾರೆ ಬಂದು ಅಂತ. ಸೊ ವಾಟ್ ಲಾಸ್ಟ್ ಅಲ್ಲಿ ನನ್ಗೊಂದು ಮೂವಿ ಸ್ಟಾರ್ಟಿಂಗ್ ಅಲ್ಲಿ ಬಂದಿದ್ದಾಗ ನನ್ ಕೂಡ ಇದೆಲ್ಲ ಜೊತೆ ನಂಗೂ ಟೆನ್ಷನ್. ಯಪ್ಪ ನನ್ಗೆ ಗೊತ್ತಿಲ್ಲ ಮಂಗಳಮುಖಿ ಅಂತ. ನಾನು ನೋಡೋದು, ನಾವು ಸಿಗ್ನಲ್ ನೋಡಿದ್ರೆ ಹೋಗ್ತಾ ಪ್ರತಿಯೊಬ್ರು ತಾಯಂದಿರು ದೋಷ ಊಟ ಮಾಡ್ದ, ಅಮ್ಮ ಊಟ ಮಾಡ್ದ, ತಿಂದ ತಂದ್ಕೊಡ್ಲಾ, ಇವ್ರಂದ್ರೆ ಗುಡಿಸ್ಲಿದ್ರು, ಮಗ ತಿಂದ ಊಟ ಮಾಡ್ದ, ಹೋಗಿ ತಿನ್ಕಬ್ಬ. ನಾವು ದೊಡ್ಡವ್ರು ತಾನೆ, ಅವರ ದುಡ್ಡು ಕೊಡೋ ತಿನ್ಕಬ್ಬ ಹೋಗ ಹಾಕಿಲ್ಲ, ಅಷ್ಟು ಪ್ರೀತಿ ಕೊಡೋರು. ಆವಾಗ ನಮ್ದಲ್ಲಿ ಪಾಯಿಂಟ್ ಆಫ್ ವ್ಯೂ ಚೇಂಜ್. ಟಿವಿಯಲ್ಲಿ ಮೆಜೆಸ್ಟಿಕ್ ಅಲ್ಲಿ ದಂಧೆ ಮಾಡ್ತಾರೆ ಅಂತೇಳಿ ಸುದ್ದಿ, ಅಯ್ಯೋ ಮೆಜೆಸ್ಟ್ ದಂಧೆ ಮಾಡ್ತಾರೆ ಅಷ್ಟೇ ಕೇಳಿದ್ದು. ಅಲ್ಲಿ ವಿಡಿಯೋ ಯಾರೋ ಮಾಡಿ ಕಾಣಿಸಿದ್ದು, ಇವ್ರ ಜೊತೆ ಇದ್ ನೋಡ್ಲಲ್ಲ, ಅವನೇ ಹೇಳ್ತಾನೆ. ನಾಳೆ ಯಾರು ವಿಡಿಯೋ ಮಾಡಿ ಅವನೇ ಹೇಳ್ತಾನೆ, ತಪ್ಪು ಮಾಡಿದ್ರೆ ಅವನೇ ಹೇಳ್ತಾನೆ ನೆಕ್ಸ್ಟ್. ಏನಕ್ಕಂದ್ರೆ ಅವ್ರಿಗೆ ಅದೇ ಪ್ರೀತಿ, ಅವ್ರಿಗೆ ಭಾವನೆ. ಒಂದ್ ವಿಷಯ ನೆನ್ಪಿಟ್ಕೋಬೇಕಾಗಿದ್ದು, ಒಂದು ಹುಡುಗ ಒಂದು ಹುಡುಗಿಯಾಗಿ ಕನ್ವರ್ಟ್ ಆಗ್ಬೇಕಾದ್ರೆ ಮೈಂಡ್ ತುಂಬಾ ಕನ್ವರ್ಟ್ ಆಗುತ್ತೆ. ಟೆನ್ಷನ್ ಲೆವೆಲ್, ಮೈಂಡ್ ಸೆಟ್ ಆಗಲ್ಲ. ಮೈಂಡ್ ಹೊರಗಡೆ ಹಾಕಿದ್ರೆ ಪಬ್ಲಿಕ್ ಬರ್ತಾರೋ, ಅವ್ರು ಯಾತ್ರೆ ಬಿಹೇವ್ ಮಾಡೋಕೆ ಗೊತ್ತಾಗಲ್ಲ. ಮೈಂಡ್ ಒಂದ್ ಕಡೆ ಗಂಡ್ಮಕ್ಳ ಹತ್ರ ಮೂವ್ ಮಾಡ್ತೀನಿ, ಹೆಣ್ಮಕ್ಳ ಹತ್ರ ಭಾವನೆ ಇರುತ್ತೆ. ಅದೆರಡೂ ಅರ್ಥ ಆಗಲ್ಲ. ಅಪ್ಪ ಅಮ್ಮ ಜೊತೆಗಿದ್ದಾಗ ಅರ್ಥ ಮಾಡಿಸ್ಬೋದು. ಅಪ್ಪ ಅಮ್ಮ ಹೊರಗಡೆ ಬೀದಿ ಆಗ್ಬಿಟ್ಟು ಅವ್ರು ಈ ತರ ಆಗ್ತದೆ. ಸೊ ಎಲ್ಲಾ ಕಡೆ ಯೋಚನೆ ಮಾಡೋದು ಅರ್ಥ ಆಗುತ್ತೆ. ಎಲ್ಲ ಒಂದೇ ದೇವ್ರು ಸೃಷ್ಟಿ ಮಾಡಿ, ನಾವುಗಳೆಲ್ಲ ಅವ್ರು ಸೃಷ್ಟಿ ಮಾಡ್ಕೊಂಡು ನೋಡಿ. ದೇವ್ರ ಮಂಗಳಮುಖಿ ನಂಗೆ ಹೆಂಗೆ ಅಂತ ಅಂತಾರೆ, ಇವ್ರು ನಕ್ಷತ್ರ ಅಂತ. 7 ಅವರ್ 6 ಅವರ್ ಕರ್ಗ ಬರ್ತಾರೆ, 20 kg 25 kg ಕರ್ಗ ರಾಶಿ ಅಂತ.
20 ಕರ್ಗ ಬರ್ತಾರೆ ಅಂತಂದ್ರೆ 25 kg 30 kg ಇರುತ್ತೆ, 7 ಅವರ್ 8 ಅವರ್ ಕರ್ಗ ಬರ್ತಾರೆ. ಯಾರು ಕಮ್ಮಿ ಇವರು? ದೇವರು ಅಂತ ಪೂಜೆ ಮಾಡ್ತಿರ್ತಾರೆ, ಇವ್ರನ್ನ ಅಕ್ಸೆಪ್ಟ್ ಮಾಡಿ, ಇಂಥವ್ರನ್ನ ಅಕ್ಸೆಪ್ಟ್ ಮಾಡಿ, ಏನಾದ್ರು ಒಂದು ದೇವ್ರ ಕಾಲಲ್ಲಿ ಅವ್ರಿಗೆ ಇದನ್ನ ಮಾಡಿ. ಅವ್ರು ಮೇಕಪ್ ಆರ್ಟಿಸ್ಟ್ ಅವ್ರು ಆಕ್ಚುಲಿ, ಹೀರೋಯಿನ್ ಇದ್ದಾರೆ ನಮ್ಮ ಸಿನಿಮಾದಲ್ಲೆಲ್ಲ ಅವಳೇ ಮೇಕಪ್ ಮಾಡಿರೋದೆಲ್ಲ ಅವರೇ ಮೇಕಪ್ ಆರ್ಟಿಸ್ಟ್. ಬಿಕಾಸ್ ಅವ್ರಿಗೆ ನೀವು ಒಂದು ವ್ಯಾಲ್ಯೂ ಕೊಡ್ತು ಅಂತಂದ್ರೆ ಅವರು ಚೇಂಜ್ ಆಗ್ತಾರೆ, ಅವ್ರ ಲೈಫಲ್ಲಿ ಅವ್ರು ಚೇಂಜ್ ಆಗ್ತಾರೆ. ಅವ್ರಿಗೆ ಈಕ್ವಾಲಿಟಿ ಕೊಡಿ, ಅವ್ರಿಗೊಂದು ಸಮಾನತೆನ ನೀವು ಕೊಡಿ, ಅಷ್ಟೇ ನಾವು ಕೇಳ್ಕೊತಾ ಇರೋದು. ಆಕ್ಚುಲಿ ನಾವು ಮನೆಗಳಲ್ಲಿ ತುಂಬಾ ನೋಡ್ತಾ ಇರ್ತೀವಿ, ಮಕ್ಳಿಗೆ ಚಿಕ್ಕ ವಯಸ್ಸಿಂದಾನೇ ಈ ಸಮಾಜ ಅಂದ್ರೆ ಭಯನ ಹುಡ್ಸಿರ್ತಾರೆ. ನಾವು ಬಂದ್ವಿ ಅಂದ್ರೆ ನಿನ್ ಮಗು ಎತ್ಕೊಂಬಂದ್ರೆ ಅವ್ರು ಬಂದ್ರು ನೋಡಿ ಹಿಡ್ಕೊಂಡು ಹೋಗ್ತಾರೆ, ಅವ್ರು ಬಂದ್ರು ನೋಡಿ ಕರ್ಕೊಂಡು ಹೋಗ್ತಾರಂತೆ. ಮೊದಲಿಂದನೇ ಚಿಕ್ಕ ಮಕ್ಳಿಂದಾನೇ ಭಯ ಹುಟ್ಟಿಸ್ಬಿಡ್ತಾರೆ, ಅವ್ರು ಹಿಡ್ಕೊಂಡು ಹೋಗ್ತಾರೆ ನೋಡು ಅಂತಂದು. ನಿಮ್ಮಿಬ್ರು ಮನೆಗಳಲ್ಲಿ ಏನಂದ್ರು ಈ ಸಿನಿಮಾ ಮಾಡ್ತಾ ಇದೀನಿ ಅಂತ ಅಂದಾಗ ಹೆಂಗಿತ್ತು ರಿಯಾಕ್ಷನ್? ಏನಿಲ್ಲ, ಅಪ್ಪ ಅಮ್ಮ ಅವ್ರು ರೆಸ್ಪೆಕ್ಟ್ ಮಾಡ್ತಾರೆ, ಓಕೆನಾ. ಬಟ್ ಗೊತ್ತಿರಲ್ಲ, ಹುಷಾರವಾಗಿ ಹಿಂಗೆ ನಾರ್ಮಲ್ ಮಾತುಗಳಾಡಿದ್ರು, ಹುಷಾರು ಅಪ್ಪ ಅಮ್ಮ ಅವ್ರ ಜೊತೆ ಮಾಡ್ತಿದ್ಯಾ ಗ್ರೇಟ್, ಅವ್ರ ಮಂಜಮ್ಮ ಅವ್ರ ಜೊತೆ ಗ್ರೇಟ್, ಹುಷಾರಾಗಿರುತ್ತೆ. ನನಗೆ ಫಸ್ಟ್ ಆಫ್ ಆಲ್ ಭಯ ಇತ್ತು, ಇವ್ರ ಜೊತೆ ಹೋಗಿ ನಾನೇ ಒಬ್ಬರೇ ಮೀಟ್ ಆಗಿದ್ದೀರಿ, ನಂಗೆ ಗೊತ್ತಿಲ್ಲ 10 ಜನ 20 ಜನ 30-40 ಜನ ಜೊತೆ ಏನ್ ವರ್ಕ್ ಮಾಡ್ಬೇಕಂತ ಗೊತ್ತಿಲ್ಲ. ಬಟ್ ಅಲ್ಲಿ ಹೋದ್ಮೇಲೆ ಎಲ್ಲರೂ ನಮ್ಗೆ ಒಳ್ಳೆ ಅಕ್ಕನ ಪ್ರೀತಿಗಳು ಕೊಟ್ರು, ಮಗ ಅಂತ ಮಾತಾಡಿದ್ರು. ಪಾಪ ಎಷ್ಟೋ ಅಡುಗೆ ಮಾಡಿ, ಏನಾದ್ರು ಊಟ ಇತ್ತು ಅಂದ್ರೆ, ಏನಾದ್ರು ಊಟ ಟೈಮ್ ಆಯ್ತು ಅಂದ್ರೆ ಅವ್ರೇ ಊಟ ಹಾಕೊಂಡ್ಬಂದು ಎಲ್ಲಿದೀವಲ್ಲ ಕೊಡೋರು. ತುಂಬಾ ಪ್ರೀತಿಯಿಂದ ತುಂಬಾ ಕೇರಿಂದ ನೋಡ್ಕೊಂಡ್ರು. ಬಿಕಾಸ್ ನನ್ನ ಪಾಯಿಂಟ್ ಆಫ್ ವ್ಯೂ ಚೇಂಜ್ ಆಯ್ತು. ನಾನು ನೋಡಿದ್ದೇನೆ ಬೇರೆ ಇತ್ತು, ಅವ್ರ ಕಲೆಕ್ಷನ್ ಪ್ರತಿಯೊಬ್ಬರು ಸ್ಟೋರಿಗಳು ಕೇಳ್ತಿದ್ದೆ ನಾನು. ಯಾಕಂದ್ರೆ ನಾನು ಬ್ಲಾಗರ್ ಇರೋದ್ರಿಂದ ನೀವು ಲೈಫಲ್ಲಿ ಹೆಂಗಿತ್ತು ಏನಿತ್ತು ಅಂತ ಕೇಳ್ಕೊಂಡಾಗ ಎಲ್ಲರದ್ದು ಎಂಡ್ ಆಫ್ ದಿ ಡೇ ನಮ್ಮ ಅಪ್ಪ ಅಮ್ಮ ಮನೆಯಿಂದ ಆಚೆ ಹಾಕ್ಬಿಟ್ಟು ನಮ್ಗೆ ಮಾಡಕ್ ಬೇರೆ ಕೆಲಸ ಸಿಗ್ಲಿಲ್ಲ. ಸೊ ನಾ ಇದೇ ದಾರಿಗೆ ಹೋಗ್ಬೇಕಾಗಿತ್ತು, ಇದೇ ಕೆಲಸ ಮಾಡ್ತಿದ್ದೀನಿ, ಇದೇ ಭಿಕ್ಷೆ ಬಿಡ್ತಿದ್ದೀನಿ. ಎಂಡ್ ಆಫ್ ದಿ ಡೇ ಇದೇ ಆನ್ಸರ್ಗಳು ಎಲ್ಲರದ್ದು. ನಮ್ಮನೆ ಇಲ್ಲ, ಅಮ್ಮನ ಕಾಲು ಅಷ್ಟೇ. ಸುದ್ದಿ ಹೋಗ್ಬಿಡ ಅಮ್ಮನ ಕಾಲು. ದೊಡ್ಡವರು ಸುಮ್ಮನೆ ಬಿಡಪ್ಪ, ನೀನೇನು ಆಟ ನೀನ್ ಊರ್ಲಿಟ್ಕೋ, ಅಲ್ಲಿ ದೋಸೆ ಹೋಗ್ಬೇಡ ಅಮ್ಮ. ಅವ್ರು ಇಂತ ನೋಡಿಲ್ಲ, ಖಾಲಿ ಟಿವಿ ನೋಡಿದ್ದು, ಆದ್ರೆ ನಿಮ್ಮನ್ನು ಭಯ ಬರುತ್ತೆ. ಅವ್ರಿಂದ ಅವ್ರು ಯಾರೇ ನಮ್ಮ ಅಂಗಡಿ ಈಗಲೂ ಬರ್ತಾರೆ, ಬಂದಾಗ ಎಲ್ಲ ಇಷ್ಟ ಆಗಿದ್ರು ಕೊಡ್ತಾರೆ. ಆದ್ರೆ ರೆಸ್ಪೆಕ್ಟ್ ಇದೆ ಮನೇಲಿ, ನಮ್ದು ಎಲ್ಲ ಫ್ಯಾಮಿಲಿ ಇಲ್ಲ ಅಂತ ಹೇಳಿ ಅಷ್ಟಿಂತ ಸಮುದಾಯ ಮಾಡ್ತೀವಿ. ಆಕ್ಚುಲಿ ನಮ್ಮ ಮನೆಗಳಲ್ಲಿ ಹೆಮ್ಮೆ ಇವತ್ತು ಥಿಯೇಟರ್ ಮೂವಿ ಬಂದ್ರೆ ಹೆಮ್ಮೆ. ಒಬ್ಬ ಇಂಥವ್ರು ಸಲ್ಮಾನ್ ಮಗ ನಿಂತಲ್ಲ, ಏನೋ ದೇಶದ ಹೋರಾಟ ಮಾಡ್ತಾರೆ, ಗುಂಡ್ಬಿಳ್ತಾ ಇರೋದು ನನಗೆ. ಅದು ಒಂದು ಸಮುದಾಯ ಒಂದು ಸಪೋರ್ಟಿವ್, ಇಬ್ರು ಸಪೋರ್ಟ್ ಈ ಮೂವಿಗೆ ಹೆಮ್ಮೆ ಇದೆ. ಇಲ್ಲ ನೋಡಿ ಹೀರೋ ಹೆಮ್ಮೆನೇ ಬೇರೆ ಮನೆಗಳಲ್ಲಿ. ಆಕ್ಚುಲಿ ನಮ್ಮ ಮನೆಗಳಲ್ಲಿ ಸರಿಯಾಗಿರ್ತಾರೆ, ಬರೀ ಅಕ್ಕಪಕ್ಕ ಮನೆಯವ್ರು ಕಿವಿ ಚುಚ್ಚೋರು ತುಂಬಾ ಜನ ಇರ್ತಾರೆ. ಇನ್ನೊಂದು, ಈ ಕಮೆಂಟ್ ಹಾಕೋರು, ಈ ಮಾತಾಡೋರು, ಹಂಗನೋರು ಇನ್ನೊರ್ ಬಗ್ಗೆ ತಲೆ ಕೆಡ್ಸ್ಕೊಳ್ಳಲ್ಲ. ಬಿಕಾಸ್ ಕಮೆಂಟ್ ಹಾಕೋರ್ ಬಗ್ಗೆ ಯೋಚನೆ ಮಾಡಿದ್ರೆ ನಾನು ಇಷ್ಟು ಫಾಲೋವರ್ಸ್ ತಗೊಳಕ್ ಆಗ್ತಿರ್ಲಿಲ್ಲ, ಇದೊಂದು ಮೂವಿಗೂ ಬರಕ್ ಆಗ್ತಿರ್ಲಿಲ್ಲ. ಮಾತಾಡೋರ್ ಬಗ್ಗೆ ಮಾತಾಡೋದಿಲ್ಲ. ನಾನು ಯಾವಾಗ ನಾವು ಒಂದು ಗ್ರೋತ್ ಆಗ್ತೀವಿ, ನಾವು ಬೆಳಿತೀವೋ, ನಾವು ಒಂದು ಹೈಪ್ ಆಗ್ತೀವಿ, ಅವಾಗ ಅವರೇ ಹೇಳ್ತಾರೆ ನಿಮ್ ಜೊತೆ ನಾವು ವಿಡಿಯೋಸ್ ಮಾಡ್ಬೋದಾ, ನಾವು ನಿಮ್ ಜೊತೆ ಇರ್ಬೋದಾ, ನೀವು ನೆಕ್ಸ್ಟ್ ಮಾಡೋ ಪ್ರಾಜೆಕ್ಟ್ ಅಲ್ಲಿ ನಮಗ್ ಚಾನ್ಸ್ ಕೊಡಿ ಅಂತ. ನಾವು ಬೆಳೆಯೋವರೆಗೂ ಅಷ್ಟೇ, ನಮ್ಮ ಹೇಳ್ತಲ್ಲ ಹಂಗೆ ಬೆಳೆದ್ಮೇಲೆ ಎಲ್ಲ ನಮ್ಮವರೇ. ಬೆಳೆಯೋವರೆಗೂ ಎತ್ತು ಹುಚ್ಚಿ ಏನಂತ ಕೇಳ್ಕೊಂಡೇ ಬರ್ಬೇಕು. ಎಲ್ಲರ ಲೈಫಲ್ಲಿ ಆಗೋದಿದೆ, ಎಲ್ಲರೂ ಇಂಟರ್ವ್ಯೂ ಕೂತ್ಕೊಂಡಾಗ ಹೇಳೋ ಮಾತುಗಳೇ ಇದು. ಬೆಳೆದ್ಮೇಲೆ ನಮ್ಗೆ ಎಕ್ಸ್ಪೆಕ್ಟ್ ಮಾಡ್ಬೇಕು, ಜನ ಇರೋದೇ ಹಂಗೆ. ಬೆಳೆಯೋವರೆಗೂ ನಿಮ್ ಕೈಲಿ ಆಗಲ್ಲ 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 ಅಂತ ಮಾತಾಡ್ತಾರೆ. ಬೆಳೆದ್ಮೇಲೆ ಗುರು ಆಗೋಯ್ತು ಗುರು, ಅವ್ನ ಜೊತೆ ನಾವು ಇರೋಣ ಗುರು, ಇಷ್ಟೇ ಮಾತಾಡೋದು ಜನ. ನಿಮ್ಮಿಬ್ರು ಬಗ್ಗೆ ಹೇಳಿ. ರಾಶಿನ ಮಾತಾಡ್ಸಿ ಫಸ್ಟ್. ಈಗ ವಿಲನ್ ಆಗಿ ಮಾಡಿದೀರಾ, ಹೆಂಗಿತ್ತು ಎಕ್ಸ್ಪೀರಿಯನ್ಸ್? ಏನಂದ್ರೆ ನಿಜವಾಗ್ಲೂ ನಮ್ಗೆಲ್ಲ ಅವಕಾಶ ಸಿಗೋದು ದೊಡ್ಡ ವಿಷಯ ಅಂತ ಅನ್ಕೊಂತೀವಿ. ಇಷ್ಟು ದಿನ ಆಗಿರ್ಬೋದು, ಇಡೀ ಮೂವಿಗಳಲ್ಲಿ ಯಾರು ರಿಯಲ್ ಮಂಗಳಮುಖಿಯರನ್ನ ತಗೊಂಡು ಅವ್ರ ಪಾತ್ರ ನಿರ್ವಹಿಸೋದು ತುಂಬ ಕಷ್ಟ. ಅದು ಅಸಾಧ್ಯ. ಈ ಮೂವಿಲಿ ಬಂದು ನಿಜವಾದ ಮಂಗಳಮುಖಿಯರನ್ನ ಕರ್ಕೊಂಬಂದು, ಕೆಲವ್ರಿಗೆಲ್ಲ ಆ್ಯಕ್ಟಿಂಗೇ ಬರಲ್ಲ ಅಲ್ವಾ, ಎಲ್ಲೋಗಿ ಆ್ಯಕ್ಟಿಂಗ್ ಕ್ಲಾಸ್ಗೆ ಹೋಗಿ ಆ್ಯಕ್ಟಿಂಗ್ ಕಲಿಯೋಕ್ಕಾಗತ್ತಾ? ಅವಕಾಶ ಇಲ್ಲ. ಎಲ್ಲೂ ಹೋಗಿ ಏನಾದರೂ ಒಂದು ಕಲಿಯೋಣ ಅಂದರೂ ನಮ್ಗೆ ಅವಕಾಶ ಇಲ್ಲ. ಇಲ್ಲಿ ಬಂದು ನಮಗೆ ಅಶೋಕ್ ಜಯರಾಮ್ ಸರ್ ಬಂದು ನಮ್ಮನ್ನೆಲ್ಲ ಕಾಂಟ್ಯಾಕ್ಟ್ ಮಾಡಿ, ನೀವೆಲ್ಲ ಈ ಥರ ನಿಮ್ಮದೇ ಒಂದು ಪ್ರಾಜೆಕ್ಟ್ ಇದೆ ಅಂದಾಗ ನಮಗೆ ಖುಷಿ ಆಯಿತು. ಸಣ್ಣ ವಯಸ್ಸಿಂದ ನಮಗೆ ಏನಾದರೂ ನಾವು ಒಂದು ಸಾಧನೆ ಮಾಡಬೇಕು, ಏನಾದರೂ ಓನಾಗಿ ಮಾಡಬೇಕು ಅಂದರೆ ಯಾವುದಕ್ಕೂ ಅವಕಾಶ ಇಲ್ಲ. ನಾವು ಕೆಲ್ಸಕ್ಕೆ ಸೇರಿಸ್ಕೊಂತಾರ ಯಾರಾದರೂ? ಮಂಗಳಮುಖಿಯರಿಗೆ ಕೆಲ್ಸಕ್ಕೆ ಬೇಕಾಗಿದ್ದಾರ ಅಂತ ಎಲ್ಲಾದ್ರೂ ಬೋರ್ಡ್ ಹಾಕಿದಾರ? ಎಲ್ಲೂ ಇಲ್ಲ. ಕೆಲಸ ಕೊಡ್ತೀರಾ ಅಂತ ನಾವು ಕೇಳಿದ್ರೆ ನಿಜವಾಗ್ಲೂ ನಾವೆಲ್ಲ ಒಂದು ರೆಸ್ಪೆಕ್ಟ್ ಇಂದ ಬಾಳ್ಬೇಕು ಅಂತ ತುಂಬಾ ಸಣ್ಣ ವಯಸ್ಸಿಂದಾನು ತುಂಬಾನೇ ಯೋಚನೆ ಮಾಡಿದ್ದೀವಿ. ಆದ್ರೆ ಅದೆಲ್ಲ ತುಂಬಾ ಅಸಾಧ್ಯ ಆಗೋಯ್ತು. ಬರ್ತಾ 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 ನಾವೇ ನಮ್ಮ ಫ್ಯೂಚರ್ ಬಗ್ಗೆ ಚಿಕ್ಕಂದ್ರಿಂದ ಸ್ಕೂಲ್ಗೆ ಹೋಗ್ತೀವಲ್ಲ, ಅಲ್ಲಿಂದಾನೇ ಯೋಚನೆನೇ ಆಗೋಯ್ತು ನಮ್ಮ ಜೀವನ. ಸ್ಕೂಲ್ಗೆ ಹೋಗ್ಬೇಕಾದ್ರೂ ಅವಮಾನ, ಆಮೇಲೆ ಅಲ್ಲಿಂದ ಇನ್ನೊಂದು ಸ್ಟೆಪ್ ಕೆಲ್ಸಕ್ಕೆ ಹೋಗ್ತೀವಿ, ಅಲ್ಲೂ ಅವಮಾನ ಆಗುತ್ತೆ. ನೀನ್ ಯಾಕೆ ಹುಡುಗಿ ತರ ಆಡ್ತೀಯ? ಆ ಥರ ಎಲ್ಲ ಕ್ವಶನ್ಸ್ ಬಂದಿದೆ ನಮಗೆ. ನೀನು ಯಾಕೆ ಹುಡುಗಿ ಥರ ಆಡ್ತೀಯ? ಅವನ್ನ ನೋಡ್ರಿ, ಅವನ್ನ ನೋಡ್ರಿ ಅವ್ನು ಹೆಂಗೆ ಆಡ್ತಾನೆ, ಅವ್ನು ಬರ್ತಾನೆ ನೋಡಿ. ಇದೆಲ್ಲ ತುಂಬ ಅವಮಾನ ಆಗಿ ನಮಗೆ ಹೆವಿ ಅವಮಾನ ಇದೆಲ್ಲ ಜೀವನದಲ್ಲಿ.
ಈ ಥರದ್ ಬದಲಾದಾಗೂ ಏನಾದರೂ ನಾವು ಓನಾಗಿ ಏನಾದರೂ ಮಾಡೋಣ ಅಂತ ನಾನು ಹೋಟ್ಲ್ ಮಾಡಿದೆ, ದೂರ ನಿಂತ್ಕೊಂಡು ನೋಡೋರು ಅವ್ರ ಹೋಟ್ಲಿಗೆ ಹೋಗ್ಬೇಕಾ, ಇನ್ನೆಂಗೆ ನಾವು ಬದುಕೋದು, ಭಿಕ್ಷೆ ಬೇಡೋದು ಒಂದೇನಾ ನಮ್ಗೆ ಜೀವನ? ಸಮಾಜ ಈ ಮಟ್ಟಕ್ಕೆ ಬಂದಿದ್ಯಾ? ಇನ್ಯಾವಾಗ ಎಲ್ಲರಿಗೂ ಸ್ವತಂತ್ರ ಸಿಕ್ಕಿದೆ, ಮಂಗಳಮುಖಿರ್ಗೆ ಯಾವಾಗ ಸ್ವತಂತ್ರ ಸಿಗುತ್ತೆ? ಇದೆಲ್ಲ ನೋಡ್ತಾ ಇದ್ರೆ ಮುಂದಿನ ಪೀಳಿಗೆ ಮಂಗಳಮುಖಿರಂತೂ ಹೇಗ್ ಸಾಧ್ಯ? ಖಂಡಿತ ಹುಟ್ಟುತ್ತಾರೆ. ಒಂದು ಜನ್ಮ ಅಂತಿದ್ರೆ ಅದು ಗಂಡು ಹೆಣ್ಣೆ ಹುಟ್ಟುತ್ತಾರೆ ಅನ್ನೋದೇನಿಲ್ಲ. ಇವಾಗ ನೋಡಿ ಸುಮಾರು ಜನ ಸೃಷ್ಟಿಯಾಗಿದ್ದಾರೆ, ಏನ್ ಮಾಡಕ್ಕಾಗತ್ತೆ? ಇದ್ರ ಬಗ್ಗೆ ಯಾರು ಏನು ಎಚ್ಚೆತ್ಕೋತಾ ಇಲ್ವಲ್ಲ. ಇದಕ್ಕೋಸ್ಕರನೇ ಒಂದು ಮೂವಿ ಮುಖಾಂತರ ಇದನ್ನ ಎಚ್ಚೆತ್ಕೊಂಡು ಒಂದ್ ಸಮಾಜ ಅಕ್ಸೆಪ್ಟ್ ಮಾಡುತ್ತೆ ಅನ್ನೋ ಕಾರಣಕ್ಕೆ ಎಲ್ಲರೂ ಕೈ ಜೋಡಿಸಿದೀವಿ. ಆದ್ರೆ ಇಲ್ಲಿ ಆಗ್ತಾರ ಬದಲಾವಣೆ ಬೇರೆ ಇದೆ. ಈ ತರ ಎಲ್ಲ ಆದ್ರೆ ನೆಕ್ಸ್ಟ್ ಮುಂದಿನ ಪೀಳಿಗೆ ಮಂಗಳಮುಖಿರು ಏನಾಗ್ತಾರೆ ಅನ್ನೋದೇ ತುಂಬಾ ಗೊಂದಲ ಸೃಷ್ಟಿಯಾಗಿದೆ. ನಮಗೂ ತುಂಬಾ ಭಯ ಆಗ್ತಿದೆ. ಹೆಂಗೆ ನಮ್ಮ ಜೀವನ ನೀವೇ ಹೇಳಿ? ಬರೀ ಭಿಕ್ಷೆ ಅಷ್ಟೇನಾ? ಬರೀ ಅಷ್ಟೇನಾ ಹೇಳಿ? ನಾವೆಲ್ಲ ನಿಜವಾಗ್ಲೂ ಹೋಗೊಂದು ಅಂಗಡಿ ಒಂದು ಕೈ ಹೊಡೆದು ಒಂದು 10 ರೂಪಾಯಿ ಈಸ್ಕೊಬೇಕು ಅಂದ್ರು 10 ಅಂಗಡಿಲಿ 5 ಅಂಗಡಿಲಿ ಕೊಡ್ಬೋದು, ಇನ್ನು 5 ಅಂಗಡಿಲಿ ಮಾತಾಡ್ತಾರೆ. ನಿಮ್ಗೆ ಯಾಕೆ ಕೊಡ್ಬೇಕು? ನಾವು ದುಡ್ಕೊಂಡು ತಿನ್ರಿ ಅಂತಾರೆ. ಅಂಥವ್ರಿಗೆ ನಾವು ಕೇಳ್ತೀವಿ ಕೆಲಸ ಕೊಡಿ, ನಿಜ ನಾವು ಮಾಡ್ತೀವಿ. ಇವಾಗ ನಾನು ಒಂದೇ ಕ್ವಶನ್ ಕೇಳೋದು, ನಾವೆಲ್ಲ ಕೆಲಸ ಮಾಡ್ತೀವಿ, ಕೆಲಸ ಕೊಡಿ, ನಿಜ ಕೆಲಸ ಮಾಡ್ತೀವಿ, ಯಾರು ಕೊಡ್ತಾರೆ ಕೆಲಸ? ಇದೇ ಆಗೋಗಿದೆ ನಮ್ಮ ಜೀವನದಲ್ಲಿ ಕ್ವಶನ್, ಇದೇ ಆಗೋಗಿದೆ. ಇವಾಗ್ಲೂ ನಮ್ಮ ಜೀವನನ ಕಟ್ಕೋಬೇಕಂದ್ರೆ ನಾವು ಹೊರಗಡೆ ಹೋಗಿ ಭಿಕ್ಷಾಟನೆ ಮಾಡ್ಲೇಬೇಕು, ಹಾಗಾಗಿದೆ ನಮ್ಮ ಜೀವನ. ಯಾಕೆ ಕೆಲಸ ಕೊಡಲ್ಲ? ಯಾಕೆ? ಇದು ಕಾರಣ ಏನು? ಸಮಾಜ accept ಮಾಡುತ್ತಿಲ್ಲ. ಅಕ್ಸೆಪ್ಟ್ ಮಾಡ್ತಾ ಇಲ್ಲ. ಎಲ್ಲ ಸಮಾನತೆ. ನಿಜ ಹೇಳ್ಬೇಕಂದ್ರೆ ನನ್ನ ಜೊತೆ ಓದ್ದವ್ರಾಗ್ಲಿ ನಮ್ಮ ರಿಲೇಷನ್ಸ್ ಆಗ್ಲಿ ನಾನು ಹೋಗ್ತಾ ಇದ್ರು ನನ್ನ ನೋಡಿ ಮಾತಾಡಲ್ಲ, ನಾನು ತಲೆ ಬುಗ್ಸ್ಕೊಂಡು ಹೋಗ್ಬಿಡ್ತೀನಿ. ನನ್ನಿಂದ ಒಬ್ರಿಗೆ ಅವಮಾನ ತೊಂದರೆ ಆಗ್ತಿದೆ ಅಂದ್ರೆ ಬೇಡ, ಅಂಥವ್ರು ಸಹವಾಸ ಬೇಡ. ಪ್ರೀತಿ ವಿಶ್ವಾಸ ಕೊಡೋರು ಸುಮಾರು ಜನ ಇದ್ದಾರೆ, ನಮ್ಮ ಬಗ್ಗೆ ಅರ್ಥ ಮಾಡ್ಕೊಂಡಿರೋರು ಸಾವಿರಾರು ಜನ ಇದ್ದಾರೆ. ಅಂಥವ್ರೇ ಸಾಕು ನಮ್ಗೆ. ಏನಂತೀರಾ? ನಮ್ಮ ತಂದೆಗೆ 10 ಜನ ಅಣ್ಣ ತಮ್ಮದಿರು, ಯಾರು ನನ್ನ ಮಾತಾಡ್ಸಲ್ಲ. ಸುತ್ತಮುತ್ತನೇ ಇದ್ದಾರೆ, ಯಾರು ನನ್ನ ಮಾತಾಡ್ಸಲ್ಲ ನಾನು ಹಿಂಗಾಗಿದ್ದೀನಿ ಅಂತ. ನಿಮ್ಮ ಅಪ್ಪ ಅಮ್ಮ? ಅಮ್ಮ ಅಕ್ಸೆಪ್ಟ್. ತಂದೆ ಇಲ್ಲ, ತೀರೋದ್ರು, 17 ಇಯರ್ ಆಯ್ತು. ಅಮ್ಮ ಅಕ್ಸೆಪ್ಟೆಡ್. ಅವರು ಅಕ್ಸೆಪ್ಟ್ ಆದ್ರ ತಾಯಿ ಎಲ್ಲರಿಗೂ ಸಿಗ್ಲಿ ಅಂತ ನಾನು ತುಂಬಾ ಇದ್ ಮಾಡ್ತೀನಿ. ಯಾಕಂದ್ರೆ ನನಗೆ ತಾಯಿ ಸಪೋರ್ಟ್ ತುಂಬಾ ಇದೆ. ಯಾಕಂದ್ರೆ ನನ್ಗೆ ಆ ಸಪೋರ್ಟ್ ಇದ್ರೆ ಸಾಲದು. ಸಮಾಜದಲ್ಲಿ ಸುಮಾರು ಜನ ಮಂಗಳಮುಖಿರು ಹೊರಗಡೆ ಬಂದು ಮನೇಲಿ ಭಯ ಪಟ್ಕೊಂಡು, ಈಗ ಅಕ್ಕಪಕ್ಕ, ಇವಾಗ ಅಮ್ಮ ಹೇಳಿದ್ರು ಅಕ್ಕಪಕ್ಕ ಮನೆಯವರೇ ಅವಮಾನ ಮಾಡ್ತಾರೆ ಜಾಸ್ತಿ. ರಿಲೇಷನ್ಸೇ, ಅವನ್ ಮಗ ಹಂಗಾಗೋದಾ, ಇವನ್ ಮಗ ಹಿಂಗಾಗೋದಾ. ಪೇರೆಂಟ್ಸ್ ಏನಂತಾರೆ ಹೇಳಿ? ಅಯ್ಯೋಯ್ಯೋ ನಮ್ಗೆ ಈ ತರ ಅವಮಾನ ಬೇಡ, ನೀನ್ ಎಲ್ಲಾದ್ರೂ ಹೊರಗಡೆ ಹೋಗಿ ಕಣ್ಮರೆಯಾಗಿ ಬದುಕೊಂಡ್ಬಿಡು, ನಮ್ಗೆ ಇಂಥ ಅವಮಾನ ಮಾತ್ರ ಬೇಡ ಅಂತಾರೆ. ಏನ್ ಅವಮಾನ ಹೇಳಿ? ನಾವು ಒಂದ್ ಗಂಡ ಆದ್ರೆ ಸೊಸೆ ಬಂದು ಮನೇಲಿ ಸಂಸಾರ ಮಾಡ್ತಾಳೆ, ಅದನ್ನ ನಾವು ಒಪ್ಕೋತೀವಿ. ಒಂದ್ ಹೆಣ್ಣಾದ್ರೆ ಇನ್ನೊಂದ್ ಮನೆಗೆ ಹೋಗಿ ಸಂಸಾರ ಮಾಡ್ತೀವಿ. ಇಲ್ಲಿ ನಾವು ಮಧ್ಯದಲ್ಲಿ ನಿಂತಿದೀವಿ, ಸರಿನಾ? ಗಂಡಾದ್ರೆ ಕೆಲವರು ಅಮ್ಮ ತಾಯಿನೇ ಬೇಡ ತಂದೆನೇ ಬೇಡ ಅಂತ ಬಿಟ್ಟೋಗ್ಬಿಡ್ತಾರೆ. ಆದ್ರೆ ನಾವು ನಮ್ಮನ್ನ ಅಕ್ಸೆಪ್ಟ್ ಮಾಡ್ಕೊಳ್ಳಿ, ನಿಮ್ ಮನೆ ಮಹಾಲಕ್ಷ್ಮಿಯಾಗಿ ಧೈರ್ಯವಾಗಿ ಮನೇಲಿಟ್ಟು ಆ ಸಂಸಾರ ಜವಾಬ್ದಾರಿ ತಗೊಂತೀವಿ ಅಂತ ಕೇಳ್ತೀವಿ ನಾವು. ಅಮ್ಮನ ಜೊತೆನೆ ಇದ್ದೀರಾ? ಅಮ್ಮನ ಜೊತೆನೆ ಇದ್ದೀನಿ. ಅಮ್ಮನ ಜೊತೆ. ಅಮ್ಮನ ಜೊತೆ. ಅಮ್ಮ ಏನಂದ್ರು ಈ ತರ ಮೂವಿ ಮಾಡ್ತಾ ಇದೀನಿ ಅಂದಾಗ? ಅದು ತುಂಬಾ ಖುಷಿ ಆದ್ರು. ಏನೋ ಒಂದ್ ಸ್ಟೆಪ್ ಹತ್ತಿದ್ಯಾ, ಒಳ್ಳೇದಾಗ್ಲಿ ನಿನ್ಗೆ. ಯಾಕಂದ್ರೆ ಯಾವ ಅವಕಾಶ ಕೊಡಲ್ವಲ್ಲ. ನಿಮ್ ಮನೇಲಿ ಹೇಗಿತ್ತು? ನಮ್ಮ ಮನೇಲಿ ಫಸ್ಟ್ ಆಫ್ ಆಲ್ ನನಗೆ ಈ ಥರ ಹೇಳಿದ್ರು ನಿಮ್ಗೆ ಹೀರೋಯಿನ್ ಆಗಿ ಮಾಡ್ತೀರಾ ಅಂದಾಗ ತುಂಬ ಫಸ್ಟ್ ನನಗೆ ಪರ್ಸ್ನಲ್ ಆಗಿ ಹೇಳ್ಬೇಕಂದ್ರೆ ತುಂಬ ಖುಷಿ ಆಯಿತು. ನನ್ನಂತವ್ರಿಗೂ ಈ ಥರ ಒಂದು ಚಾನ್ಸ್ ಸಿಗುತ್ತೆ ಅಂತ ಎಕ್ಸ್ಪೆಕ್ಟೇಷನ್ನೇ ಇರಲಿಲ್ಲ. ಅದರಲ್ಲಿ ನನ್ನ ಸಿಸ್ಟರ್ಗೆ ಹೇಳಿದೆ ಫಸ್ಟು, ಆಮೇಲೆ ನನ್ನ ತಾಯಿಗೆ ಹೇಳಿದೆ. ಎಲ್ಲರೂ ಹೇಳಿದ್ಮೇಲೆ ತುಂಬ ಖುಷಿಪಟ್ಟರು. ಹಾಗೆ ಜೊತೆಗೆ ತುಂಬ ಸಪೋರ್ಟು ಮಾಡ್ತಾರೆ. ನಾನು ಕೂಡ ನನ್ನ ಸಿಸ್ಟರು ನನ್ನ ತಾಯಿ ಎಲ್ಲ ಒಂದೇ ಫ್ಯಾಮಿಲಿ ಒಟ್ಟಿಗೆ ಇದ್ದೀವಿ. ಚೆನ್ನಾಗಿ ನೋಡ್ಕೊತಾರೆ, ಚೆನ್ನಾಗಿ ಅಕ್ಸೆಪ್ಟ್ ಮಾಡ್ಕೊಂಡಿದ್ದಾರೆ. ಹಾಗೆ ಇವ್ರು ಹೇಳ್ದಂಗೆ ಎಲ್ಲರಿಗೂ ನಮ್ಮ ಮನೆಯವ್ರ ಥರನೇ ಎಲ್ಲರೂ ಮಂಗಳಮುಖಿರಿಗೂ ಅವ್ರ ಮನೇಲಿ ಅಕ್ಸೆಪ್ಟ್ ಮಾಡಿಕೊಂಡು ಅವ್ರಿಗೂ ಪ್ರೀತಿ ವಿಶ್ವಾಸ ಒಂದು ಪ್ರತಿಯೊಂದು ಹಬ್ಬ ಫಂಕ್ಷನ್ಸ್ಗಳಲ್ಲಿ ಒಂದು ಹೆಣ್ಮಗುಗೆ ಏನೇನು ಮಾಡ್ತೀವಿ, ಒಂದು ಹೆಣ್ಮಗುಗೆ ಒಂದು ಗೌರಿ ಹಬ್ಬ ಬಂದ ತಕ್ಷಣ ಕುಂಕುಮ ಕೊಡೋದು, ಸೀರೆ ಕೊಡೋದು ಅದೆಲ್ಲ ಮಾಡ್ತಾರೆ. ಅದೇ ಥರ ನಮ್ಮ ಮನೇಲೂ ನನಗೂ ಸೇರಿಸಿ ಮಾಡ್ತಾರೆ. ಸೊ ಅದೇ ಥರ ಎಲ್ಲರಿಗೂ ನಮ್ಮವ್ರಿಗೂ ಆಸೆ ಇರುತ್ತೆ. ಸುಮ್ಮನೆ ಕಷ್ಟಪಟ್ಟು ಹೆಣ್ಣಾಗಿರ್ತಾರೆ, ಅಲ್ಲಿ ಈಸಿಯಿಂದ ಅಂತೂ ಹೆಣ್ಣಾಗೋಕ್ಕಾಗಲ್ಲ, ಸತ್ತಿ ಬದುಕ್ತಾನೆ ಲೆಕ್ಕ. ಅದರಲ್ಲಿ ಎಷ್ಟು ಕಷ್ಟಪಟ್ಟು ಅದ್ರ ಜೊತೆಗೆ ಹೊರಗಡೆಯವರ ಅವಮಾನಗಳು ನೋವು ಅದೆಲ್ಲ ನೋಡಿ ಜೊತೆ ಬ್ಲಡ್ ರಿಲೇಶನ್ಶಿಪ್ ಅನ್ನ ತುಂಬ ಇಂಪಾರ್ಟೆಂಟು. ಅವ್ರು ಏನಾದ್ರು ಹೊಂದಿದೆ ಮನಸ್ಸಲ್ಲಿ ಇರುತ್ತಲ್ವ,
ಹೊರಗಡೆಯವ್ರು ಅನ್ನೋದು ಬರೀ ಇಲ್ಲಿ ಮಾತ್ರ ತಲೆಗೆ ಇರುತ್ತೆ. ಸೊ ಮನೆಯವ್ರು ಅಂದ್ರೆ ಯಾವತ್ತಿದ್ರು ಮನಸ್ಸೊಳಗೆ ಇರುತ್ತೆ. ಅದರಿಂದ ಅವ್ರನ್ನ ಏನು ನೋವು ಮಾಡ್ದಿರ ಒಳಗಡೆ ಇಟ್ಕೊಂಡು ಅವ್ರು ಏನೇ ಆಗಿದ್ರು ಕೂಡ ಪ್ರೀತಿಯಿಂದ ಅವ್ರನ್ನ ನೋಡಿದಾಗ ಅವಾಗಾದ್ರೂ ಅಟ್ಲೀಸ್ಟ್ ನಮ್ಗಳಿಗೆ ಒಂದು ಒಳ್ಳೆ ಇದು ಸಿಗುತ್ತೆ ಅಂತ ನನ್ನ ಅಭಿಪ್ರಾಯ. ನಿಮ್ ಮನೇಲಿ ಒಪ್ಕೊಂಡ್ರ? ಓಕೆ, ಒಪ್ಕೊಂಡ್ರು. ನಿಜವಾಗ್ಲು ಆಕ್ಚುಲಿ ನೀವ್ ಹೇಳ್ದಂಗೆ ಎಲ್ರಿಗೂ ಈ ತರ ಸಿಕ್ಕಿದ್ರೆ ಅವ್ರವ್ರ ಫ್ಯಾಮಿಲಿ ಜೊತೆ ತುಂಬಾ ಚೆನ್ನಾಗಿರ್ತಾರೆ. ಅಮ್ಮನ ಲೈಫ್ ಆತರ ಅಲ್ಲ. ಹೌದು, ಕಷ್ಟಪಟ್ಟು ಒನ್ ಮನ್ ಶೋ ತರ ಇಲ್ಲೆಲ್ಲ ಹೋಗಿ ಏನೇನೋ ಮಾಡಿ ಅದ್ರ ನಂಗೆ ಎಲ್ಲರೂ ಅಚೀವ್ ಮಾಡಲ್ಲ. ನಮ್ಮ ಎಲ್ಲರೂ ಅಚೀವ್ ಮಾಡಲ್ಲ, ಒಬ್ಬರು ಅಚೀವ್ ಮಾಡ್ತಾರೆ. ಅವ್ರ ಮನೆಗಳ ಸಪೋರ್ಟ್ ಮಾಡೋದು ಈ ತರ ಇದಾರೆ. ಸೊ ಪ್ರತಿಯೊಬ್ಬರ ಲೈಫ್ ಸ್ಟೋರಿ ಇದೆ, ಅರ್ಥ ಮಾಡ್ಕೊಂಡು ಕರೆಕ್ಟ್ ಆಗಿ ಅರ್ಥ ಆಗುತ್ತೆ. ಆಕ್ಚುಲಿ ಸುಳ್ಳು ಹೇಳ್ತಾಳೆ, ನನಗೆ ಬಿಟ್ಟೋಗ್ಬಿಟ್ಟಿಲ್ಲ ಈ ತರ 2 ವರ್ಷ ಹೇಳ್ಬೇಕು ಅಂತ ಗೊತ್ತಾಗಿಲ್ಲ. ಸಡನ್ ಆಗಿ ಏನ್ ಅಕ್ಸೆಪ್ಟ್ ಮಾಡ್ಕೊಂತಾರ ಹೇಗೆ ಅನ್ನೋದು ಸ್ವಲ್ಪ ಭಯ ಇತ್ತು. 2 ವರ್ಷ ಮನೆ ಬಿಟ್ಟು ಹುಡುಕ್ಬಿಟ್ಟಿಲ್ಲ. ಆಕ್ಚುಲಿ ನಾನು ಮೇಕಪ್ ಆರ್ಟಿಸ್ಟ್, ಇದ್ರಲ್ಲಿ ಬೇರೆ ಕಡೆ ವರ್ಕ್ ಎಲ್ಲ ಮಾಡ್ತಾರೆ. ನಾನು ಔಟ್ ಆಫ್ ಸ್ಟೇಷನ್ಸ್ ಎಲ್ಲ ಹೋಗ್ತಾ ಇದ್ದೆ. ಆವಾಗ ಏನಾಯ್ತು, ನಾನು ಅದೇ ತರ ಕೆಲಸ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ದೆ. ಬಟ್ ನನ್ಗೆ ಹೇಳಕ್ಕೆ ಅಷ್ಟು ಇದಿಲ್ಲ. ಅದು ರೀಸೆಂಟ್ ಆಗಿ ನನ್ನ ಸಿಸ್ಟರ್ ಅವ್ರ ಮಗಳು ತಿರುಗಿದ್ದು, ನನ್ನ ತಂದೆ ಎಕ್ಸ್ಪರ್ಟ್ ಆಗಿದ್ರು. ಎಲ್ಲ ಶಾಕಿಂಗ್ ಅಲ್ಲೇ ಇದ್ರು ಆ ಟೈಮ್. ನನ್ಗೆ ಹೇಳ್ಬೇಕು ಅಂತ ಅಷ್ಟು ಇದು ಮಾಡ್ಕೊಬೇಕು ಅಂತ ಇರಲಿಲ್ಲ. ಬಟ್ ನನ್ನ ಸಿಸ್ಟರ್ ಹತ್ರ ನಾನು ಆಲ್ಮೋಸ್ಟ್ ಅವ್ರಿಗೆಲ್ಲ ಗೊತ್ತಿತ್ತು. ನಾನಿರೋದೇ ಹೀಗೆ ಇದೆ, ತನ್ನೆ ಮನೇಲಿರೋದು. ಮೇಕಪ್ ಆರ್ಟಿಸ್ಟ್ ಅಂದ್ರೆ ಮೇಕಪ್ ಮಾಡ್ಕೊಂಡೇ ಮಾಡ್ಕೊತೀವಿ. ಯೂಶುವಲ್ ಆಗಿ ವರ್ಕ್ ಮಾಡ್ತಾ ಇದ್ದೆ, ಅಲ್ಲಿಂದ ಬರ್ತಾ ಇದ್ದೆ. ಆವಾಗ ಹೇಳ್ಬೇಕು ಅಂತ ನನಗೆ ಧೈರ್ಯ ಇರಲಿಲ್ಲ ಅಷ್ಟು. ಹಿಂಗೆ ಹೇಳೋದು, ಹಿಂಗೆ ಅಕ್ಸೆಪ್ಟ್ ಮಾಡ್ಕೊತಾರೆ ಅಂತ. ಆಮೇಲೆ ಒಂದ್ಸಲಿ ಇವ್ರ ಹತ್ರ ಎಲ್ಲ ಹೇಳಿದಾರೆ. 2-3 ವರ್ಷ ಆದ್ಮೇಲೆ ನಾನು ಹೇಳ್ಕೊಂಡಿದ್ದೀನಿ, ಆಗಿದ್ದೀನಿ, ಈ ಥರ ಚೇಂಜ್ ಆಗ್ಬಿಟ್ಟಿದ್ದೀನಿ ಅಂತ. ಆದ್ರೂ ನನ್ನ ಕಾಂಟ್ಯಾಕ್ಟ್ ಹೋಗ್ತಾ ಇದೆ ಬರ್ತಾ ಇದೆ. ನನ್ನ ಸರ್ಜರಿ ಆಗಿದೆ ಅಂತ ಹೇಳಿರ್ಲಿಲ್ಲ. ಆಮೇಲೆ ಸರ್ಜರಿ ಟೈಮಲ್ಲಿ ಹಿಂಗೆ ಹೋಗ್ತಾ ಇದ್ದೀನಿ, ಸರ್ಜರಿ ಆಗ್ತಿದ್ದೀನಿ ಅಂತ ಹೇಳಿ ಪರ್ಮಿಷನ್ ತಗೊಂಡು ಒಪ್ಸಿ ಹೋಗಿದ್ದೀನಿ. ಆಕ್ಚುಲಿ ತುಂಬಾ ಅಂದ್ರೆ ನಾನೊಂದ್ 2-3 ಜನ ಈ ತರದವ್ರನ್ನ ಮಾತಾಡಿಸ್ದಾಗ ಅವ್ರು ಹೇಳ್ತಾ ಇರ್ತಾರೆ, ಈ ಸರ್ಜರಿ ಟೈಮ್ ಅನ್ನೋದು ನಮಗೆ ಪುನರ್ಜನ್ಮ ಇದ್ದಂಗೆ. ಹೆಣ್ಣಿಗೆ ಹೆಂಗೆ ಹೆರಿಗೆ ನೋವು ಅಂದ್ರೆ ಪುನರ್ಜನ್ಮ ಆಗುತ್ತೋ, ನಮ್ಗಳಿಗೆ ಅದು ಪುನರ್ಜನ್ಮ ಅಂತ ಹೇಳ್ತಾರೆ. ಯಾಕೆ ಈ ತರ ಚೇಂಜ್ ಆಗ್ಬೇಕು ಅಂತ ನಿಮಗೆಲ್ಲ ಅನ್ನಿಸ್ತು? ಗಂಡು ದೇಹ, ಹೆಣ್ಣಿನ ಭಾವನೆ, ಸರಿನಾ? ಆ ಗಂಡಿನ ದೇಹ ಹೋಗ್ಲಾಡ್ಸ್ಕೋಬೇಕು. ಓಕೆ, ಈಗ ಮೈ ತುಂಬಾ ಹೆಣ್ಣಿನ ಒಂದು ಹಾವಭಾವಗಳಿರುತ್ತೆ, ಅದ್ರ ಜೊತೆ ಗಂಡಿನ ಆಕಾರ ಇದ್ರೆ ಹೇಗೆ ಅದ್ ಸರಿ ಬರಲ್ಲ ಅಲ್ವಾ? ಈಗ 2 ದೋಣಿ ಮೇಲೆ ಕಾಲ್ ಇಟ್ಟಿರ್ತೀವಿ, ಅದ್ರಲ್ಲಿ ಒಂದ್ ಯಾವ್ದಾದ್ರು ಆಯ್ಕೆ ಮಾಡ್ಕೊಬೇಕು. ಒಂದು ಹಿಂಗ್ ಹೋದ್ರೆ ಅದು ಸರಿಯಲ್ಲ. ಯಾಕಂದ್ರೆ ದೇವ್ರು ಕೊಟ್ಟಿರೋದು ಒಳಗಡೆ ಹೆಣ್ಣಿನ ಹಾವಭಾವ. ಅದು ನಮ್ಗೆ ಒಂದ್ ಪ್ಯಾಂಟ್ ಶರ್ಟ್ ಅಲ್ಲಿ ಇದ್ದು ಹಂಗೆ ಹಿಂಗೆ ಅನ್ನೋದು ಅದು ತುಂಬಾ ತಪ್ಪಾಗುತ್ತೆ. ಈಗ ನಮ್ಮವ್ರೆ ಸುಮಾರು ಜನ ಪ್ಯಾಂಟ್ ಶರ್ಟ್ ಅಲ್ಲಿ ಇದ್ಕೊಂಡು ಸುಮಾರು ಜನ ಪೇರೆಂಟ್ಸ್ ಒತ್ತಾಯದ ಮೇಲೆ ಅವ್ರಿಗೆ ಮದ್ವೆ ಮಾಡಿದ್ದಾರೆ. ಅವಾಗ ಹೆಣ್ಣಿನ ಜೀವನಾನು ಹಾಳ, ತಂದೆ ತಾಯಿಗೂ ಕೆಟ್ಟ ಹೆಸರ, ಅಲ್ಲಿ ಇರೋ ಒಂದು ಇವ್ರಿಗೂನು ಬ್ಯಾಡ್ ನೇಮ. ಅದ್ರ ಬದಲು ನಾವ್ ಹಿಂಗಾಗೋದ್ರೆ ಏನೋ ಒಂದ್ ನಮ್ ಹಣೆ ಬರ. ಇದರ ತುಂಬಾ ಆಗ್ತಿದೆ. ಯಾಕಂದ್ರೆ ಅವ್ರ ಪೇರೆಂಟ್ಸ್ ಅವ್ರ ಮರ್ಯಾದೆ ಹಾಳಾಗ್ಬಿಡುತ್ತೆ ಅಂದ್ಬಿಟ್ಟು, ಅವ್ರ ಲೈಫ್ ಹಾಳಾಗ್ಬಿಡುತ್ತೆ ಅಂದ್ಬಿಟ್ಟು ಅವ್ರಿಗೆ ಗೊತ್ತಿರುತ್ತೆ ಅವ್ರು ಈ ತರ ಆಗ್ತಾ ಇದಾರೆ ಅಂತ. ಹಂಗೂನು ಇನ್ನೊಂದು ಹುಡುಗಿನ ಕೊಟ್ಟು ಮದುವೆ ಮಾಡ್ಬಿಡ್ತಾರೆ. ಮದುವೆ ಮಾಡಿದ್ಮೇಲೆ ಅಲ್ಲಿ ಲೈಫ್ ಹಾಳಾಗದೆ. ಇವ್ರಿಗೂ ಹುಡುಗಿ ತರ ಫೀಲ್ ಇರುತ್ತೆ, ಅವ್ರಿಗೂ ಹುಡುಗಿ ತರ ಫೀಲ್ ಇರುತ್ತೆ. ಈಗ NGOs ಇರೋದ್ರಿಂದ ತುಂಬಾ ಓಪನ್ ಅಪ್ ಆಗ್ತಾರೆ, ಧೈರ್ಯವಾಗಿ ಮಾತಾಡ್ತಾರೆ, ಮುಂದೆ ಬರ್ತಾರೆ. ಆಮೇಲೆ ನಮ್ಮವರು ಎಷ್ಟೊಂದು ಸಾಧನೆ, ಅಮ್ಮ ಎಲ್ಲ ಅಷ್ಟು ಸಾಧನೆ ಮಾಡಿರೋದ್ರಿಂದ ಎಲ್ಲರೂ ಇವಾಗ ಓಪನ್ ಅಪ್ ಆಗ್ತಾರೆ. ಎಷ್ಟು ವರ್ಷದಿಂದ ಮೇಕಪ್ ಆರ್ಟಿಸ್ಟ್ ಆಗಿ ವರ್ಕ್ ಮಾಡ್ತಾ ಇದ್ರೆ? 10 years ಆಯ್ತು. ಇವಾಗ ನಾರ್ಮಲಿ ಶೂಟಿಗೆ ಹೋದಾಗೆಲ್ಲ ಹೆಂಗ್ ರೆಸ್ಪಾನ್ಸ್ ಇರುತ್ತೆ ಮೇಕಪ್ ಆರ್ಟಿಸ್ಟ್ ಆಗಿ ಹೋದಾಗ, ಮದುವೆಗಳಿಗೆ ಆ ಥರ ಎಲ್ಲ ಹೋದಾಗ? ಕ್ಲೋಸ್ ರಿಲೇಟಿವ್ಸ್ ಆಗ್ಬಿಟ್ರೆ ನನ್ನ ಶಿವಲಿಲ್ಲ ಗಂಡಕ್ಕೆ ಹಾಗೆ. ಅದ್ರಲ್ಲಿ ಏನ್ ಎಲ್ಲರೂ ಚೆನ್ನಾಗಿ ಅಕ್ಸೆಪ್ಟ್ ಮಾಡಿದ್ದಾರೆ. ಬಟ್ ನಾನು ಹೇಗಿರ್ತೀನಿ ಅದ್ರ ಮೇಲೆ ಮುಂದೆ ಚೆನ್ನಾಗಿರ್ತಾರೆ, ಹಿಂದೆಗಡೆ ಏನ್ ಮಾತಾಡ್ತಾರೆ ಅಂತ ಗೊತ್ತಿರಲ್ಲ. ಫೈನಲಿ ಹೊಸ ವರ್ಷಕ್ಕೆ 26ಕ್ಕೆ ನಿಮ್ಮ ಸಿನಿಮಾ ತೆರೆ ಕಾಣ್ತು. ಆದರೆ ಎಲ್ಲೋ ಒಂದಷ್ಟು ಇಶ್ಯೂಗಳಾಯಿತು ಥಿಯೇಟ್ರು ವಿಷಯದಲ್ಲಿ, ಅಥವಾ ಸ್ಟಾರ್ಟಿಂಗಲ್ಲಿ ಅಮ್ಮ ರಿಕ್ವೆಸ್ಟ್ ಮಾಡ್ಕೊತಾರೆ ಮಾಧ್ಯಮದ ಮುಂದೆ ಬಂದು, ಯಾಕೆ ಥಿಯೇಟ್ರು ಕೊಡಲಿಲ್ಲ? ಅದು ಏನಾಯಿತು ಇಶ್ಯೂ? ಥಿಯೇಟ್ರು ಒಂದು ಡಬಲ್ ರೇಟ್ ಮೇಡಮ್, ಮತ್ತೊಂದು ಇವಾಗ ಜನ್ ಫಸ್ಟಿಗೆ ನಾವು ಅನೌನ್ಸ್ ಮಾಡಿದ್ದು 1.5 ತಿಂಗಳಿಂದ. ಹೌದು, ನಾನು ಆಕ್ಚುಲಿ ವಿಡಿಯೋಸ್ ಎಲ್ಲ ನೋಡಿದ್ದೆ. ನಾನು ಅವರು ಪ್ರಮೋಷನ್ ಎಲ್ಲ ಮುಂಚೆನೆ ನಾವು ಪ್ರಮೋಷನ್ ಮಾಡ್ತೀವಿ. ಜನವರಿ 1ಕ್ಕೆ ಒಂದು ಸೆಟಪ್ ಹಾಕೊಂಡು ನಾವು ಅವತ್ತು ಡೇಟ್ ಅನೌನ್ಸ್ ಕೂಡ ಮಾಡ್ತೀವಿ. ಅಲ್ಲಿವರೆಗೂ ಯಾರು ಯಾವ ಹೀರೋಗಳದ್ದು ಸಿನಿಮಾ ಬರುತ್ತೆ ಅಂತ ಅಷ್ಟು ಪಬ್ಲಿಸಿಟಿನೂ ಆಗಿರ್ಲಿಲ್ಲ. ಅದಾಗ್ತಾ ಇನ್ನೇನು ಒಂದು 2 ವಾರ ಇದೆ ನಮ್ಗೆ, ನಮ್ದು ರಿಲೀಸಿಂಗ್ 1 ವಾರ 15 ದಿವಸ ಇರೋಕೆ. ಅವಾಗ ಎಲ್ಲಾ ಕಡೆ ಥಿಯೇಟರ್ಸ್ ಗಳು ಫುಲ್ ಆಗಿದೆ ಅಂತ ಗೊತ್ತಾಯ್ತು.
ಆವಾಗ ಥಿಯೇಟರ್ಸ್ ಅಲ್ಲಿ ಪ್ರಾಬ್ಲಮ್ ಆಗ್ತದೆ, ಸಿಗ್ತಾ ಇಲ್ಲ. ಎಲ್ಲ ಕಡೆ ಅಮ್ಮ ಅವರು ಎಲ್ಲ ಓಡಾಡಿ ಎಲ್ಲ ಕಡೆ ನೋಡಿದ ಕಡೆ ಎಲ್ಲ ವಿಚಾರಿಸಿದ ಕಡೆ ಎಲ್ಲ ಸೇಮ್ ಇದೇ ತರ ಹೇಳ್ತಾ ಇದ್ದಾರೆ. ಈಗೀಗ ದೊಡ್ಡ ದೊಡ್ಡ ಫಿಲಮ್ಸ್ ಬರ್ತಾ ಇದೆ, ಸ್ಟಾರ್ ವಾರ್ಸ್ ನಡೆಯುತ್ತೆ, ಆ ತರ ಎಲ್ಲ ಆಗ್ತದೆ. ಬಟ್ ಆ ವಿಷಯಕ್ಕೇನೆ ನಾವು ಇಷ್ಟು ಹೋರಾಟ ಮಾಡಿದ್ವಿ. ನೀವು ನೋಡಿದ್ದೀರಾ? ಹೌದು. ಹಾ, ಅಲ್ಲ, ಯಾವಮ್ಮ ದೊಡ್ಡ ಸಿನಿಮಾ? ಇದು ಎಲ್ಲರೂ ಸಮಾನರಂತ ನಾವು ಮಾತಾಡ್ತೀವಲ್ಲ, ಯಾರು ದೊಡ್ಡ ಸಿನಿಮಾ ಯಾವುದು? ನೋಡೋರು ಹೇಳ್ಬೇಕು ದೊಡ್ಡ ಸಿನಿಮಾ ಇದು ಅಂತಂದು. ವೀಕ್ಷಕರ ಕಲ್ಪನೆ ಇರ್ಬೇಕು ಇದು ದೊಡ್ಡ ಸಿನಿಮಾ ಇಚ್ಚಿ. ಅವ್ರು ಎಲ್ಲದನ್ನ ಅಕ್ಸೆಪ್ಟ್ ಮಾಡ್ತಾರಲ್ಲ. ದೊಡ್ಡದು ಚಿಕ್ಕದು ಅಂತ ನಿರ್ಧಾರ ಮಾಡಕ್ಕೆ ನೀನು ಯಾರು, ನಾನು ಯಾರು? ಅವ್ರು ಅಕ್ಸೆಪ್ಟ್ ಮಾಡಬೇಕು, ಇದು ಹೌದು, ಇದು ಒಳ್ಳೆ ಸಿನಿಮಾ, ಇದು ಕೆಟ್ಟ ಸಿನಿಮಾ ಇದು ಅಂತಂದು. ನಮಗೆ ದೊಡ್ಡ ದೊಡ್ಡ ಸಿನಿಮಾಗಳಿದಾವು ಅಂತಂದು ನಮಗೆ ಥಿಯೇಟ್ರ್ ಕೊಡಲ್ಲ ಅನ್ನೋದು, ಅಥವಾ ಥಿಯೇಟ್ರ್ ಕೊಟ್ಟರು ಎಲ್ಲೋ ಒಂದು ಮೂಲೆಗಿರೋ ಥಿಯೇಟ್ರ್ ಕೊಡೋದು, ಆ ಮೂಲೆಗಿರೋ ಥಿಯೇಟ್ರಿಗೆ 1 ಲಕ್ಷ ಇತ್ತಂದರೆ 4 ಲಕ್ಷ ಕೇಳೋದು. ಹಿಂಗೆಲ್ಲ ಕೇಳಿದರೆ ನಾವು 1 to 3 1 to 2 ಕೇಳಿದರೆ ಎಲ್ಲಿಂದ ತರೋದು? ಹಾಗಾದರೆ ನಾವು ಮಾಡಬಾರ್ದ? ಇವಾಗೇನು ಹೊಸ ಕಲಾವಿದರು ಬರ್ತಾರಲ್ಲ, ಅವ್ರು ಸಿನಿಮಾ ಮಾಡಬಾರ್ದ? ಏನಿದೆ ಅರ್ಥ? ಅವರೆಲ್ಲ ಎಲ್ಲೋ ಅವ್ರು ಕಲಾವಿದರಲ್ವಾ, ಲಕ್ಷಾಂತರ ರೂಪಾಯಿ ಹಾಕಿ ಸಿನಿಮಾ ಮಾಡಿರ್ತಾರೆ. ಅದಕ್ಕೆ ಥಿಯೇಟ್ರ್ ಸಿಗಲಿಲ್ಲ ಅಂದ್ರೆ ಅವ್ನು ಏನು ಮಾಡಬೇಕು? ವಿಷ ಕುಡಿದು ಸಾಯ್ಬೇಕಷ್ಟೇ. ಅವನು ವಿಷ ಕುಡಿದು ಸಾಯ್ಬೇಕು, ಅಂಥ ಪರಿಸ್ಥಿತಿ ಬರುತ್ತೆ. ಹೊರ ಭಾಷೆಗಳಿಗೆ ಯಾಕ್ರೆ ಅಷ್ಟೊಂದು ಆದ್ಯತೆ ಕೊಡೋದು? ಕನ್ನಡಕ್ಕೆ ಕೊಡ್ಬೇಕು ಆದ್ಯತೆನ. ನಾವು ಕರ್ನಾಟಕ ಅಲ್ಲ, ಕರ್ನಾಟಕದಲ್ಲಿ ಇರ್ತಕ್ಕಂಥ ಕಲಾವಿದರಿಗೆ ಆದ್ಯತೆಯನ್ನು ಕೊಡಬೇಕು. ಯಾವುದೋ ಹಿಂದಿ ಬಂತು, ತೆಲುಗು ಬಂತು, ತಮಿಳು ಬಂತು, ಮರಾಠಿ ಬಂತು, ಇಂಗ್ಲೀಷ್ ಬಂತು ಅಂತ ಅವ್ರಿಗೆ ಸಪೋರ್ಟ್ ಮಾಡ್ತೀರಲ್ಲ, ಅವ್ರಿಗೆ ಸಪೋರ್ಟ್ ಮಾಡೋದ್ರಿಂದ ನಾನು ಹೇಳ್ತೀನಿ, ನಾವು ಹುಟ್ಟಿಸಿದ ತಂದೆಯನ್ನು ಬಿಟ್ಟು ಇನ್ನೊಬ್ಬನ ಹೆಸರು ಹೇಳ್ದಂಗಾಗುತ್ತೆ. ನಾವು ಇನ್ನೊಂದು ಭಾಷೆ ಗೌರವಿಸ್ಬೇಕು, ಬೇಕು, ಎಲ್ಲ ಭಾಷೆಗಳು ಬೇಕು, ಬೇಡ ಅಂತ ಹೇಳಂಗಿಲ್ಲ. ಅದು ಎಷ್ಟಕ್ಕಿರ್ಬೇಕು ಅಷ್ಟು. ಹೊಸಲಿಯಿಂದ ಹೊರಗಿರ್ಬೇಕು, ಅದು ಮನೆ ಒಳಗೆ ಕನ್ನಡ ಇರಬೇಕು. ಏನೇ ಭಾಷೆಗಳಿದ್ರು ಹೊಸಲಿಂದ ಹೊರಗಿರಲಿ, ನಮ್ಮ ಮನೆ ಒಳಗೆ ಕನ್ನಡ ಇರಬೇಕು. ಕನ್ನಡ ಮಾತಾಡಬೇಕು, ಕನ್ನಡ ನೋಡಬೇಕು, ಕನ್ನಡ ಓದಬೇಕು, ಮಕ್ಕಳಿಗೆ ಕನ್ನಡ ಕಲಿಸ್ಬೇಕು. ಹಿಂಗೆಲ್ಲ ಮಾಡಿದರೆ ನಮ್ಮ ಸಂಸ್ಕಾರ ಉಳಿಯುತ್ತೆ, ನಮ್ಮ ಸಂಸ್ಕೃತಿ ಉಳಿಯುತ್ತೆ, ನಮ್ಮ ಆಚಾರ ವಿಚಾರ ಪದ್ಧತಿಗಳು ಉಳಿತಾವೆ. ಇಲ್ಲಾಂದ್ರೆ ಉಳಿಯೋದಿಲ್ಲಮ್ಮ, ಇಲ್ಲಾಂದ್ರೆ ನೀವು ಖಂಡಿತವಾಗಿ ಉಳಿಯೋದಿಲ್ಲ. ಇದೆಲ್ಲ ಉಳಿಬೇಕಂದ್ರೆ ಕರ್ನಾಟಕದ ಮಿನಿಸ್ಟರ್ಗಳು ಏನಿದಾರಲ್ಲ, ಕಡ್ಡಾಯವಾಗಿ ಕನ್ನಡ ಶಾಲೆಯಲ್ಲಿ 1ನೇ ತರಗತಿಯಿಂದ 10ನೇ ತರಗತಿ ತನಕ ಕಡ್ಡಾಯವಾಗಿ ಸರ್ಕಾರಿ ಶಾಲೆಯಲ್ಲೇ ಓದಬೇಕಂತ ಒಂದು ಪದ್ಧತಿಯನ್ನು ಓದ್ತಾರೆ, ಒಂದು ರೂಲ್ಸನ್ನು ತರಬೇಕು. ಆವಾಗ ತಂದಾಗ ಮಾತ್ರ ನಮ್ಮ ಕನ್ನಡ ಉಳಿಯುತ್ತೆ, ಸಿನಿಮಾ ಉಳಿಯುತ್ತೆ, ಕಲಾವಿದರು ಉಳಿತಾರೆ, ಎಲ್ಲರೂ ಉಳಿತಾರೆ, ನಮ್ಮ ಜಾನಪದನೂ ಉಳಿಯುತ್ತೆ. ಇಲ್ಲ ಅಂದರೆ ಉಳಿಯೋದೇ ಇಲ್ಲ. ಅದನ್ನು ಬಿಡ್ಬೇಕು, ಅದನ್ನೆಲ್ಲ ಬಿಟ್ಟು ಬಿಡ್ತಾರೆ. ಆಂಗ್ಲ ಭಾಷೆ ಏನು ಬೇಕು? ಆಂಗ್ಲ ಭಾಷೆ ಬೇಡ ಅಂತೆಲ್ಲ. ಆಂಗ್ಲ ಭಾಷೆ ಇರ್ದಿದ್ರೆ ಒಂದು ಆಫೀಸ್ನಾಗ ಒಂದು ಫೈಲ್ ಮೂವ್ ಮಾಡೋಕ್ಕಾಗೋದಿಲ್ಲ. ಆಂಗ್ಲ ಭಾಷೆ ಬೇಕು, ಬೇಡ ಅಂತ ಹೇಳಂಗಿಲ್ಲ. 10ನೇ ತರಗತಿವರೆಗೆ ಕಡ್ಡಾಯವಾಗಿ ಕನ್ನಡ ಸಬ್ಜೆಕ್ಟನ್ನೇ ಮಕ್ಕಳಿಗೆ ಓದಿಸ್ಬೇಕು. ಅದನ್ನು ಬಿಟ್ಟು ಬಿಡ್ತಾರೆ. ಮಕ್ಕಳು ಮದುವೆ ವಯಸ್ಸಿಗೆ ಬಂದಾಗ ಸರ್ಕಾರಿ ನೌಕರಿ ಇರ್ತಕ್ಕಂಥ ಗಂಡ ಬೇಕು ಅಂತ ಹುಡುಕ್ತಾರೆ, ಸರ್ಕಾರಿ ನೌಕರಿ ಇರೋ ಅಳಿಯ ಬೇಕು ಅಂತ ಹುಡುಕ್ತಾರೆ. ಮಾಡೋದು ಓದೋದೆಲ್ಲ ಆಂಗ್ಲ ಭಾಷೆ, ಕೇಳೋದು ಮಾತ್ರ ಸರ್ಕಾರಿ ನೌಕರಿ ಇರೋ ಗಂಡನ ಕೇಳ್ತಾರೆ. ಇದು ಯಾವ ನ್ಯಾಯ? ಹೌದಿಲ್ಲಮ್ಮ, ಇದು ಯಾವ ನ್ಯಾಯ? ಕನ್ನಡವನ್ನು ಉಳಿಸ್ಬೇಕಲ್ಲ. ಈ ಕನ್ನಡ ಸಿನಿಮಾಕ್ಕೆ ಥಿಯೇಟ್ರ್ ಕೊಡಲ್ಲ ಅಂದ್ರೆ ಹೆಂಗೆ? ನಾವು ಸಿನಿಮಾ ಮಾಡಬಾರ್ದಾ? ಅಶೋಕ್ ಜಯರಾಮ್ ಒಂದು ಸಿನಿಮಾ ಮಾಡಿದಾನಲ್ಲ, ಆ 2 ಮಕ್ಕಳು ಮಾರ್ಕೊಂಡು, ಇಲ್ಲ ಅವ್ರಿಗೆಲ್ಲರಿಗೂ ವಿಷ ಕುಡ್ದು ಅವನು ಸತ್ತೋಗ್ಬಿಡ್ಬೇಕು ಅಷ್ಟೇ. ಹಂಗಾದ್ರೆ ಇವ್ರಿಗೆಲ್ಲರಿಗೂ ಸಂತೋಷ ಆಗುತ್ತೆ. ನಿನ್ನೆ ಅಷ್ಟು 15ರಿಂದ ಒಂದು 20 ಚಾನಲ್ ಅವ್ರು ಬಂದಾರಮ್ಮ. ಕನಿಷ್ಠ ಬಂದಿರೋದು 2 ಚಾನಲ್ಗೆ, 2 ಚಾನಲ್ ನ್ಯೂಸ್ ಆಗಿರೋದು ಬರೀ 2 ನ್ಯೂಸ್ನಾಗೆ. ಯಾಕೆ ನಾವು ದುಡ್ಡು ಕೊಡ್ಬೇಕಾ? ದುಡ್ಡು ಒಂದು ಕಡೆ ಇಟ್ಟು ಬಿಡ್ರಿ, ಸಪರೇಟಾಗಿ ದುಡ್ಡು ಹೊತ್ಕೊಳ್ಳಿ. ಮಾನವೀಯತೆ ಅನ್ನೋದೊಂದು ಇರಬೇಕಲ್ಲ. ನಾವೇನು ಸಾವಿರಾರು ಸಿನಿಮಾ ಮಾಡಿಲ್ಲ, ತೃತೀಯ ಲಿಂಗಿಗಳದು ಮಾಡಿರೋದು ಒಂದು ಸಿನಿಮಾಕ್ಕೆ. ಗೌರವ ಕೊಡ್ರಿ, ಥಿಯೇಟರ್ ಕೊಡ್ರಿ, ನಮಗೆ ಗೌರವ ಕೊಡ್ರಿ, ಅವಕಾಶಗಳನ್ನ ಕೊಡ್ರಿ ಅಂತ ನಾವು ಎಷ್ಟು ಕೈ ಮುಗಿದು ಕೇಳಿದ್ರೆ ಯಾವ ಚಾನಲ್ನವರು ಮಾಡಲಿಲ್ಲ. ಈಗ ನೀವಾಗಿ ನಮ್ಮನ್ನು ಕರೆದ್ರಿ, ನೀವು ದುಡ್ಡು ಕೇಳ್ಬೋದಾಗಿತ್ತಲ್ಲ ನಮ್ಮನ್ನ. ಅಮ್ಮ ಒಂದು 50,000ನ 1 ಲಕ್ಷನ ಕೊಡ್ರಿ, ನಿಮ್ಮ ಬಗ್ಗೆ ಪ್ರಚಾರ ಮಾಡ್ತೀವಿ ಅಂತ ನೀವು ಕೇಳ್ಬೋದಾಗ. ಯಾಕಂದ್ರೆ ಮಾನವೀಯತೆಯಿಂದ ನೀವು ನೋಡಿದ್ರಿ, ಮಾನವೀಯತೆಯಿಂದ ಮಂಗಳಮುಖಿಯರಿಗೆ ಗೌರವ ಕೊಡ್ಬೇಕಂದ್ರೆ, ಮಾನವೀಯತೆಯಿಂದ ಶಿವಲೀಲಕ್ಕೆ ನಾವು ನ್ಯಾಯ ಕೊಡಿಸ್ಬೇಕಂತ ನೀವು ಫೋನ್ ಮಾಡಿ ನಮ್ಮನ್ನು ಕರೆದು ಇಂಟರ್ವ್ಯೂ ಮಾಡ್ತಾರೆ. ಈ ಮನಸ್ಥಿತಿ ಎಲ್ಲರಿಗೂ ಬರಬೇಕು. ವ್ಯವಹಾರ ಆಮೇಲಮ್ಮ, ಆತ್ಮಸಾಕ್ಷಿನದೊಂದಿರುತ್ತಲ್ಲ, ಆ ಆತ್ಮಸಾಕ್ಷಿಗೆ
ಮೋಸ ಮಾಡ್ತಾ ಇದ್ದೀರಾ ನೀವು, ವಂಚನೆ ಮಾಡ್ತಾ ಇದ್ದೀರಾ ನೀವು, ಮನುಷ್ಯತ್ವನೇ ಬಿಟ್ಟಿದ್ದೀರಾ ನೀವು. ಬೆಳಗಾವಿಯಲ್ಲಿ UT ಖಾದರ್ ಅವರು ಈ ಸಿನಿಮಾದ ಬಗ್ಗೆ ಧ್ವನಿ ಎತ್ತಿದ್ರು. ಈ ಬೆಳಗಾವಿಯಲ್ಲಿ ಅಧಿವೇಶನದಲ್ಲಿ ಈ ಸಿನಿಮಾದ ಬಗ್ಗೆ ಧ್ವನಿ ಎತ್ತಿದ್ರು. ಯಾವ ಕನ್ನಡ ಸಿನಿಮಾನು ಅಧಿವೇಶನದಲ್ಲಿ ಧ್ವನಿ ಎತ್ತಿಲ್ಲ. ನಮ್ಮ ಬುಕ್ ಆಫ್ ರೆಕಾರ್ಡ್ ಆಗಿದೆ, ಇದು ಬುಕ್ ಆಫ್ ರೆಕಾರ್ಡ್ ಆಗಿದೆ. ಅವತ್ತ UT ಖಾದರ್ ಅವರು ಸಂಜೆ 7 ಗಂಟೆಗೆ ಪ್ರೀಮಿಯಂ ಶೋ ನೋಡೋದಕ್ಕೆ ಎಲ್ಲರೂ ಹೋಗ್ಬೇಕನ್ನೋದಕ್ಕೆ 180ರಿಂದ 200 ಜನ ಶಾಸಕರು, ಮಿನಿಸ್ಟ್ರು, ಆಮೇಲೆ MLCಗಳು, ಅವರ ಅನುನಾಯಿಗಳು ಎಲ್ಲರೂ ಬಂದು ಸಿನಿಮಾವನ್ನ ನೋಡಿದ್ರು. ಅಲ್ಲಾದ್ರೂ 1-2 ಚಾನಲ್ ಬರ್ಬೇಕಲ್ಲಮ್ಮ, ಕೇಳಬಾರ್ದು. ಎಲ್ಲ ಕಮರ್ಷಿಯಲ್, ಎಲ್ಲ ದುಡ್ಡು 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 ದುಡ್ಡು. ಇವ್ರೇನು ಓದಾಗ ಒತ್ಕೊಂಡಾಗ ಹೋಗ್ತಾರೆ ದುಡ್ಡು. ಮಾನವೀಯತೆಯಿಂದ ಒಂದು ಇರ್ಬೇಕಮ್ಮ. ಮನುಷ್ಯನಾಗಿ ಹುಟ್ಟಿದ್ದೀನಿ ಅಂದ್ರೆ ಮನುಷ್ಯನಿಗೆ ನಾಚಿಕೆ ಅನ್ನೋದೊಂದು ಇರಬೇಕು, ಆತ್ಮಸಾಕ್ಷಿ ಅನ್ನೋದೊಂದು ಇರಬೇಕು. ಇಷ್ಟೆಲ್ಲ ಕಷ್ಟಪಟ್ಟು ನಾನಿಷ್ಟು ಹೆಸರು ಮಾಡಿ ಎಲ್ಲ ಮಾಡಿ ರೋಡ್ಗಿಳಿದು ಸ್ಟ್ರೈಕ್ ಮಾಡ್ಬೇಕೇನಮ್ಮ? ಸಿನಿಮಾಕ್ಕೆ ಗೌರವ ಕೊಡ್ರಿ. ನಮ್ಮ ತೃತೀಯ ಲಿಂಗಿಗಳಿಗೆ ಅವಕಾಶಗಳು, ನಮಗೆ ಅನುಕಂಪ ಬೇಡ, ನಮಗೆ ಅನುಕಂಪ ಬೇಡವೇ ಬೇಡ. ನಮಗೆ ಅವಕಾಶಗಳು ಬೇಕು, ಅವಕಾಶಗಳನ್ನ ಕೊಡಿ. ನಿಮ್ ಪ್ರೀತಿ ಯಾರಿಗ್ರಿ ಬೇಕು? ಬರೀ ಈಕ್ವಾಲಿಟಿ ಇದ್ರೆ ಸಾಲದು, ಇಕ್ವಿಟಿನೇ ಇರ್ಬೇಕು ಅದರಲ್ಲಿ. ಒಬ್ಬ ಕುಂಟನಿಗೆ ಒಂದು ಅವಕಾಶ ಕೊಟ್ಟು ಮಾವಿನ ಗಿಡಕ್ಕೆ ಹೋಗಿ ಹಣ್ಣವ್ರ ಕಂಬ ಅಂದ್ರೆ ಅದು ಸಮಾನತೆ ಆಗೋದಿಲ್ಲ. ಅವನಿಗಲ್ಲಿ ಹಣ್ಣು ಕೀಳೋ ವ್ಯವಸ್ಥೆಯನ್ನ ಮಾಡ್ಬೇಕು. ಅದು ಈಕ್ವಾಲಿಟಿ, ಅದು ಈಕ್ವಿಟಿ. ಅದು ಮಾಡಿದ್ರೆ ಮಾತ್ರ ನಮ್ಮ ಸಮುದಾಯ ಬದುಕೋದಕ್ಕೆ ಸಾಧ್ಯ. ಈ ಚಾನಲ್ ಅವರೆಲ್ಲ ಇದಾರೆ, ನಮ್ಮ ನೀವು ಬೇಜಾರಾದ್ರೂ ಚಿಂತಿಲ್ಲ. ಯಾರೋ ಒಬ್ರು ಮೆಜೆಸ್ಟಿಕ್ ಅಲ್ಲಿ ಮಾಡಕ್ಕೆ ಯಾರೋ ಗಂಡಸಿನ ಜೊತೆ ಮಾತಾಡಿದ್ರಂತ ಒಂದ್ ಸಬ್ಜೆಕ್ಟ್ ತಗೊಳ್ತಾರೆ. ಯಾರೋ ಕೈ ಹೊಡೆದು ಲಂಗ ಎತ್ತಿದ್ರು, ಸೀರೆ ಎತ್ತಿದ್ರು ಅಂತ ಕಂಪ್ಲೇಂಟ್ ಕೊಟ್ರೆ ಎಲ್ಲಾ ಚಾನಲ್ ಹೋಗಿ ಅಲ್ಲಿ ಹೋಗಿ ಅದನ್ನೇ ತಿರ್ಗಾ ಮುರುಗ ತೃತೀಯ ಲಿಂಗಗಳು, ಮಂಗಳಮುಖಿಯರು ಹಿಂಗ್ ಮಾಡಿದ್ರು ಹಂಗ ಮಾಡಿದ್ರು ಅಂತ ಇಡೀ 24 ತಾಸು ಹಾಕೊಂಡು ರುಬ್ಬ ಬಿಡ್ತಾರೆ ಎಲ್ಲ ಚಾನಲ್ನವರು. ಈಗ ನಾವು ಒಳ್ಳೇದ್ ಮಾಡ್ತಾ ಇದೀವಲ್ಲ, ನಮಗ್ ಸಪೋರ್ಟ್ ಮಾಡ್ರಿ. ಯಾಕೆ ನೀವು ಹೆಣ್ಮಕ್ಳು ಯಾರು ತಪ್ಪು ಮಾಡೋದೇ ಇಲ್ವಾ? ನೀವು ಯಾರು ಕೆಟ್ಟ ಕೆಲಸ ಮಾಡೋದೇ ಇಲ್ವಾ? ಗಂಡು ಮಕ್ಳು ಯಾರು ತಪ್ಪು ಮಾಡೋದೇ ಇಲ್ವಾ? ಗಂಡು ಮಕ್ಳು ಯಾರು ಕೆಟ್ಟ ಕೆಲಸ ಮಾಡೋದೇ ಇಲ್ವಾ? ನನ್ನ ಪ್ರಶ್ನೆ ಇದು. ಅದ್ರಂಗೆ ನಮ್ಮಲ್ಲಿ 5 ಬೆಳ್ಳು ಸಮನಾಗಿಲ್ಲ, ಹೆಚ್ಚು ಕಡಿಮೆ ಇದಾವು. ಅದ್ರಂಗೆ ನಮ್ಮ ತೃತೀಯ ಲಿಂಗಿಯಲ್ಲಿ ಒಳ್ಳೆಯವರು ಇದ್ದಾರೆ, ಕೆಳ್ಳವರು ಇದ್ದಾರೆ, ಕಳ್ಳರು ಇದ್ದಾರೆ, ಕೊಲಗಡಕರು ಇದ್ದಾರೆ, ಮಾಡೋರಿದ್ದಾರೆ, ಎಲ್ಲರೂ ನಮ್ಮದ್ರಲ್ಲಿ ಇದ್ದಾರೆ. ನಿಮ್ಮ ಸಮಾಜದಲ್ಲಿ ಇರ್ತಕ್ಕಂಥ ಜನಗಳು ನಮ್ಮ ಸಮಾಜದಲ್ಲಿ ಇದ್ದಾರೆ. ನಾವೀಗ ಒಳ್ಳೇದು ಮಾಡ್ತಾ ಇದೀವಲ್ಲ, ನಮಗ್ ಸಪೋರ್ಟ್ ಮಾಡ್ರಿ. ಆ ಕೆಟ್ಟದ್ದನ್ನ ಒಂದ್ ಸೈಡಿಗೆ ಇಡ್ರಿ, ಒಳ್ಳೇದಕ್ಕೆ ಸಪೋರ್ಟ್ ಮಾಡ್ರಿ ಅಂತ ಎಲ್ಲ ಚಾನಲ್ ಅವ್ರಿಗೂ ಕೈ ಮುಗಿದು ಕೇಳ್ತೀನಿ ನಾನು. ಥಿಯೇಟರ್ ಬೇಕಡೆ ಥಿಯೇಟರ್ ಆಕ್ಚುಲಿ ಒಂದು ಮೂವಿ ಬಂತು ಫಸ್ಟ್ 3 ಥಿಯೇಟರ್ ಸಿಕ್ತು. ಇವತ್ತು ಒಂದೇ ಥಿಯೇಟರ್ ಇದೆ, ಅದು ಒಂದೇ ಶೋ. ಹೇಳ್ತಾ ಇರೋದು 3 ಥಿಯೇಟರ್ ಕೊಟ್ರು, 3 ಥಿಯೇಟರ್ ಅಲ್ಲೂ ಒಂದೇ ಶೋನೇ. ಒಂದ್ ವಾರ ಮುಗಿದ ತಕ್ಷಣ 2 ಶೋ ಹೋಗ್ಬಿಟ್ಟು 2 ಥಿಯೇಟರ್. ಸ್ಟ್ರೈಕ್ ಮಾಡಿದಾಗ ಕೂಡ ನಿಮ್ಗಳು ಅರೆಸ್ಟ್ ಮಾಡ್ತಾರೆ, ಹೌದು, ಹೋಗುವಂತ ಘಟನೆಗಳೆಲ್ಲ ನಡೆಯುತ್ತೆ. ಯಾರು ಮುಂಚೆನೆ ಹೇಳಿಲ್ವಾ ಪೊಲೀಸ್ನವ್ರಿಗೆ ನಾವು ಸಿನಿಮಾ ಪ್ರಯತ್ನ ಮಾಡ್ತಾ ಇರೋದು ಅಂತ ಹೇಳಿದೀವಮ್ಮ. ಪರ್ಮಿಷನ್ ಕೊಟ್ಟ ಮೇಲೆ ತಾನೇ ಅಲ್ಲಿ ಮಾಡೋದು. ಅವರು ಕಾನೂನು ಪ್ರಕಾರ ಅವ್ರು ಹೋಗ್ತಾರೆ, ಪೊಲೀಸರು ತಪ್ಪಲ್ಲ, ಅವ್ರು ಕಾನೂನು ಪ್ರಕಾರ ಹೋಗ್ತಾರೆ. ಪೊಲೀಸರು ತಪ್ಪಲ್ಲ, ಅವ್ರು ಕಾನೂನು ಪ್ರಕಾರ ಅವ್ರು ಹೋಗ್ತಾರೆ. ನಾವು ಗಲಾಟೆ ಮಾಡಿದ್ವಿ ಅಲ್ಲಿ, ನಮ್ಮನ್ನ ಕರ್ಕೊಂಡು ಹೋದ್ರು ಸ್ಟೇಷನ್ಗೆ. ಅದಕ್ಕೆ ಒಬ್ರು MLA MLC ಬಂದ್ರು, 2-3 ಅಂಶ ಕೊಡಿ, ಹುಡುಗ ಯಾರು ಬಂದೇ ಇಲ್ಲ. ನಿನ್ನೆ MLC ಭಾರತಿ ಶೆಟ್ಟಿ ಅಂತ ಒಬ್ಬರು ಬಂದಿದ್ರು, ಭಾರತಿ ನಾಯ್ಕ್ ಅಂತ ಅವರು ಒಬ್ಬ ರಾಜಕೀಯದವರು ಮತ್ತೆ ಸಮಾಜ ಸೇವಕರು, ಅವರು ಬಂದಿದ್ರು. ಆಮೇಲೆ ಮಹಿಳಾ ಆಯೋಗದ ಮಾಜಿ ಅಧ್ಯಕ್ಷರು ಬಂದಿದ್ರು, ಆಮೇಲೆ ಸಂಪಂಗಿ ಸಾರ್ ಬಂದಿದ್ರು, ಆಮೇಲೆ ರವಿ ಸಾರ್ ಅವರು ಬಂದಿದ್ರು. ಇಷ್ಟೆಲ್ಲ ದೊಡ್ಡ ದೊಡ್ಡ ವ್ಯಕ್ತಿಗಳಿದ್ರು, ಎಲ್ಲರನ್ನೂ ಕರ್ಕೊಂಡು ಹೋದ್ರು ನಮ್ಮ ಪರವಾಗಿ ಮಾತಾಡಿದಕ್ಕೆ. ಕೇಳೋದು ಒಂದೇ ಮೇಡಮ್, ಥಿಯೇಟರ್ ಕೊಟ್ರೆ ಇವ್ರ ಬದುಕು ಗೊತ್ತಾಗತ್ತೆ, ನಮ್ಮ ಜನರೇಷನ್ ಚೇಂಜ್ ಆಗತ್ತೆ, ಎಲ್ಲಿಗೊಂದು ಸಪೋರ್ಟ್ ಆಗುತ್ತೆ. ಈಗ ಒಂದ್ಸರಿ ಕೆಲವರು ಅಂತಾರೆ ಅಲ್ಲೊಂದು ಥಿಯೇಟರ್ ಕೊಡ್ತೀವಿ, ಮೂಲೆ ಥಿಯೇಟರ್ ಕೊಟ್ರೆ ಏನು ಪ್ರಯೋಜನ ಇಲ್ಲ ಮೇಡಮ್. ಇವಾಗ ಕರಿತಾ ಇದಾರಮ್ಮ, ಇವಾಗ ಕರಿತಾ ಇದಾರೆ, ನಾವು ಥಿಯೇಟರ್ ಕೊಡ್ತೀವಿ ಬರ್ರಿ, ನಾವು ಥಿಯೇಟರ್ 1, 2, 3, 4 ಕೊಟ್ರೆ ಹೆಂಗಮ್ಮ? ಪೈರಸಿ ಆಯ್ತಂದ್ರೆ ನಾಳೆ ಫಿಲ್ಮ್ ಪ್ರೊಡ್ಯೂಸರ್ ಏನೇ ಆಯ್ತು, ಇವ್ರು ಸಲ ಮಾಡಿದ್ದಾರೆ, ಅವ್ರು ಹೊಲಗಿದ್ದೆ ಮಾಡಿದಾರೆ, ಲಾಸ್ಟಿಗೆ ಹೊಲ ಆದ್ರೂ ವಾಪಸ್ ಬರ್ಲಿ, ಬದುಕವ್ರಿಗೆ ಅದು ನಮಗೆ ಕೊಡಂಗಿದ್ರೆ ಒಂದು 150 ಥಿಯೇಟರ್ಗಳನ್ನ ಕೊಡ್ಬೇಕು. 150. ನಾನು ಇನ್ನೊಂದು ಏನ್ ಹೇಳ್ತೀನಿ, 150 ಥಿಯೇಟರ್ ಕೊಡೋದ್ರ ಜೊತೆಗೆ ಸರ್ಕಾರ ಏನಿದೆಯಲ್ಲ, ಆ ಸರ್ಕಾರ ಕಡ್ಡಾಯವಾಗಿ ಶಾಲಾ ಕಾಲೇಜು ಮಕ್ಕಳು ಅದನ್ನ ಸಿನಿಮಾ ನೋಡ್ಬೇಕಂತ ಒಂದು ಸುತ್ತೋಲೆಯನ್ನು ಹೊರಡಿಸ್ಬೇಕು ಅವರು.
ಸರ್ಕಾರ. ಅವ್ರು ನೋಡಿದ್ರೆ ಪ್ರತಿಯೊಬ್ರು ಬದಲಾಗ್ತಾರೆ ಮರ್ಯಾದೆ ಕೊಡ್ತಾರೆ. ನಾಳೆ ಈ ತರ ನಡೀತಿದಲ್ಲ ಮಾತುಕತೆ, ಸಮುದಾಯ ಸೆಕ್ಸ್ ವರ್ಕ್ ಅದೆಲ್ಲ ಒಂದ್ ಕಡೆ ಸೈಡ್. ಈಗ ಸರ್ಕಾರ ನನಗೆ ಪದ್ಮಶ್ರೀ ಪ್ರಶಸ್ತಿ ಕೊಡ್ತಾ, ಪದ್ಮಶ್ರೀ ಪ್ರಶಸ್ತಿ ನನಗೆ ಅದರಿಂದ ಲಾಭ ಆಯಿತು ನಷ್ಟ ಆಯಿತು ಏನಾಯ್ತು ಅದು ಬೇರೆ ಪ್ರಶ್ನೆ. ಆದ್ರೆ ನನಗೆ ಪದ್ಮಶ್ರೀ ಬಂದಿರೋದ್ರಿಂದ ನಮ್ಮ ಸಮುದಾಯಕ್ಕೆ ಎಷ್ಟು ದೊಡ್ಡ ಗೌರವ ಸಿಕ್ತು. ಎಷ್ಟು ಮಕ್ಕಳು ಅದನ್ನು ನೋಡಿದವರು, ಇವರಲ್ಲೂ ಕಲಾವಿದರು ಇರ್ತಾರೆ, ಅವರಿಗೆ ನಾವು ಗೌರವ ಕೊಡಬೇಕು. ಈಗ ಅವಳು ಮೇಕಪ್ ಆರ್ಟಿಸ್ಟು ಎಷ್ಟು ಜನಕ್ಕೆ ಗೊತ್ತಾಗಿದ್ದಾಳೋ ಅವ್ರು ಎಲ್ಲರಿಗೂ ಅವಳು ಒಳ್ಳೆಯಳು. ಈ ಅಮ್ಮ ಕರ್ಗ ಓದ್ತಾಳೆ, ಭಕ್ತಿಯಿಂದ ಪೂಜೆ ಮಾಡ್ತಾ ಆರಾಧಿಸ್ತಾಳೆ. ಅವ್ರ ಹತ್ರ ಬರೋರೆಲ್ಲರೂ ಅವ್ರಿಗೆ ಕಾಲಿಗೆ ಬೀಳ್ತಾರೆ, ಕೈ ಮುಗಿತಾರೆ. ಇನ್ನು ಉಳಿದವ್ರ ಗತಿ ಹಂಗೆ. ಅದಕ್ಕೆ ಒಂದು ಸುತ್ತೋಲೆನ ಹೊರಡಿಸ್ಬೇಕು ಸರ್ಕಾರ ತಪ್ಪದಂಗೆ. ಸರ್ಕಾರದಿಂದ ಏನೇನು ಸವಲತ್ತುಗಳು ನಮಗೆ ಸಿಗ್ತಾವೋ ಅವೆಲ್ಲವೂ ಕಂಪಲ್ಸರಿ. 1% ಮೀಸಲಾತಿ ಕೊಟ್ಟಿದ್ದಾರೆ. ಅದು ಎಷ್ಟರ ಮಟ್ಟಿಗೆ ಮುಟ್ಟೈತಿ ಜನ, ತೃತೀಯ ಲಿಂಗ ಮುಟ್ಟಿಲ್ಲ ಅದು ಸರಿಯಾಗಿ. ಎಷ್ಟು ಸರ್ಕಾರದಲ್ಲಿ 8 ಜನ ಕೆಲಸ ಮಾಡ್ತಾ ಇದ್ದಾರೆ. 1% ಅಂದರೆ 8 ಜನನಾ ನಮ್ಮ ಜನ ಇರೋದು? 4 ಜನ ಟೀಚರ್ ಆಗಿದ್ದಾರೆ, 4 ಜನ ಪೊಲೀಸರಾಗಿದ್ದಾರೆ, ಒಬ್ಬರು PDO ಆಗಿದ್ದಾರೆ, ಒಂದು 4-5 ಜನ ಮೆಂಬರ್ ಆಗಿದ್ದಾರೆ, ಒಬ್ಬರು ಅಧ್ಯಕ್ಷರಾಗಿದ್ದಾರೆ ಪಂಚಾಯತಿ ಎಲೆಕ್ಷನ್ನಲ್ಲಿ. ಅಷ್ಟು ಬಿಟ್ಟರೆ ಇಲ್ಲೇ ಇಲ್ಲ. ಇವಾಗ ಡಬಲ್ ಡಿಗ್ರಿ ಮಾಡಿದವರು ನಮ್ಮ ನಕ್ಷತ್ರ ಯಾವುದಕ್ಕೋ ಒಂದು ಅರ್ಜಿ ಹಾಕಿದ್ದಾಳೆ, ಅದನ್ನ ರಿಜೆಕ್ಟ್ ಮಾಡಿದ್ದಾರೆ ಹಾಕಿದ್ದು. ಮತ್ತೆ ಎಲ್ಲಿದೆ 1% ಮೀಸಲಾತು? ನಮ್ಮ ಉತ್ತರ ಕರ್ನಾಟಕದಲ್ಲಿ ಎಷ್ಟೋ ತೃತೀಯ ಲಿಂಗಗಳು PUC ಮಾಡಿದವರು ಇದ್ದಾರೆ, ಡಿಗ್ರಿ ಮಾಡಿದವರು ಇದ್ದಾರೆ. ಅವರೆಲ್ಲ ಅಪ್ಲಿಕೇಶನ್ ಹಾಕಿದ್ರೆ ರಿಜೆಕ್ಟ್ ಮಾಡ್ತಾ ಇದ್ದಾರೆ. ಯಾಕೆ ತೊಟ್ಲ ತೂಗೋದು ಮತ್ತೆ ಮಗುನ ಚೂಟೋದು ಯಾಕೆ? 1% ಮೀಸಲಾತಿ ಕೊಟ್ಟಿದೀವಿ ಅಂತ ಹೇಳ್ತಾರೆ, ಅವಕಾಶಗಳನ್ನ ಯಾಕೆ ಕೊಡ್ತಾ ಇಲ್ಲ? ಹೌದಲ್ಲಮ್ಮ, ತೊಟ್ಲನೂ ತೂಗೋದು ಇವ್ರೆ, ಮಗುನ ಜೂಟೋದು ಇವ್ರೆ. ಇದೆಲ್ಲ ಹೋಗ್ಬೇಕು. ಅದಕ್ಕಾಗಿ ಈ ಒಂದು ಶಿವಲೀಲಾ ಅನ್ನೋ ಒಂದು ಸಿನಿಮಾವನ್ನ ನಾವು ಮಾಡಿದೀವಿ. ನೀನ್ ಬಾರಮ್ಮ ಸಿನಿಮಾ ನೋಡು. ಕೊನೆಯಲ್ಲಿ ಒಂದಷ್ಟು ಜನ 25 ನಿಮಿಷ ಇದೆ, ಲಾಸ್ಟ್ ಕ್ಲೈಮ್ಯಾಕ್ಸ್ 25 ನಿಮಿಷ ಇದೆ. ಹಲವಾರು ಪ್ರಶ್ನೆಗಳಿದಾವೆ ಅದರಲ್ಲಿ. ಆ ಪ್ರಶ್ನೆಗಳಿಗೆ ನಿನ್ನಲ್ಲಿ ಉತ್ತರ ಇದ್ರೆ ನೀನು ನಿಜವಾಗಿ ಮಾನವಳು ಅಂತ ನಾನು ಒಪ್ಕೊಳ್ತೀನಿ. ಗಂಡಸರು ನೋಡಿದವರು ಹತ್ಕೊಂತ ಬರ್ತಾರಮ್ಮ, ನಾವು ಇಷ್ಟು ದಿನಕ್ಕೆ ತಪ್ಪು ಮಾಡಿಬಿಟ್ಟಿದೀವಿ, ಇದು ಇಷ್ಟೆಲ್ಲ ಇವ್ರ ಜೀವನದಲ್ಲಿ ಅಂತ ಗಲ್ಲ ಹೊಡ್ಕೊಂಡ್ ಬರ್ತಾರಮ್ಮ. ಸಿನಿಮಾ ನೋಡಿದವರು ಗಲ್ಲ ಹೊಡ್ಕೊಂಡ್ ಬರ್ತಾರೆ. ನಾವು ಇಷ್ಟು ದಿನ ಇವ್ರ ದೂರ ಇಟ್ಬಿಟ್ಟಿದೀವಲ್ಲ, ಇವ್ರ ಜೀವನದಲ್ಲಿ ಇಷ್ಟ. ಹುಡುಗರು ನೋಡಿದ್ರೆ ಅಳ್ತಾರೆ. ಹುಡುಗರು ಮಮ್ಮಿ ಇವ್ರು ಹಿಂಗೆಲ್ಲ ಇರ್ತಾರ ಇವ್ರ ಮನೆಗಳಲ್ಲಿ ಅಂತೇಳಿ ಅಳ್ತಾರಂತ ಮಕ್ಕಳು ಸಿನಿಮಾ ನೋಡಿದಾಗ. ನಾವೇನೋ ಅನ್ಕೊಂಡಿದ್ದೀವಿ ಇವ್ರನ್ನ ಅಂತಂದು. ಅಂತ ಸಿನಿಮಾಕ್ಕೆ ಇಂಥ ಅನ್ಯಾಯ ಆಗ್ತಾ ಇದೆಯಲ್ಲಮ್ಮ. ಇವಾಗ ಹೇಳೋದಷ್ಟೇ, ಇವಾಗ ಸಮಾನತೆ ಇದೆ, ಇವರು ಕೂಡ ಮನುಷ್ಯರು ಅಂತ ನೀವು ಒಪ್ಕೋತೀರಾ ಅಂತಂದ್ರೆ, ಇವರು ಕೂಡ ಸಮಾನತೆಗೆ ಅವರು ಕೂಡ ಪಬ್ಲಿಕ್ ಅಲ್ಲಿ ಎಲ್ಲರೂ ಕೆಲಸ ಮಾಡ್ಬೇಕು, ಈಕ್ವಲ್ ಆಗಿ ಅವರು ಕೂಡ ಸ್ಕೂಲಲ್ಲಿ ಎಜುಕೇಶನ್ ಸಿಗ್ಬೇಕು, ಅಪ್ಪ ಅಮ್ಮ ಇವ್ರನ್ನ ಒಪ್ಕೋಬೇಕು ಅಂತಂದ್ರೆ ಈ ಶಿವಲೀಲಾ ಮೂವಿನ ನೋಡಿ ನೀವು ಕೂಡ ಅವ್ರನ್ನ ಆಕ್ಸೆಪ್ಟ್ ಮಾಡ್ತೀರಾ. ಸಮಾನತೆ ಇತ್ತು ಅಂದ್ರೆ ಅವ್ರಿಗೆ ಥಿಯೇಟರ್ಗಳು ಕೊಡಿ, ಅವ್ರ ಮೂವಿಗೆ ಥಿಯೇಟರ್ಗಳು ಕೊಡಿ. ನೀವ್ ನೋಡಿ ಗೊತ್ತಾಗುತ್ತೆ. ನಿಮ್ ಮಕ್ಕಳು ಕರ್ಕೊಂಡೋಗಿ ನೋಡಿ. ಹೋಗ್ಬೇಕಾದ್ರೆ ಅವ್ರೆಲ್ಲರೂ ಚಕ್ಕ ಈ ಕಾತ ಕೆಟ್ಟದಾಗ ಮಾತಾಡಲ್ಲ, ಹೋಗ್ತಿದಾರೆ ನೋಡು ಅಂತ ಮಾತಾಡ್ತಾರೆ. ಇನ್ನೊಂದು ನೀವು ಹೋಗಿ ಅವ್ರಿಗೆ ಎಜುಕೇಶನ್ ಸಿಕ್ಕೊಟ್ರೆ ನಿಮ್ಗೆ ಇಲ್ಲ ರೋಡಲ್ಲಿ ಸಿಗ್ನಲ್ ಅಲ್ಲಿ ನಿಮ್ಗೆ ಭಿಕ್ಷೆ ಮಾಡ್ತಾರೆ, ಯಾರು ಸಿಗಲ್ಲ. ಒಂದ್ ಕೆಲ್ಸಕ್ಕೆ ಹೋಗ್ತಾರೆ, ಸಮಾನತೆನ ಕೊಡಿ. ಕೆಲಸದಲ್ಲಿ ಜಾಬ್ ಕೊಡಿ, ಒಂದು ಆಫೀಸಲ್ಲಿ ಒಂದು ವರ್ಕ್ ಕೊಡಿ. ಅಮ್ಮ ಹೇಳ್ತಾರೆ, ಒಂದು ಓದಿಲ್ವಾ ಅವ್ರಿಗೆ ಪಾರ್ಕಲ್ಲಿ ನೀರ್ ಹಾಕೋದಕ್ಕೆ ಕೊಡಿ, ಕೆಲಸ ಕೊಡಿ. ಆಫೀಸಲ್ಲಿ 10ನೇ ಕ್ಲಾಸ್ ಓದಿದಾರೆ, ಫೈಲ್ ತಂದ್ಕೊಡೋಕೆ ಕೆಲಸ ಕೊಡಿ, ಮಾಡ್ತಾರೆ. ನೀವು ಅವ್ರು ಒಪ್ಕೊಳ್ಳೋದೇ ಇಲ್ಲ, ಮನುಷ್ಯರೇ ಅಲ್ಲ ಅನ್ನೋ ಕೀಳಾಗಿ ನೋಡ್ತು ಅಂದ್ರೆ ಅವ್ರು ಏನು ಮಾಡಕ್ಕಾಗಲ್ಲ. ಅವರು ಹೊಟ್ಟೆ ಹತ್ತಾಗ ನಮ್ಗೆ ಮುಂದೆ ಹೊಟ್ಟೆ ಹತ್ತಾಗ ಮುಂದೆ ಏನಾರು ಇತ್ತು ಅಂದ್ರೆ ಕಳ್ತನ ಮಾಡ್ಬೇಕು ಅಂತಾನೆ ಅನ್ಸೋದು. ನಂಗೆ ಹೊಟ್ಟೆ ಹತ್ತಾ ಇದೆ, ನಾನು ಬದುಕ್ಬೇಕು, ಹಂಗೆ ಅವ್ರು ಬದುಕ್ಬೇಕು ಅಂತಂದ್ರೆ ಅವ್ರಿಗೆ ಒಂದು ಸಮಾನತೆ ಕೊಡಿ. ಅಷ್ಟೇ ನಾವು ಕೇಳ್ಕೊಳ್ಳೋದು, ಬೇರೆ ಇನ್ನೇನು ಇಲ್ಲ. ಆ್ಯಕ್ಚುಲಿ ದಚ್ಚವರೇ, ನಿಮ್ಮ ಪೋಸ್ಟ್ಗಳನ್ನು ಒಂದಿಷ್ಟು ನೋಡಿದ್ದೆ. ನಿಮ್ಮ ಕ್ರಿಯೇಟರ್ಸ್ಗಳೇ ನಿಮಗೆ ಒಂದಿಷ್ಟು ಜನ ಸಪೋರ್ಟ್ ಮಾಡಲಿಲ್ಲ. ಆಕ್ಚುಲಿ ಇದು ನಾನು ಹೇಳ್ಬೇಕು, ನಮ್ ಜೊತೆಯವರೇ ಸ್ವಲ್ಪ ಜನ ಸಪೋರ್ಟ್ ಮಾಡ್ಲಿಲ್ಲ. ನಮ್ ಟೀಮ್ ಅವರೆಲ್ಲ ಸಪೋರ್ಟ್ ಮಾಡಿದ್ರು. ಸ್ವಲ್ಪ ಜನ ಕೇಳಿದಕ್ಕೆ ನಾನ್ ಯಾಕೆ ಮಾಡ್ಬೇಕು, ದುಡ್ಡು ಕಮರ್ಷಿಯಲ್ ಅಂತ ಮಾತಾಡಿದ್ರು. ಅವಾಗ ಒಂದ್ ವಿಡಿಯೋ ಮಾಡಾಕ್ದೆ, ಅಮ್ಮ ಜೊತೆ ಸಪೋರ್ಟ್ ಮಾಡಿ ಈ ತರ ಮಂಗಳಮುಖಿ ಲೈಫ್ ನೀನೊಂದು ವಿಡಿಯೋ ಮಾಡಿ ಅಂತ. 3,000-3,500 ಜನ ವಿಡಿಯೋ ಮಾಡಿ ಪೋಸ್ಟ್ ಮಾಡಿದ್ದಾರೆ. ಎಲ್ಲರದು ನಾನು ರೀಶೇರ್ ಮಾಡಿದ್ದೀನಿ. 3,000-3,500 ಮೀನ್ ಅಷ್ಟು ಜನಕ್ಕೂ ಮಾನವೀಯತೆ ಅನ್ನೋದಿದೆ. ಆ ಸಮುದಾಯನ ಒಪ್ಕೊಳ್ಳೋಣ, ಅವರು ಕೂಡ ಈಕ್ವಾಲಿಟಿ ಆಗ್ಲಿ, ಅವ್ರಿಗೆ ಸಪೋರ್ಟ್ ಮಾಡ್ತಿದ್ರೆ ಜೊತೆಗೆ ನಿಂತ್ಕೊಳ್ಳೋಣ ಅಂತ ಇದ್ದಾರೆ. ದೊಡ್ಡ ಇನ್ಫ್ಲೂಯೆನ್ಸರ್, ನನಗೂ ಮಿಲಿಯನ್ ಗಟ್ಟಲೆ ಫಾಲೋವರ್ಸ್ ಐತೆ ಗುರು. ಯಾವನ್ಗಾದ್ರೂ ಹೇಳ್ತೀನಿ, ನಿನ್ ಮೂವಿ ಬಗ್ಗೆ ಮಾಡಿದ್ದೆ, ಒಂದ್ ಒಳ್ಳೆ ಕಾನ್ಸೆಪ್ಟ್ ಮಾಡಿದ್ಯಾ, ನಾನ್ ಸಪೋರ್ಟ್ ಮಾಡ್ತೀನಿ, ನಾನ್ ನಿನ್ಗೆ ವಿಡಿಯೋ ಪೋಸ್ಟ್ ಮಾಡ್ಕೊಡ್ತೀನಿ, ಬಾ, ₹1 ನಂಗೆ ದುಡ್ಡು ಕೊಡ್ಬೇಡ. ಒಂದ್ ಒಳ್ಳೆ ಕಂಟೆಂಟ್ ಇದ್ದಾಗ ನೀನ್ ಸಪೋರ್ಟ್ ಕೊಡು. ನೀನ್ ಸಪೋರ್ಟ್ ಕೊಟ್ರೆ ನಾನು ಸಪೋರ್ಟ್ ಕೊಡ್ತೀನಿ. ಬಿಕಾಸ್ ನಾನು ಇಲ್ಲಿ ನಾನು ಯಾವ್ದಾದ್ರು ಒಂದು ಹುಡುಗಿ ಜೊತೆ ಮೂವಿ ಮಾಡಿದಿದ್ರೆ, ಒಂದು ಕಮರ್ಷಿಯಲ್ ಮೂವಿ ಮಾಡಿದಿದ್ರೆ ನಾನು ಎಲ್ಲರಿಗೂ ದುಡ್ಡು ಕೊಟ್ಟೆ ಮಾಡ್ತಿದ್ದೆ.
ತಗೊಳ್ರಪ್ಪ ನಿನ್ ದುಡ್ಡು, ಮಾಡ್ರಪ್ಪ ನಿನ್ ಪ್ರಮೋಷನ್ ಅಂತ. ಇಲ್ಲಿ ಮಾಡಿರೋದು ಒಂದು ಸಮುದಾಯಕ್ಕೆ ಹೆಲ್ಪ್ ಆಗ್ಲಿ ಅನ್ನೋದಕ್ಕೆ. ಸೊ ಅವ್ರ ಸಮುದಾಯನ ಒಪ್ಕೋತೀರಾ ಅಂತಂದ್ರೆ, ಒಂದು ಒಳ್ಳೆ ಮನ್ಸಿತ್ತು ಅಂತಂದ್ರೆ ದಯವಿಟ್ಟು ಈ ಸಮುದಾಯಕ್ಕೆ ಸಪೋರ್ಟ್ ಮಾಡ್ತೀನಿ ಅಂದ್ರೆ ಈ ಶಿವಲೀಲಾ ಮೂವಿಗೆ ಸಪೋರ್ಟ್ ಮಾಡಿ, ಅಷ್ಟೇ ಕೇಳ್ಕೊಳ್ಳೋದು. ತುಂಬ ಕನ್ಸು ಕಟ್ಕೊಂಡ್ಬಿಟ್ಟಿದ್ವಿ ಮೂವಿ ರಿಲೀಸ್ ಆಗೋ ಟೈಮ್ಗೆ, ಇಲ್ಲ ನಿಜವಾಗ್ಲೂ ಮಂಗಳಮುಖಿರ ಜೀವನ ಚೇಂಜ್ ಆಗುತ್ತೆ, ಸಮಾಜ ಆಕ್ಸೆಪ್ಟ್ ಮಾಡುತ್ತೆ ಅಂತ. ಇನ್ನೇನು ಹೊಸ ವರ್ಷ ಸ್ಟಾರ್ಟ್ ಆದಂಗೆ ಎಲ್ಲರಿಗೂ ಒಂದು ಕುತೂಹಲ, ನಿಜವಾಗ್ಲೂ ಏನೋ ಒಳ್ಳೇದಾಗತ್ತೇನೋ, ಆದರೆ ಈ ರೀತಿ ಆಗುತ್ತೆ ಅನ್ನೋದು ನಿಜವಾಗ್ಲೂ ಗೊತ್ತಿಲ್ಲ. ಸಮಾಜ ಈ ಕೆಟ್ಟ ಮಟ್ಟಕ್ಕೆ ಯೋಚನೆ ಮಾಡ್ತಿದೆ ಅಂತನೂ ಗೊತ್ತಿಲ್ಲ. ಈ ಥರ ಸಪೋರ್ಟ್ ಇಲ್ಲದೆ ಇದ್ದಾಗ ಹೇಗ್ ಸಾಧ್ಯ? ಈಗ 10 ರೂಪಾಯಿ ಕೊಡೋಕ್ಕೂ ಯೋಚನೆ ಮಾಡ್ತಾರಲ್ವಾ. ಈಗ ಭಿಕ್ಷಾಟ ನಿಲ್ಲೋದು ಯಾವಾಗ? ಸೆಕ್ಸ್ ವರ್ಕ್ ನಿಲ್ಲೋದು ಯಾವಾಗ? ನಮ್ಮವರು ಸರಿ ಸಮಾನತೆಯಿಂದ ಬದುಕೋದು ಯಾವಾಗ? ಈ ಪ್ರಶ್ನೆ ಎಲ್ಲ ನಮ್ಮನ್ನು ಕಾಡ್ತಿದೆ, ತುಂಬಾನೇ ಬೇಸರ ಆಗ್ತಿದೆ. ಯಾವಾಗ ಇದೆಲ್ಲ ಮಂಗಳಮುಖಿರ ಜೀವನದಲ್ಲಿ ಆಗೋದು? 3 ತಿಂಗಳ ಪ್ರಮೋಷನ್ ಮಾಡಿದೀವಿ ಮೂವೀಸ್ ಎಲ್ಲ ಉತ್ತರ ಕರ್ನಾಟಕ ಪೂರ್ತಿ ಸರೌಂಡಿಂಗ್ಸ್, ಪ್ರತಿಯೊಂದು ಸ್ಕೂಲ್ ಕಾಲೇಜ್ ಅಮ್ಮ ಸ್ಟೇಜ್ ಆಗುವಂತವ್ರು ನಡ್ಕೊಂಡ್ ಬರ್ತಾರೆ. ನಾನು ಬೆಳಿಗ್ಗೆ ರಾತ್ರಿ ನಾವು ಎಷ್ಟು ಕಷ್ಟಪಟ್ಟಿವಿ ಅಂದ್ರೆ ಗಾಡಿ ಓಡಿಸ್ತಾ ಇದೀವಿ, ವಿಡಿಯೋ ಎಡಿಟ್ ಮಾಡ್ತಾ ಇದೀವಿ, ನಿದ್ದೆ ಇಲ್ಲ, ಏನೂ ಇಲ್ಲ. ಇವತ್ತೆಲ್ಲರೂ ಪ್ರತಿಯೊಬ್ಬ ಉತ್ತರ ಕರ್ನಾಟಕ ಮಂದಿ ಪ್ರತಿಯೊಬ್ಬ ವ್ಯಕ್ತಿ ಕೂಡ ಎಷ್ಟು ಪ್ರೀತಿ ಕೊಟ್ಟಿದ್ದಾರೆ ಅಂದ್ರೆ ಕೇಳೋ ಅಷ್ಟು ಪ್ರೀತಿ ಕೊಟ್ಟಿದ್ದಾರೆ. ಇವತ್ತು ಅವರೆಲ್ಲ ಕೇಳ್ತಾರೆ, ಅಣ್ಣ ಮೂವಿ ಯಾಕೆ ಬಂದಿಲ್ಲ ಅಂತ ಉತ್ತರ ಎಲ್ಲ ಕೊಡಕ್ಕೆ, ಮೆಸೇಜ್ ಓಪನ್ ಮಾಡಕ್ ಆಗ್ತಿಲ್ಲ, ಧೈರ್ಯ ಸಾಲ್ತಿದೆ ಏನಂತ ಉತ್ತರ ಕೊಡೋದು ಇಲ್ಲ. ಇವ್ರು ಸರಿ ಅಂತ ಹೇಳಿ ಬರುತ್ತಾ, ಬೇರೆ ಭಾಷೆಯವ್ರಿಗೆ ಥಿಯೇಟರ್ ಕೊಡ್ಬೇಡಿ ಅಂತ ಕೊಡಿ ಅಮ್ಮ, ನಮಗೂ ಮೇನ್ ಥಿಯೇಟರ್ ಒಂದು ಕೊಡಿ, 2 ಶೋ ಕೊಡಿ, ಬಂದ್ಬಿಡ್ತೀವಿ ಒಂದ್ ಕಡೆಯಿಂದ. ಒಂದ್ ಸಮುದಾಯ ಚಿತ್ರ ಸಿಗುತ್ತೆ, ಇಲ್ಲ ಕೊಡಲ್ಲ, ನಿಮ್ ಸೈಡ್ ಅಲ್ಲಿ ಇದೆ, ಆಲ್ರೆಡಿ ಟಿಕೆಟ್ ಅಲ್ಲಿ ಬುಕಿಂಗ್ ಆಗಿದೆ, ಮುಗ್ದೋಗಿದೆ, ಟಿಕೆಟ್ಸ್ ಇಲ್ಲ ಅಲ್ಲಿ. ಒಂದ್ 9 ಮೂವಿ ಬರ್ಬೇಕಿತ್ತು, ಮುಂದೋಯ್ತು ಮೂವಿ ಆಲ್ರೆಡಿ. ಟಿಕೆಟ್ ಒಂದು ಟಿಕೆಟ್ 1,000 1,500 ರೂಪಾಯಿ ಟಿಕೆಟ್, ಅದಕ್ಕೆ ಗೊತ್ತಿರುವ ಕೇಳಿರ್ತಾರೆ ಎಲ್ಲರೂ. ಸೊ ಆ ಮೂವಿ ಮುಂದೋಯ್ತು, ನೆಕ್ಸ್ಟ್ ಒಂದು 14 ಇನ್ನೊಂದು ಮೂವಿ ಬರ್ತಿದೆ, ಕೊಡಿ ಎಲ್ಲರಿಗೂ ಥಿಯೇಟರ್ ಕೊಡಿ. ಓಕೆ, ನಾವೆಲ್ಲರೂ ಒಂದೇ ಕನ್ನಡದವ್ರು, ಎಲ್ಲರನ್ನೂ ಭಾಷೆ ತಪ್ತೀವಿ, ಎಲ್ಲರೂ ಬನ್ನಿ, ನಾವು ಒಂದು ಮಾಡಿದೀವಿ ಒಂದು ಕಂಟೆಂಟ್ ಇದು. ಈ ಮೂವಿ ಕರ್ನಾಟಕದ ಕ್ಲಿಕ್ ಆಯ್ತಾನೆ ಬೇರೆ ಭಾಷೆಗೆ ಇದೇ ಮೂವಿ ಹೋಗುತ್ತೆ, ಆವಾಗ ಹೇಳಿ ಪ್ಯಾನ್ ಇಂಡಿಯಾ ಎಲ್ಲ ವರ್ಲ್ಡ್ ಮೂವಿ ಇದು ನಮ್ದು ಶಿವಲೀಲಾ. ಕರೆಕ್ಟ್ ಆಗಿ ನೋಡಕ್ಕೆ ಜನ ಥಿಯೇಟರ್ ಕೊಡಲ್ಲ, ಜನ ಬರಲ್ಲ. ಅಲ್ಲಿ ಒಂದು ಭೂಮಿಕಾ ಥಿಯೇಟರ್ ಇಟ್ರೆ ಆನೆಕಲ್ಲು ಎಲ್ಲೋ ಸುಮಾರು ಬಂದ ದಕ್ಷಿಣ ಫ್ರೆಂಡ್ಸ್ ಸರ್ಕಲ್ ಎಲ್ಲ ಬಂದಿದ್ದಾರೆ, ಎಲ್ಲೆಲ್ಲ ಊರಿಂದ, ಅಮ್ಮನ ಊರಿಂದ. ನಾವು ಥಿಯೇಟರ್ ವಿಸಿಟ್ ಆಗ್ಬಿಟ್ಟು ETM ಅಲ್ಲಿ ಹೋಗಿದ್ದೀವಿ. ಆಲ್ಮೋಸ್ಟ್ ಒಂದು 200 ಸೀಟ್ ಇರೋದು 160 ಸೀಟ್ 170 ಸೀಟ್ ಫಿಲ್ ಆಗೈತೆ. ಹೋಗಿ ಮಾತಾಡ್ತಾರೆ, ನಾನು ಆನೆಕಲ್ಲಿಂದ ಬಂದಿದ್ದೀನಿ ಅಂತಂದಿದ್ದಾರೆ, ಬಿಜಾಪುರದಿಂದ ಬಂದಿದ್ದೀನಿ, 10 ಜನ 20 ಫ್ಯಾಮಿಲಿ ಅವ್ರು ಬಂದಿದ್ದಾರೆ. ಹತ್ರ ಇದ್ರೆ ಹೋಗಿ ನೋಡಲ್ಲ. ಅವ್ರು ಆನೆಕಲ್ ಅವ್ರಿಗೆ ಟ್ರಾವೆಲಿಂಗ್ಗೆ 1000 ರೂಪಾಯಿ ಖರ್ಚಾಗ್ತಾ ಇದೆ. ಟಿಕೆಟ್ 150 ರೂಪಾಯಿ 100 ರೂಪಾಯಿ ಇರ್ಬೋದು, ಟ್ರಾವೆಲಿಂಗ್ ಅಷ್ಟು ಖರ್ಚು ಹಾಕೊಂಡು ಅಲ್ಲಿಂದ ಬರೋರಿಗೆ ಅಲ್ಲೇ ಥಿಯೇಟರ್ ಇದ್ರೆ ಹೋಗಿ ನೋಡಲ್ವಾ? ಎಲ್ಲರೂ ಮೆಸೇಜ್ ಆಗ್ತಾರೆ. ಮತ್ತೆ ಉತ್ತರ ಕರ್ನಾಟಕದವ್ರ ಬಗ್ಗೆ ನಾನು ಹೇಳ್ಬೇಕು ಅಂದ್ರೆ 3 ಲಕ್ಷ ಜನ ಮೇಲೆ ಮೀಟಪ್ ಆಗಿದ್ದೀವಿ, 3 ಲಕ್ಷ ಜನ ಮೀಟಪ್ ಆಗಿದ್ದೀವಿ. ಪ್ರತಿಯೊಬ್ರು ತಾಯಿ ಪ್ರೀತಿ ಕೊಟ್ಟಿದ್ದಾರೆ. ದೇವ್ರಾಣಿ ಎಲ್ಲೇ ರೋಡಲ್ಲಿ ನಿಂತ್ಕೊಂಡ್ರು ಕೂಡ ನಿಂತ್ಕೊಳಕ್ ಬಿಡ್ತಾ ಇರ್ಲಿಲ್ಲ. ನಮ್ಮ ಮನೆಗೆ ಬರ್ಲೇಬೇಕನ್ನೋದು ಮನೆ ಕರ್ಕೊಂಡೋಗಿ ಊಟ ಹಾಕಿದ್ದಾರೆ. ಅಷ್ಟು ಜನ ಕಾಯ್ತಾ ಇದಾರೆ ಮೂವಿ ನೋಡೋದಕ್ಕೆ. ನಮ್ಗೆ ಅಷ್ಟು ಪ್ರೀತಿ ಕೊಟ್ಟಿದ್ದಾರೆ, ಅವ್ರಿಗೆ ಅಷ್ಟು ಪ್ರೀತಿ ಕೊಡ್ತಾರೆ. ರೋಡಲ್ಲಿ ಹೋಯ್ತಂದ್ರೆ ಕಾಲಿಗೆ ಬೀಳ್ತಾರೆ. ಅವ್ರಿಗೆ ಅವ್ರ ಆಶೀರ್ವಾದ ತಗೊಳ್ಳೋದಿಕ್ ಬೇಕು, ಅವ್ರ ಅಮ್ಮ ಅನ್ನೋದಿಕ್ ಬೇಕು. ಎಲ್ಲಮ್ಮ ತಾಯಿನ ತುಂಬಾ ಪ್ರೀತಿ ಮಾಡ್ತಾರೆ, ಓಕೆನಾ? ಎಲ್ಲಮ್ಮ ಆರಾಧಿಸೋರು ಅವರೆಲ್ಲ ಅವ್ರಿಗೆ ತಾಯಿ ತರನೇ ನೋಡ್ತಾರೆ, ಆ ತಾಯಿ ಎಲ್ಲಮ್ಮನ ತರ ನೋಡ್ತಾರೆ. ಅವ್ರ ಆಶೀರ್ವಾದ ಬೇಕು, ಅವ್ರ ಮೂವಿಗಳು ಬೇಡ, ಅವ್ರ ಥಿಯೇಟರ್ಗಳು ಬೇಡ, ಅವ್ರ ಥಿಯೇಟರ್ಗೆ ಬರೋದು ಬೇಡ ಅಂದ್ರೆ ಏನ್ ಲೆಕ್ಕ ಇದೆ? ಹಂಗಂದ್ರೆ ದೇವ್ರಿಗೆ ಮರ್ಯಾದೆ ಕೊಡಲ್ವಾ ಅವರು? ಅಮ್ಮವ್ರನ್ನೆಲ್ಲ ಕರಗ ಎಲ್ಲ ಒತ್ತಿ ಅವೆಲ್ಲ ದೇವ್ರ ಮಾಡಿ ಎಲ್ಲಮ್ಮನ್ನ ಆರಾಧನೆ ಮಾಡುವಂತವ್ರು. 60-68 ವರ್ಷ ಅಮ್ಮಗೆ ಏನಕ್ಕೆ ಇಷ್ಟ ಬೇಕು? ಅವರನ್ನು ನನ್ ಕೊಡೋ ಮರ್ಯಾದೆ ನಮ್ಮ ಸಮುದಾಯ ಕೊಡ್ಬೇಕು, ಎಲ್ಲ ಅಕ್ಸೆಪ್ಟ್ ಮಾಡ್ಬೇಕು. ಇವತ್ತು ಅಕ್ಸೆಪ್ಟ್ ಮಾಡಿದ್ರೆ ಯಾವಾಗ ಬಂದ್ರಿ ದೋಷ ಫ್ಯಾಮಿಲಿ ವಿಡಿಯೋ ಮಾಡ್ತಾರೆ. ಸೊ ಅವ್ರು ಕೂಡ ಫ್ಯಾಮಿಲಿ ಆಸೆ ಪಟ್ಟು ಎಲ್ಲ ಸಮುದಾಯ ಸೇರ್ಬೇಕು, ನಮ್ಮ ಸಮುದಾಯ ಚೆನ್ನಾಗಿರ್ಬೇಕು. ಈ ಅಮ್ಮನ ಆಶೀರ್ವಾದ ಎಷ್ಟು ಜನ ಬರ್ತಾರಲ್ಲ ಅಷ್ಟೇ ಜನ ಮನ್ಸು ಮಾಡಿ ಅಷ್ಟು ಕೆಟ್ಟ ಸಿಗುತ್ತೆ. ಅಮ್ಮಗೆ ಚಿಕ್ಕವ್ರು ದೊಡ್ಡವ್ರ ತಂಗಂತೂ ಅಮ್ಮ ಡೈಲಾಗ್ ಇದೆ, ಹಳ್ಳಿಯಿಂದ ಡೆಲ್ಲಿ ತಗ ಅಮ್ಮ ಅಲ್ಲಾಡ್ಸೋಳೆ ಇಡೀ ಊರಿಂದ, ಅಷ್ಟು ಸ್ಟ್ರಾಂಗ್ ಕೆಪಾಸಿಟಿ. ಇವತ್ತು ಅಮ್ಮ ಬಂದ್ ಕಣ್ಣೀರ್ ಹಾಕ್ತಾರೆ ಫ್ರೀಡಂ ಪಾರ್ಕ್ ಅಲ್ಲಿ. ಇನ್ನು ಸರ್ಕಾರಕ್ಕೆ ನಮ್ಮ ಕರ್ನಾಟಕ ಮುಂತಂದವ್ರ ಒಂದು ಜನ ಅವ್ರ ಕಲೆಯಲ್ಲಿ ಅಷ್ಟು ಕಾಣ್ತಿಲ್ಲ ಎಲ್ಲರಿಗೂ. ಅವರು ಕಮ್ಮಿ ವೇಟ್ ಇಲ್ಲ, ಅಷ್ಟು ವೇಟ್ ಎತ್ಕೊಂಡು ಅವ್ರ ಬಾಡಿ ಎತ್ಕೊಂಡು ಮೆಟ್ಲತ್ತಿ ಪಾಪ ಅಮ್ಮಂಗೆ ತುಂಬಾ ಕಷ್ಟಪಟ್ಟು ಮಾಡಿದ್ದಾರೆ. ತುಂಬಾ ಬೇಜಾರಾಗ್ಬಿಡುತ್ತೆ ಇವ್ರನ್ನೆಲ್ಲ. ನಮ್ ಲೈಫಲ್ಲಿ ನಾವು ಸೆಟ್ಲ್ ಆಗಿದ್ದೀವಿ, ನಮ್ದು ಏನು ಆಗಲ್ಲ. ಈ ಮೂವಿ ಹಿಟ್ ಆಯ್ತು ಸಿಕ್ಕಿಲ್ವ ಅದೇ ನಂಗೆ ಏನು ಎಫೆಕ್ಟ್ ಏನಾಗಲ್ಲ. ನನ್ ಫಾಲೋವರ್ಸ್ ಇದಾರೆ, ನಾನು ಅದ್ರಲ್ಲಿ ಪ್ರಮೋಷನ್ ಮಾಡ್ತೀನಿ, ದುಡ್ಡು ನಾನು ಮಾಡ್ಕೋತೀನಿ ನಾನು, ಓಕೆನಾ? ಅದ್ರ ಮಾಡಿರೋ ಪ್ರೊಡ್ಯೂಸರ್ ಕತೆ ಏನು? ಅವ್ರು ಇವ್ರನ್ನೇ ನಂಬ್ಕೊಂಡು ಇವರೆಲ್ಲ ನಮ್ ಮುಂದೆ ಆಕ್ಟರ್ ಆಗ್ಬೋದು, ನಮ್ಗೆ ಚಾನ್ಸಸ್ ಸಿಗ್ಬೋದು ಅಂತ ಆಸೆ ಪಟ್ಟಿರೋ ಕತೆಗಳೇನು? ಮುಂದೆ ವಿಲನ್ ಅಲ್ಲಿ ಬರೀ ಇವ್ರನ್ನೇ ಹಾಕತ್ತಾರೆ, ಹುಡುಗರ್ನೇ ಹಾಕತ್ತಾರೆ. ಇವ್ರು ಆಕ್ಟಿಂಗ್ ಅಲ್ಲಿ ವಿಲನ್ ಕ್ಯಾರೆಕ್ಟರ್ ಮಾಡಿದ್ ನೆಕ್ಸ್ಟ್ ಮೂವಿ ನನಗೆ ಚಾನ್ಸ್ ಸಿಗ್ಲಿ ಅಂತ ಇವ್ರ ಕತೆಗಳೇನು? ಇವ್ರ ಸಮುದಾಯಕ್ಕೆ ನ್ಯಾಯ ಸಿಗ್ಲಿ, ನನ್ನ ಲೈಫಲ್ಲಿ ಚೆನ್ನಾಗಿದ್ದೀನಿ ಗುರು, ತೊಂದರೆ ಇಲ್ಲ. ಅವರು ಇವ್ರ ಸಮುದಾಯಕ್ಕೆ ನ್ಯಾಯ ಸಿಗ್ಲಿ ಅಂದ್ಬಿಟ್ಟು 3 ತಿಂಗಳು 4 ತಿಂಗಳಿಂದ ನನ್ನ ಪ್ರಮೋಷನ್ ನನ್ನ ಇದನ್ನೆಲ್ಲ ಬಿಟ್ಟು ಈ ಮೂವಿಗೋಸ್ಕರ ಓಡಾಡ್ತಾ ಇದ್ದೀನಿ. ಮೂವಿ ಗೆಲ್ಸೋದಕ್ಕೋಸ್ಕರ ಓಡಾಡ್ತಾ ಇದ್ದೀನಿ. ಮೂವಿ ಗೆಲ್ಸೋದಕ್ಕಲ್ಲ, ಈ ಸಮುದಾಯದ ಕಷ್ಟ ತೋರ್ಸೋದಕ್ಕೋಸ್ಕರ ಓಡಾಡ್ತಾ ಇದ್ದೀನಿ. ನೀವು ಹೋಗಿ ನೋಡ್ತೀರಾ, ನೀವು ಚೇಂಜ್ ಆಗ್ತೀರಾ.
ಅಷ್ಟು ನನ್ ಕೇಳ್ಕೊಳ್ಳೋದು ಇನ್ನೇನಿಲ್ಲ. ಆಕ್ಚುಲಿ ನಮ್ಮಲ್ಲಿ ಹೇಳ್ತಾರೆ ಕಂಟೆಂಟ್ ಚೆನ್ನಾಗಿದ್ರೆ ನಮ್ ಕನ್ನಡ ಜನ ಯಾವತ್ತೂ ಇಲ್ಲ, ಬಟ್ ಥಿಯೇಟ್ರೇ ಸಿಕ್ಕಿಲ್ಲ ಅಂದ್ರೆ ಜನ ಹೋಗ್ ನೋಡ್ತಾರೆ ಈಗ. ನಾವ್ ಜನ ಹೋಗಿ ನೋಡ್ತಿಲ್ಲ ಅಂತ ನಾವು ಮಾತಾಡ್ಬೋದು, ಜನ ಹೋಗಿ ನೋಡ್ತಿಲ್ಲ, ಹೋಗಿ ನೋಡಿ ಹೋಗಿ ನೋಡೋದೇ ಥಿಯೇಟರ್ ಅಂದ್ರೆ ಈಗ ಎಲ್ಲರೂ ಬೆಳಗ್ಗೆ ಕೆಲ್ಸಕ್ಕೆ ಹೋದ್ರೆ ಸಾಯಂಕಾಲ ಬರ್ತಾರೆ. ಥಿಯೇಟರ್ ಅಲ್ಲಿ ನಮ್ಗೆ ಸಾಯಂಕಾಲದ ಅದು ಶೋನೇ ಇಲ್ಲ. ಬೆಳಿಗ್ಗೆ 6 ಗಂಟೆ 7 ಗಂಟೆ ಎದೋಳೋದೇ ನಮ್ ಬೆಂಗಳೂರಲ್ಲಿ ಇರ್ತೀನಿ 8:30 ಅಲ್ಲಿ ಯಶವಂತಪುರದಲ್ಲಿ ಒಂದು ಥಿಯೇಟರ್ ಕೊಟ್ಟಿದ್ರು ವೈಷ್ಣವಿ ಸಪ್ಲೈ ಅಂತ, ಅಲ್ಲಿ 8:55 ಆಮೇಲೆ 9 ಗಂಟೆ ಆಯ್ತು. ಫಸ್ಟ್ ದಿವಸ ಅದು 12 ಗಂಟೆ ಇತ್ತು, ಆಮೇಲೆ ಮಾರ್ನಿಂಗ್ ಶೋ ಆಗೋಯ್ತು. ಆಮೇಲೆ ಮಧ್ಯಾಹ್ನ ಶೋ ಅಂದ್ರೆ ಭೂಮಿಕಾದಲ್ಲಿ 1:30ಗೆ ಡೇ 1 ಅವತ್ತಿಂದ ಇವತ್ತಿನವರೆಗೂ ಅದೇ ಇದೆ. ಬಟ್ ಎಲ್ಲ ಕೆಲ್ಸಕ್ಕೆ ಹೋಗೋರು, ಈ ಕೆಲ್ಸಕ್ಕೆ ಸ್ಕೂಲ್ಗೆ ಹೋಗೋರು, ಕಾಲೇಜ್ ಹೋಗೋರು ಹೆಂಗ್ ಹೋಗೋಕ್ ಸಾಧ್ಯ ಆ ಥರ ಆದ್ರೆ? ಈಗ ಈವ್ನಿಂಗ್ ಶೋ ಯಾವ್ದು ಇಲ್ವೇ ಇಲ್ಲ. 3:30-4 ಗಂಟೆ ಹಿಟಿ ಮಾಡಲ್ಲ, ಅದು ಲಾಸ್ಟ್ 3 ಶೋ 3 ಥಿಯೇಟರ್ ಇದ್ದಿದ್ದು. ಈಗ ಒಂದೇ ಏನೋ ಆಗಿದೆ ಥಿಯೇಟರ್, ಒಂದೇ ಥಿಯೇಟರ್ ಆಗಿದೆ ಭೂಮಿಕಾ ಥಿಯೇಟರ್, 1-1:30 ಶೋ. ಆ ಥಿಯೇಟರ್ ಇದ್ರೆ ಕೆಲ್ಸಕ್ಕೆ ಹೋಗೋರು ಹೇಗೆ, ಕಾಲೇಜ್ಗೆ ಹೋಗೋರು ಹೇಗೆ ನೋಡ್ತಾರೆ, ಸ್ಕೂಲ್ಗೆ ಹೋಗೋರು ಹೇಗೆ ನೋಡ್ತಾರೆ. ಆಮೇಲೆ ಅದು ಮೀರ್ದಂಗೆ ಏನಂದ್ರೆ ಎಲ್ಲೋ ದೂರದಿಂದ ಬಂದು ನೋಡ್ಬೇಕು ಅಂದ್ರೆ ಅವ್ರಿಗೆಲ್ಲ ಎಷ್ಟು ಕಷ್ಟ ಆಗುತ್ತಲ್ಲ. ನಾವು ಕೇಳ್ತಿರೋದೇನು ಇಲ್ಲ, ನೀವು ಥಿಯೇಟರ್ಸ್ ನಮಗೆ ಥಿಯೇಟರ್ಸ್ ಕೊಡೋದಕ್ಕೆ ಹೆಲ್ಪ್ ಮಾಡಿ. ನಮಗೆ ಕರ್ನಾಟಕದಲ್ಲಿ 100ರಿಂದ 150 ಥಿಯೇಟರ್ಗಳು ಸಿಕ್ಕರೆ ನಮ್ಮ ಸಿನಿಮಾ ಎಲ್ಲ ಕಡೆ ಮುಟ್ಟುತ್ತೆ ಅನ್ನೋದು ನಮ್ಮ ಅಮ್ಮನ ಆಸೆ. ಇಲ್ಲ ಅನ್ಸ್ಬೋದು ಇವ್ರಿಗೆ 100 ಥಿಯೇಟರ್ ಕೊಡ್ಬೇಕಂತ, ನಮ್ಮ ಆಸೆ ಹಂಗಲ್ಲ. 100 ಥಿಯೇಟರ್ ಬಂದ್ರೆ ಟಾಪ್ ಮಾತಾಡ್ತಾರೆ ಜನ, ಹೇಳ್ತಾರೆ. ಅಲ್ಲಿ ಪ್ರತಿಯೊಬ್ರು ನೋಡಿದಾಗ ಅಮ್ಮಂತಲ್ಲಿ ಇಡೀ ಸಮುದಾಯ ಸರಿಯಾಗುತ್ತೆ, ಅರ್ಥ ಆಗ ಸಮುದಾಯ ಎಲ್ಲ ಕಡೆ ಥಿಯೇಟರ್ ಕೊಡಿ. ಸೊ ಅದು 100 ಜನಕ್ಕೆ ಅನ್ಸುತ್ತೆ ಇವ್ರಿಗೆ 100 ಥಿಯೇಟರ್ ಕೊಡ್ತಾರೆ, ಕೊಡಲ್ಲ. 100 ಥಿಯೇಟರ್ ಏನಕ್ಕಂದ್ರೆ ಅಷ್ಟು ಊರುಗಳಲ್ಲಿ ಅಷ್ಟು ತಾಲೂಕುಗಳ ತಿರುಗಿದಾಗ ಎಲ್ಲರಿಗೂ ಕತೆ ಅರ್ಥ ಆಗುತ್ತೆ. ಆಯ್ತು ಎಲ್ಲ ಒಂದ್ ದಿಕ್ಕಲ್ಲಿ ಇವ್ರೊಂದು ಅವ್ರ ಜೀವನ ಮಾಡ್ತಾರೆ, ಅವ್ರೊಂದು ಜೀವನ ಮಾಡ್ತಾರೆ. ಈ ಮೂವಿಗೆ 1.5 ಕೋಟಿ 2 ಕೋಟಿ ತನಕ ನಮ್ಗೆ ದುಡ್ಡು ಹಾಕಿದ್ದಾರೆ ನಿರ್ಮಾಪಕರು. ಅವ್ರಲ್ಲಿ ಹೋಗ್ಬೇಕು ಲಾಸ್ಟ್ ಅವ್ರು ಏನ್ ಮಾಡಿ ಅವ್ರೊಂದು ಸಮುದಾಯ ಎತ್ತಿಡಕ್ಕೆ ಹೋಗಿ ಅವ್ರ ಜೀವನ ರಸ್ತೆಗೆ ಬರ್ಬೇಕಂತ. ಅದ್ರ ಸಲುವಾಗಿ ಒಂದ್ ಕಡೆ ರಿಕ್ವೆಸ್ಟ್, ಎಲ್ರಿಗೂ ಕಡೆ ರಿಕ್ವೆಸ್ಟ್, ಎಷ್ಟು ಚೆನ್ನಾಗಿ ಸಪೋರ್ಟ್ ಮಾಡಿದ್ರೆ, ಎಷ್ಟು ನಮ್ಗೆ ಫಾಲೋವರ್ಸ್ ಆಗಲಿ, ನನ್ನ ಫಾಲೋವರ್ಸ್ ಆಗಲಿ, ಅಮ್ಮನ ಫಾಲೋವರ್ಸ್ ಆಗಲಿ, ಎಲ್ಲ ಪ್ರೀತಿಸೋರು, ನಿಮ್ಗೆ ನ್ಯಾಷನಲ್ ಟಿವಿ ಪ್ರೀತಿಸೋ ಫಾಲೋವರ್ಸ್ ಆಗಲಿ, ಈ ಮೂವಿಗೆ ಒಂದು ವ್ಯಾಲ್ಯೂಬಲ್ ಕೊಟ್ಟು ನಿಮ್ ಟೈಮ್ ಕೊಟ್ಟು ಥಿಯೇಟರ್ ಹೋಗಿ ನೋಡಿ ನಿಮ್ ಫೀಡ್ಬ್ಯಾಕ್ ಅನ್ನ ವಿಡಿಯೋ ಮುಖಾಂತರ ಮಾಡಿ ಟಚ್ಚವರಿಗೆ ನನಗೆ ಎಲ್ಲ ಮಂಜು ಟ್ಯಾಗ್ ಮಾಡಿ ಅಪ್ಲೋಡ್ ಮಾಡಿ ಅದು ರೀಶೇರ್ ಆದಷ್ಟು ನಮ್ಮ ಕೈಯಲ್ಲಿ ಎಷ್ಟಾಗುತ್ತೆ ಶೇರ್ ಮಾಡ್ತೀವಿ, ಒಂದು ಸಪೋರ್ಟ್ ಸಿಗುತ್ತೆ. ಎಲ್ಲೋ ನಿಮ್ಮ ಕಡೆಗಳಿಂದ ನಮ್ಮ ಮೂವಿ ಒಂದು ಬೆಂಬಲ ಆಗುತ್ತೆ ಅಂತ ನಂಬಿಕೆ. ಸೊ ಪ್ಲೀಸ್ ಸಪೋರ್ಟ್ ಮಾಡಿ. ಸೊ ಲಾಸ್ಟಿಗೆ ಏನು ಹೇಳ್ತೀರಾ ಎಲ್ರು? ಲಾಸ್ಟಿಗೆ ಹೇಳೋದು ಏನಿಲ್ಲಮ್ಮ, ನಮ್ಮ ನ್ಯಾಷನಲ್ ಕನ್ನಡ ಟಿ ವಿ ಜನಗಳಿಗೆ ಏನು ಹೇಳೋದಪ್ಪ ಅಂತಂದರೆ, ಇದು ಸ್ವತಂತ್ರ ಭಾರತ. ನಾನು ನನ್ನ ಇಷ್ಟದಂತೆ, ನೀವು ನಿಮ್ಮ ಇಷ್ಟದಂತೆ ಬದುಕುವ ಹಕ್ಕು ಎಲ್ಲರಿಗಿದೆ. ಹೆಣ್ಣು ಗಂಡಾಗೋದು ಸಹಜ, ಗಂಡು ಹೆಣ್ಣಾಗೋದು ಸಹಜ. ಇದು ಪ್ರಕೃತಿಯ ನಿಯಮ, ಯಾರ ಕೈಲಿ ತಪ್ಸೋಕ್ಕಾಗಲ್ಲ. ನನ್ನಂಥ ಮಗು ನಿಮ್ಮ ಮನೆಯಲ್ಲಿ ಹುಟ್ಟಿದರೆ ದಯವಿಟ್ಟು ಆ ಮಗುನ ಹೊರಗೆ ಹಾಕ್ಬೇಡ್ರಿ. ಆ ಮಗುಗೆ ಹಣ ಮಾಡಬೇಡ್ರಿ, ಅಂತಸ್ತು ಮಾಡಬೇಡ್ರಿ, ಐಶ್ವರ್ಯ ಮಾಡಬೇಡ್ರಿ, ದೊಡ್ಡ ದೊಡ್ಡ ಬಿಲ್ಡಿಂಗ್ ಕಟ್ಟಿಸ್ಕೊಡ್ಬೇಡ್ರಿ. ಆ ಮಗುಗೆ ವಿದ್ಯಾಭ್ಯಾಸವನ್ನು ಕೊಡ್ರಿ, ಸಾಕು. ವಿದ್ಯಾಭ್ಯಾಸವನ್ನು ಕೊಡ್ರಿ. ಇವತ್ತು 1% ಇರೋದು ನಾಳೆ 50% ಆಗ್ಬೋದು. ಆವಾಗ ಎಲ್ಲರೂ ತೃತೀಯ ಲಿಂಗಿಗಳು ಅವ್ರ ಕಾಲ ಮೇಲೆ ಅವರು ನಿಂತುಕೊಂಡು ಸಾಧಕರಾಗಿ ನಿಮ್ಮ ಮನೆಯ ಕೀರ್ತಿಯನ್ನು ಉನ್ನತ ಮಟ್ಟಕ್ಕೆ ಹೋಗ್ತಾರೆ. ಕನ್ನಡವನ್ನು ಉಳಿಸ್ರಿ, ಕನ್ನಡವನ್ನು ಬೆಳೆಸ್ರಿ, ಕಲಾವಿದರನ್ನು ಉಳಿಸ್ರಿ, ಚಿತ್ರರಂಗವನ್ನು ಉಳಿಸ್ರಿ ಅಂತ ಕೈ ಮುಗಿದು ಕೇಳ್ಕೊಳ್ತೀನಿ. ನಮಸ್ಕಾರ. ಎಲ್ಲರಿಗೂ ಧನ್ಯವಾದ. ಆ್ಯಕ್ಚುಲಿ ಒಂದು ಮೆಸೇಜ್ ಹಾಕಿದ್ದಕ್ಕೆ ಇಷ್ಟು ತನಕ ಬಂದು ನಿಮ್ಮ ಇದನ್ನೆಲ್ಲ ಹೇಳ್ಕೊಂಡ್ರಿ, ನಿಮ್ಮ ಎಕ್ಸ್ಪೀರಿಯನ್ಸ್ನ. ಥ್ಯಾಂಕ್ ಯು ಅಮ್ಮ. ನಿಮಗೆ ಆ್ಯಕ್ಚುಲಿ ಥ್ಯಾಂಕ್ ಯು ಹೇಳಬೇಕು. ಆ್ಯಕ್ಚುಲಿ ನಾನು ಇನ್ಸ್ಟಾಗ್ರಾಮಲ್ಲಿ ಮೆಸೇಜ್ ಮಾಡಿದಾಗ ರಿಪ್ಲೈ ಮಾಡ್ತೀರಾ ಅಂದ್ಕೊಂಡಿರಲಿಲ್ಲ, ಬಟ್ ತಕ್ಷಣ ನನಗೆ ರೆಸ್ಪಾನ್ಸ್ ಮಾಡಿದ್ದಕ್ಕೆ ಥ್ಯಾಂಕ್ ಯು ಸೊ ನಾನು ಮಚ್. ಇಷ್ಟು ಮಕ್ಕಳು ಮೆಸೇಜ್ ಮಾಡಿದ್ರು ಎಲ್ಲರಿಗೂ ರಿಪ್ಲೈ ಮಾಡ್ತೀನಿ. ನಮ್ಮದು ಎಷ್ಟು ದಿವಸನಾದರೂ ಆಗಿರಲಿ. ನಾನು 1ನೇ ತಾರೀಕಿಗೆ ಮಾಡಿರೋದು, ನಿನ್ನೆ ಇನ್ನೂ ರಿಪ್ಲೈ ಮಾಡಿದ್ದೀನಿ. 1ನೇ ತಾರೀಕಿಗೆ ಮಾಡಿರೋದು, ನಿನ್ನೆ ಇನ್ನೂ ರಿಪ್ಲೈ ಮಾಡಿದ್ದೀನಿ. ಆಮೇಲೆ ಕಾರಲ್ಲಿ ಹೋಗುವಾಗ ಬರುವಾಗ ಕೂತಿರ್ತೀನಲ್ಲ, ಎಲ್ಲರಿಗೂ ರಿಪ್ಲೈ ಮಾಡ್ತಾ ಇರ್ತೀನಿ. ಇಲ್ಲಿಂದ ನಿಮ್ಮ ಸಿನಿಮಾ ತಂಡಕ್ಕೆ ಒಂದೊಳ್ಳೆ ನಿರೀಕ್ಷೆ ಬರಲಿ, ಜನ ಬರಲಿ, ಹಾಗೆ ಜನ ಬರ್ತಾರೆ, ಫಸ್ಟ್ ಥಿಯೇಟ್ರ್ ಸಿಗಲಿ ಅಂತ ಕೇಳ್ಕೊತ. ಸೊ ನೋಡಿದ್ರಲ್ಲ ವೀಕ್ಷಕರೇ, ಇದಾಗಿತ್ತು ಇವತ್ತಿನ ವಿಶೇಷ. ಮತ್ತೆ ಮುಂದಿನ ವಿಡಿಯೋದೊಂದಿಗೆ ಸಿಗ್ತೀನಿ. ಅಲ್ಲಿವರೆಗೂ ನ್ಯಾಷನಲ್ ಟಿವಿ ನೋಡ್ತಾ ಇರಿ ಅಂತ ಹೇಳ್ತಾ ಎಲ್ರಿಗೂ ಧನ್ಯವಾದಗಳು.